शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नोपशान्तये। ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿಯ ವಿಶೇಷ ಓಂಕಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ, ಆದರದ ಸುಸ್ವಾಗತ. ವೀಕ್ಷಕರೇ, ಇಂದು ಯುಗಾದಿ, ಯುಗದ ಆದಿ. ಈ ಒಂದು ವಿಶೇಷವಾದಂತಹ ದಿನದಂದು ನವ ವಸಂತವನ್ನ, ನೂತನ ಸಂವತ್ಸರವನ್ನ ಸ್ವಾಗತಿಸುವಂತಹ ದಿನ. ಈ ಒಂದು ದಿನ ನಮ್ಮೆಲ್ಲರ ಬಾಳಲಿ ಒಳಿತನ್ನ ತರಲಿ, ಸುಖ ಶಾಂತಿ ಸಮೃದ್ಧತೆಯನ್ನ ತರಲಿ ಅಂತ ದೇವಿಯನ್ನ ಕೇಳ್ಕೊಳ್ಳುವಂತಹ ಸುಂದರವಾದಂತಹ ದಿನ. ಬೆಲ್ಲದ ಸವಿಯನ್ನ ತೋರುವಂತಹ ಮನ ಬೇವನ್ನು ಕೂಡ ಬೆಲ್ಲವಾಗಿ ಸ್ವೀಕರಿಸುವಂತಹ ಸಂಕಲ್ಪ ತೊಡುವಂತಹ ವಿಶೇಷವಾದಂತಹ ದಿನ. ಈ ದಿನ ವರ್ಷವಿಡೀ ನಮ್ಮ ಬಾಳಲ್ಲಿ ವಿಶೇಷವಾದಂತಹ ಸಂಭ್ರಮವನ್ನ, ಸಡಗರವನ್ನ ತರಲಿ ಅಂತ ಹೇಳ್ತಾ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ವೀಕ್ಷಕರೇ, ದೇವಾಲಯದ ದಿವ್ಯ ಕ್ಷೇತ್ರ ಮಹಿಮೆಯನ್ನ ತಿಳ್ಕೊಂಡ್ರಲ್ವಾ? ಇಂದು ನಿಮ್ಮೆಲ್ಲರ ನೆಚ್ಚಿನ ಯುಗಾದಿಯ ವಿಶೇಷ ಓಂಕಾರ ಕಾರ್ಯಕ್ರಮ 2 ಗಂಟೆಗಳ ಕಾಲ ಇರುತ್ತೆ. ಈ 2 ಗಂಟೆಗಳ ಕಾಲ ಅತ್ಯಂತ ಸಂಭ್ರಮ ಸಡಗರದಿಂದ ನಾವು ಸಂಭ್ರಮಿಸುವಂತಹ ಸುದಿನ. ಈ 2 ಗಂಟೆಗಳ ಕಾಲ ಓಂಕಾರ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ, ಗುರುಗಳು ಕೂಡ ಆಗಮಿಸಿದಾಗಿದೆ. ಸಾಕಷ್ಟು ವಿಶೇಷ ಮಾಹಿತಿಯನ್ನ, ಹಬ್ಬದ ವೈಚಾರಿಕತೆಯನ್ನ, ಸಂಪ್ರದಾಯವನ್ನ, ಪದ್ಧತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಆಗಮಿಸಿದ್ದಾರೆ. ಪೂಜೆಯೊಂದಿಗೆ ಕಾರ್ಯಕ್ರಮ ಶುರುವಾಗುತ್ತೆ. ತಪ್ಪದೆ ಇಂದಿನ ಎಲ್ಲಾ ಕಾರ್ಯಕ್ರಮಗಳನ್ನ ವೀಕ್ಷಿಸಿ. ಓಂಕಾರ ಕಾರ್ಯಕ್ರಮದಲ್ಲಿ ಕೂಡ ಕಾರ್ಯಕ್ರಮದ ಅಂತ್ಯದಲ್ಲಿ ಸರಳವಾದಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಪ್ರಶ್ನೆಗಳಿಗೆ SMS ಮುಖೇನ ಸೂಕ್ತವಾಗಿ ಉತ್ತರಿಸಿ ಬೆಳ್ಳಿ ನಾಣ್ಯಗಳನ್ನ ನಿಮ್ಮದಾಗಿಸಿಕೊಳ್ಳಬಹುದು. ವೀಕ್ಷಕರೇ, ಬನ್ನಿ ಕಾರ್ಯಕ್ರಮವನ್ನ ಪೂಜೆಯೊಂದಿಗೆ ಆರಂಭಿಸೋಣ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ದುರ್ಮುಖಮರ್ಷಿನಿ ಹರ್ಷರತೆ ತ್ರಿಭುವನ ಪೋಷಿನಿ ಶಂಕರ ತೋಷಿನಿ ಕಲ್ಮಷಮೋಚನಿ ಘೋರರತೆ ಧನುಜನಿ ರೋಷಿನಿ ದುರ್ಮದ ಶೋಷಿನಿ ದುಃಖ ನಿವಾರಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಯುಗಾದಿಯ ವಿಶೇಷ ಓಂಕಾರ ಕಾರ್ಯಕ್ರಮ ನಡೀತಾ ಇದೆ. ನೀವು ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದೀರಾ. ಇಂದು ಕಾರ್ಯಕ್ರಮಕ್ಕೆ ದಿವ್ಯ ರೂಪ, ದಿವ್ಯ ಒಂದು ತೇಜಸ್ಸನ್ನ ತಂದ್ಕೊಡ್ಲಿಕ್ಕೆ ಅಂತ ನಾವು ನಯನ ಮನೋಹರ ಪ್ರಾಕೃತಿಕ ಸೊಬಗುಳ್ಳಂತ ದೇವಿಯ ಆಲಯದಲ್ಲಿ ಆಗಮಿಸಿದ್ವಿ. ಇದು ಮದನಘಟ್ಟಮ್ಮ ದಿವ್ಯ ದೇವಾಲಯ. ಈ ದೇವಾಲಯದಲ್ಲಿ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರುಗನ್ನ ತಂದ್ಕೊಡಲು ಗುರುಜಿಯವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬನ್ನಿ ಮೊದಲನೇದಾಗಿ ಗುರುಗಳನ್ನ ಬರಮಾಡಿಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತಂತ್ರ ವಿದ್ಯಾ ಪ್ರಾವೀಣರು, ತೇಜೋಮಂದಿ ರಮಲಶಾಸ್ತ್ರ, ಸ್ವರಶಾಸ್ತ್ರಗಳಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ದೇವಿಶ್ರೀ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಗುರುಗಳನ್ನ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ತಮಗೆ. ಬ್ರಹ್ಮೋಸ್ಮಿ. ಗುರುಜಿ, ಈ ಒಂದು ಯುಗಾದಿ ಹಬ್ಬದ ಪ್ರಯುಕ್ತ ಸಮಸ್ತ ವೀಕ್ಷಕರೆಲ್ಲರಿಗೂ ಏನ್ ಹೇಳಿ ಬಯಸ್ತೀರಾ? ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೆಯಲ್ಲಿ ಜ್ಞಾನ ಜ್ಯೋತಿಯನ್ನು ಬೆಳಗಿ ಅಜ್ಞಾನದಿಂದ
ಸುಜ್ಞಾನದೆಡೆಗೆ ಕೊಂಡೊಯ್ಯಲೆಂದು ನಾನು ಆ ದೇವಿಯಲ್ಲಿ ಪ್ರಾರ್ಥಿಸುತ್ತೇನೆ. ಈ ಒಂದು ನೂತನ ಸಂವತ್ಸರ ನಿಮ್ಮ ಜೀವನದಲ್ಲಿ ವಿನೂತನ ಹಾಗೂ ಹೊಸದ ಹರ್ಷವನ್ನು ತಂದು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯ ತರಲೆಂದು ಆ ಗ್ರಾಮ ದೇವತೆಯಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರಳವಕ್ರಾಬ್ಧ್ಯಾ ಪಾರಿಷತ್ತಾ ಪರಶ್ರುತಂ ವಿಘ್ನಂ ನಿಘ್ನಂತಿ ಸತತಂ ವಿಕ್ಷ್ವಕ್ಸೇನಂ ತಮಾಶ್ರಯೇ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾರುತಿಂ ಆಧಾರಂ ಸರ್ವವಿದ್ಯಾನಾಂ ಅಯಗ್ರೀವಮುಪಾಸ್ವಯೇತ್. ಶ್ರೀಮಹಾಗಣಾಧಿಪತಯೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪವಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ ನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಾಧಿಪತಯೇ ನಮಃ. ಓಂ ಭೋಃ ಮಹಾಗಣಪತಿಂ ಆವಾಹಯಾಮಿ. ಓಂ ಭುವಃ ಮಹಾಗಣಪತಿಂ ಆವಾಹಯಾಮಿ. ಓಂ ಭುವಃ ಮಹಾಗಣಪತಿಂ ಆವಾಹಯಾಮಿ. ಓಂ ಭೋರ್ಭುವಸ್ವಃ ಮಹಾಗಣಪತಿಂ ಆವಾಹಯಾಮಿ. ಮಹಾಗಣಾಧಿಪತಯೇ ನಮಃ. ಧ್ಯಾಯಾಮಿ. ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ. ಆಸನಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ. ಪಾದಾರವಿಂದಯೋಃ ಆದ್ಯಂ ಪಾದ್ಯಂ ಸಮರ್ಪಯಾಮಿ. ಮುಖೇ ಆಚಮನೀಯಂ ಸಮರ್ಪಯಾಮಿ. ಸಮಯಾಮಿ. ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು. ವಿರಜಾಯೇ ನಮಃ. ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಮಹಾಗಣಾಧಿಪತಿ ದೇವತಾಭ್ಯೋ ನಮಃ. ಶುದ್ಧೋದಕಸ್ನಾನಾಗಾನಂ ತ್ರವಸ್ತ್ರಾರ್ಥ ಉಪವಿಧಾರ್ಥ ಆಭರಣಾರ್ಥ ಅಲಂಕರಣಾರ್ಥ ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗಂಧದ್ವಾರಾಂ ಧುರಾದುಷ್ಟಾಂ ನಿತ್ಯಪುಷ್ಟಾಂ ಕರೀಷಣೀ ಈಶ್ವರೀಗಂ ಸರ್ವಭೂತಾನಾಂ ತಾಮಿಕೋಪಹ್ವಯೇ ಶ್ರಿಯಂ. ಪರಿಮಳಗಂಧಂ ಧಾರಯಾಮಿ. ಮಹಾಗಣಾಧಿಪತಿ ದೇವತಾಭ್ಯೋ ನಮಃ. ಗಂಧಾನಂತರೆ ಹರಿದ್ರಾ ಕುಂಕುಮಚೂರ್ಣಂ ಧಾರಯಾಮಿ. ವಸ್ತ್ರಾರ್ಥಕ್ಷತಂ ಸಮರ್ಪಯಾಮಿ. ನಾನಾವಿಧ ಪರಿಮಳ ಪತ್ರಪುಷ್ಪಾಂ ಚ ಕರಿಷ್ಯೆ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವಾನ್ ಪಶುಮಾನ್ ಭವತಿ. ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಮಹಾಗಣಾಧಿಪತಿ ದೇವತಾಭ್ಯೋ ನಮಃ. ಅತ ದ್ವಾದಶ ನಾಮಾವಳಿ ಪೂಜಾಂ ಚ ಕರಿಷ್ಯೆ. ಓಂ ಸಮತಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ಓಂ ಗಜಕರ್ಣಿಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ಧೂಮಕೇತುವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಪಾಲಚಂದ್ರಾಯ ನಮಃ. ಓಂ ಕುಮಾರಗುರುವೇ ನಮಃ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಓಂ ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಮಹಾಗಣಾಧಿಪತಿ ದೇವತಾಭ್ಯೋ ನಮಃ. ನಾಮ ಪೂಜಾಂ ಸಮರ್ಪಯಾಮಿ. ಅತ ಧೂಪಂ. ಓಂ ದಶಾಂಗಂ ಗಂಗುಲೋಪೇತಂ ಸಗಂಧಂ ಚ ಮನೋಹರಂ ಕಪಿಲಾಕೃತಸಂಯುಕ್ತಂ ಧೂಪೋಯ ಪ್ರತಿಗೃಹ್ಯತ. ಆನಂದ ಸುಧೂಪಿತಮಾಗ್ರಾಪಯಾಮಿ. ಧೂಪಮಾಘ್ರಾನಂ ತರೆ ಕಾಶ್ಮೀರಫಲಂ ನಿವೇದಯಾಮಿ. ಮಹಾಗಣಾಧಿಪತಿ ದೇವತಾಭ್ಯೋ ನಮಃ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಆಪರ್ಜ್ಯೋತಿರ್ಗೋ ಅಮೃತೋ ಅಮೃತಮಿ ಸ್ವಾಹ. ಓಂ ಬ್ರಹ್ಮಣೇ ನಮಃ. ಮಧ್ಯರ್ಘ್ಯವಾಭ್ಯಾಚಮನಂ ಸಮರ್ಪಯಾಮಿ. ಫಲಂ ನಿವೇದಯಾಮಿ. ಮಧ್ಯ ಮಧ್ಯೆ ಪಾನೀಂ ಸಮರ್ಪಯಾಮಿ. ನಿವೇದನಾನಂತರ ಅತ ದೀಪಂ ದರ್ಶಯಾಮಿ. ಸಾಕ್ಷಾತ್ ದೀಪಾನಂತರ ಕರ್ಪೂರಮಂಗಲ ನೀರಾಂಜನಂ ಚ ಕರಿಷ್ಯೆ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪವಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ ನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಾಧಿಪತಿ ದೇವತಾಭ್ಯೋ ನಮಃ. ಕರ್ಪೂರೋತ್ತರ ಮಂಗಳ ನೀರಾಂಜನಂ ದರ್ಶಯಾಮಿ. ಮಧ್ಯಾರ್ಘ್ಯವಾಭ್ಯಾಚಮನಂ ಸಮರ್ಪಯಾಮಿ. ನಮಸ್ಕರೋಮಿ. ರಕ್ಷ ರಕ್ಷಾಂ ಧಾರಯಾಮಿ. ನಮಸ್ಕರೋಮಿ. ಯೋ ವೇದೋಕ್ತೋ ಸರ್ವಪ್ರೋಕ್ತೋ ವೇದಾಂತಶ್ಚ ಪ್ರತಿಷ್ಠಿತಃ ತಸ್ಯ ಪ್ರಕರಣಸ್ಯ ಯಃ ಪರಸ್ವರ ಮಹೇಶ್ವರಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಅತ ಪ್ರಾರ್ಥನಾ ನಮಸ್ಕಾರಾಂಚ ಕರಿಷ್ಯೆ. ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಯಥಾಶಕ್ತಿ ಧ್ಯಾನಾದಿ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ. ನಮಸ್ಕರೋಮಿ. ಶ್ರೀ ಮಹಾಗಣಾಧಿಪತಿ ದೇವತಾಭ್ಯೋ ನಮಃ.
ಪ್ರಸಾದ ಫಲ ಸಿದ್ಧಿರಸ್ತು ವರ್ಧತ ಅಭಿವರ್ಧತ ಮಹಾಗಣಾಧಿಪತಿಯನ್ಮ ಯಥಾಸ್ಥಾನ ಪ್ರಷ್ಟಯಾಮಿ ಶೋಭನಾರ್ಥೆ ಕ್ಷೇಮಾಯ ಊರ್ಧ್ವಾಸಯೇತೋ ಇತಿ ಸಂಕಲ್ಪ್ಯ ಅಸ್ಯ ಪೂರ್ವೋಕ್ತಚರಿತಾ ಏವಂ ಗಣವಿಶೇಷೇಣ ವಿಶಿಷ್ಟಾಯಂ ಅಸ್ಯ ಯೇ ಶುಭ ದಿನೇ ಶುಭದಿತೋ ಅಸ್ಯ ಪರ್ವಕಾಲ ಪ್ರಯುಕ್ತಾಂಗ ಸಮಸ್ತ ಜೀವಾಹಿನಿ ವೀಕ್ಷಕ ಬಾಂಧವಾನಾಂ ಸುಕ್ಷೇಮ ವಿಜಯವೀರ್ಯ ಅಭಯ ಆಯು ಆಯುರಾರೋಗ್ಯ ಭಾಗ್ಯದ ಸಿದ್ಧರ್ಥಂ ಅಷ್ಟೈಶ್ವರ್ಯಾಭಿವೃದ್ಧರ್ಥಂ ಧರ್ಮಾರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಪುರುಷಫಲ ಸಿದ್ಧರ್ಥಂ ಜನ್ಮ ಜನ್ಮಾಂತರ ಸಕಲ ದೋಷದ ನಿವಾರಣಾರ್ಥಂ ಅಸ್ಯ ಶ್ರೀದೇವತಾ ನವಗ್ರಹಾದಿದೇವತಾ ಪರಿಪೂರ್ಣ ಕೃಪಾಕಟಾಕ್ಷಫಲ ಸಿದ್ಧರ್ಥಂ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಆದೋ ತ್ರಿದೇವಿ ಪರಿಪೂರ್ಣ ಕೃಪಾಕಟಾಕ್ಷಫಲ ಸಿದ್ಧರ್ಥಂ ಯಥಾಶಕ್ತಿ ಧ್ಯಾನಾದಿ ಆವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೇತ್. ಓಂ ಶ್ರೀ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿಭ್ಯೋ ನಮೋ ನಮಃ. ಓಂ ವೇದಾತ್ಮನಾಯ ವಿದ್ಮಹೇ ಹಿರಣ್ಯಗರ್ಭಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ಓಂ ಭೋಃ ಬ್ರಹ್ಮಮಾವಾಹಯಾಮಿ ಓಂ ಭುವಃ ಬ್ರಹ್ಮಮಾವಾಹಯಾಮಿ ಓಂ ಸ್ವಃ ಬ್ರಹ್ಮಮಾವಾಹಯಾಮಿ ಓಂ ಭೂರ್ಭುವಸ್ವಃ ಬ್ರಹ್ಮಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಭೋಃ ಮಹಾವಿಷ್ಣುಮಾವಾಹಯಾಮಿ ಓಂ ಭುವಃ ಮಹಾವಿಷ್ಣುಮಾವಾಹಯಾಮಿ ಓಂ ಸ್ವಃ ಮಹಾವಿಷ್ಣುಮಾವಾಹಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಭೋಃ ಓಂ ಭುವಃ ಸಾಂಬ ಸದಾಶಿವಮಾವಾಹಯಾಮಿ ಓಂ ಸ್ವಃ ಸಾಂಬ ಸದಾಶಿವಮಾವಾಹಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ವಾಗ್ದೇವೇ ಚ ವಿದ್ಮಹೇ ಸರ್ವಸಿದ್ಧೇ ಚ ಧೀಮಹಿ ತನ್ನೋ ವಾಣಿ ಪ್ರಚೋದಯಾತ್. ಓಂ ಭೋಃ ವಾಣಿಮಾವಾಹಯಾಮಿ ಓಂ ಭುವಃ ವಾಣಿಮಾವಾಹಯಾಮಿ ಓಂ ಸ್ವಃ ವಾಣಿಮಾವಾಹಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಮಹಾದೇವೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಭೋಃ ಮಹಾಲಕ್ಷ್ಮೀಮಾವಾಹಯಾಮಿ ಓಂ ಭುವಃ ಮಹಾಲಕ್ಷ್ಮೀಮಾವಾಹಯಾಮಿ ಓಂ ಸ್ವಃ ಓಂ ಮಹಾಲಕ್ಷ್ಮೀಮಾವಾಹಯಾಮಿ ಭೂರ್ಭುವಸ್ವಃ ಮಹಾಲಕ್ಷ್ಮೀಮಾವಾಹಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಭೋಃ ಮಹಾದುರ್ಗಮಾವಾಹಯಾಮಿ ಓಂ ಭುವಃ ಓಂ ಸ್ವಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅಸ್ಯ ಶ್ರೀ ಗ್ರಾಮದೇವತಾ ಆವಾಹನಾಂಚ ಕರಿಷ್ಯೆ. ಓಂ ನಮೋ ಭಗವತಿ ಚಂಡಿಕೇಶ್ವರ ಮಹಾಕಾಳಿ ತ್ರಿಪುರಸಂಹಾರಿಣಿ ಶ್ರೀಂ ಶ್ರೀ ಶೈವಂ ಸ್ವಂ. ಓಂ ಕಾಳಿ ಮಹಾಕಾಳಿ ಆದಿಶಕ್ತಿ ಪರಂಜ್ಯೋತಿ ಭದ್ರಕಾಳಿ ಪಾಂಡಾರಿ ಕಪಾಲಮಾಲಿನಿ ಅನಂತರೂಪಿಣಿ ವರ್ಗಭೂಷಣಿ ಉಮಾಮಹೇಶ್ವರೇ ವಿಕೃತರೂಪಿಣಿ ಶಿವವೀರ ಶಕ್ತಿ ವಿನೋದ ಶಕ್ತಿ ವಿಗ್ರಹ ಶಕ್ತಿ ಸಕಲ ಕಾರ್ಯ ವಿನೋದಿನಿ ಸರ್ವಗ್ರಹ ಉಚ್ಚಾಟನ ಘೋರ ಘೋರೂಪಿಣಿ ಪ್ರಳಯಾಗ್ನಿ ಉಗ್ರರೂಪಿಣಿ ನಿತ್ಯ ಕಲ್ಯಾಣಿ ನಿರಂಜನ ರೂಪಿಣಿ ದುರ್ಗೆ ದುಷ್ಟ ಸಂಹಾರಿಣಿ. ಓಂ ಹೈಂ ಹ್ರೀಂ ಶ್ರೀಂ ಕ್ರೀಂ ಮದನಘಟ್ಟ ದೇವ್ಯೇ ನಮೋ ನಮಃ. ಓಂ ಭೋಃ ಮದನಘಟ್ಟದೇವಮಾವಾಹಯಾಮಿ ಓಂ ಭುವಃ ಮದನಘಟ್ಟದೇವಮಾವಾಹಯಾಮಿ ಓಂ ಸ್ವಃ ಮದನಘಟ್ಟದೇವಮಾವಾಹಯಾಮಿ ಓಂ ಭೂರ್ಭುವಸ್ವಃ ಮದನಘಟ್ಟದೇವಮಾವಾಹಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅಭಿಮುಖೇ ಕರೋಮಿ. ಎಲ್ಲರೂ ನಿಮ್ಮ ಕೈಯಲ್ಲಿ ಮುಂದೆ ಅಕ್ಷತೆ ಕೈಯಲ್ಲಿ ಇಟ್ಕೊಳ್ಳಿ. ಅಕ್ಷತೆ ಇರುತ್ತೆ ಅನ್ಸುತ್ತೆ. ಅಕ್ಷತೆ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕುಲದೇವತೆಯನ್ನ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಏಕಾಗ್ರತೆಯಿಂದ. ಹೀಗೆ ಇಟ್ಕೊಳ್ಳಿ. ಹೇಳಿ. ಪೂರ್ವ ಚರಿತ ಚರಿತ ಹೇವಂಗುಣ ಏವಂಗಣ ವಿಶೇಷೇಣ ವಿಶೇಷೇಣ ವಿಶಿಷ್ಟಾಯ ವಿಶಿಷ್ಟಾಯ ಅಸ್ಯ ಶುಭದಿತೋ ಶ್ರೀ ಭಗವತ ಆಜ್ಞೆಯ ಆಗ್ನೇಯ ಭಗವತ ಭಗವತ ಕೈಂಕರ್ಯ ಕೈಂಕರ್ಯ ರೂಪಂ ರೂಪಂ ಶ್ರೀ ಶ್ರೀ ಮದನಘಟ್ಟ ದೇವಿ ಮದನಘಟ್ಟ ದೇವಿ ಪ್ರೀತ್ಯರ್ಥಂ ಪ್ರೀತ್ಯರ್ಥಂ ಯೇ ಯುಗಾದಿ ಯುಗಾದಿ ಪರ್ವಕಾಲೆ ಪ್ರಯುಕ್ತಾಂಗ ಪ್ರಯುಕ್ತಾಂಗ ಮಮ ಮಮ ಕುಲದೇವತಾ ಕುಲದೇವತಾ ಸಹಿತಾಯ ಸಹಿತಾಯ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಕಾಳಿ ಮಹಾಸರಸ್ವತಿ ಮಹಾಸರಸ್ವತಿ ಕಲಶ ಪೂಜಾ ಕಲಶ ಪೂಜಾ ಯಥಾಶಕ್ತಿ ಯಥಾಶಕ್ತಿ ಧ್ಯಾನಾದಿ ಧ್ಯಾನಾದಿ ಆವಾಹನಾದಿ ಆವಾಹನಾದಿ ಷೋಡಶೋಪಚಾರ ಷೋಡಶೋಪಚಾರ ಪೂಜಾಂ ಪೂಜಾಂ ಕರಿಷ್ಯೆ. ಕರಿಷ್ಯೆ. ಓಂ ಮಹಾದೇವೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ಪ್ರಸನ್ನಾ ಚ ಭವ ಸರ್ವದಾ. ಓಂ ಭೋಃ ಮಹಾಲಕ್ಷ್ಮೀಮಾವಾಹಯಾಮಿ ಓಂ ಭುವಃ ಮಹಾಲಕ್ಷ್ಮೀಮಾವಾಹಯಾಮಿ ಓಂ ಸ್ವಃ ಮಹಾಲಕ್ಷ್ಮೀಮಾವಾಹಯಾಮಿ ಓಂ ಭೂರ್ಭುವಸ್ವಃ ಮಹಾಲಕ್ಷ್ಮೀಮಾವಾಹಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ.
ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಹಸ್ತಾರವಿಂದಯೋಃ ಅರ್ಘ್ಯಂ ಸಮರ್ಪಯಾಮಿ ಪಾದಾರವಿಂದಯೋಃ ಪಾದ್ಯಂ ಸಮರ್ಪಯಾಮಿ ಮುಖೇ ಆಚಮನೇಂ ಸಮರ್ಪಯಾಮಿ ಆಚಮ್ಯಾನಂತರೇ ಶುದ್ಧೋದಕ ಸ್ನಾನಾಂಚ ಕರಿಷ್ಯೆ ಓಂ ಅಪೋ ಇಷ್ಟಮಯೋಪವಾಸ್ತಾನ ಊರ್ಜೇತದಾತನ ಮಹೇರಣಾಯ ಚಕ್ಷಸೆ ಯೋಶ್ವತರ್ಮೋತಃ ಭಾಜಯತೆ ಅನಃ ಉಷತೇರ ಮಾತರಃ ತಸ್ಮಾ ಅರಂಗಮಾವಹೋ ಯತ್ಸಕ್ಷಯಾಯ ಜನ್ಮದ ಆಪೋ ಜನಯತಾಚರಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಓಂ ಇಮಂ ವಸ್ತ್ರಾಣಿಪಿ ವಸಾತೋ ಇವೋ ರಕ್ಷಿತೆ ಓಂ ಅಂತಃ ಕಹ ವಹ ವಾಸ್ತವ ವಿಶ್ವರೂಪಣ್ಯಂ ವಿಶ್ವಂ ವಸ್ತ್ರದ್ವಯಂ ಸಮರ್ಪಯಾಮಿ ವಸ್ತ್ರಾರ್ಥಂ ಅಕ್ಷತಾಂ ಸಮರ್ಪಯಾಮಿ ಆಭರಣಾರ್ಥಂ ಅಕ್ಷತಾಂ ಸಮರ್ಪಯಾಮಿ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿಂ ಆಯುಷ್ಯಮಗ್ರಂ ಪ್ರಥಮಂ ಚ ಶುಭ್ರಂ ಯಜ್ಞೋಪವೀತಂ ಬಲವಸ್ತು ತೇಜಃ ಯಜ್ಞೋಪವೀತಾಮಕ್ಷತಾಂ ಸಮರ್ಪಯಾಮಿ ಓಂ ಹರಿದ್ರಾರಂಜಿತೆ ದೇವಿ ಸುಖ ಸೌಭಾಗ್ಯದಾಯಿನಿ ಹರಿದ್ರಾಂತೆ ಗೃಹಾಣಾಂ ಪರಮೇಶ್ವರಿ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಭೂಮಿರ್ಧರಣೆ ಲೋಕಧಾರಣೆ ಉದ್ರತಾಸೇ ವರಾಹೇನ ಕೃಷ್ಣೇನ ಶತಬಾಹುನ ಮೃತ್ಯುಗೆ ಅನಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ ತ್ವಯಾ ಹತೇನ ಪಾಪೇನ ಜೀವಾಯ ಶರದಶತಂ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಕುಂಕುಮ ಸಿಂಧೂರಂ ಸಮರ್ಪಯಾಮಿ ಗಂಧದ್ವಾರಾಂ ದುರಾದೃಷ್ಟಾಂ ನಿತ್ಯಪುಷ್ಟಾಂ ಕರಿಷ್ಯಣಿ ಈಶ್ವರೀಕಂ ಸರ್ವಭೂತಾನಾಂ ತಾಮಯೋಪಶ್ರಿಯೇತ್ಯಂ ದಿವ್ಯಪರಿಮಳಗಂಧಾಂ ಧಾರಯಾಮಿ ಆಯಿನೇತಿ ಪರಾಯಿನೇತಿ ದುರ್ವಾದುರ್ವಂತ ಪುಷ್ಪಣೇ ಯಥಾಸ ಪುಂಡರೀಕಾಣಿ ಸಮುದ್ರಂಚ ಗೃಹಾಯಿ ಮೇ ಅಲಂಕರಣಾರ್ಥಂ ಅಕ್ಷತಾಮಕ್ಷತಾಮಯಾಮಿ ಓಂ ಅಸ್ಯ ಶ್ರೀದೇವತಭ್ಯನ್ಮ ನಾಮ ಪೂಜಾಂಚ ಕರಿಷ್ಯೇತ್ ಓಂ ಅತಾ ಧೂಪಂ ಓಂ ದುರ್ವಂತಂ ಓಂ ದತಾಂಗಂ ಗಂಗುಲೋಪೇತಂ ಸುಗಂಧಂ ಚ ಮನೋಹರಂ ಕಪಿಲಾಗ್ರತಂ ನಿತ್ಯಂ ಧೂಪೋಯ ಪ್ರತಿಷ್ಠತಾ ಆನಂದ ಸುಧೂಪಿತಮಾಗ್ರಾಪಯಾಮಿ ಧೂಪಮಾಘ್ರಾನಂ ತರೇ ಓಂ ಸಾಂಗ್ರಹರಣೆ ಸ್ವಾಹೇದತೆ ಇಮಾಂ ಗಣಭಾಗಂ ಗಂಧನ್ಮಾನೇತೆ ದ್ವಾದಶಾಲಕ್ಷ್ಮೇನ್ ಭವತೆ ದ್ವಾದಶಮಾ ಸಂವತ್ಸರಃ ಸಂವತ್ಸರಮೇವಾ ವದಂತೆ ಮೌಂಜೇ ಭವತೆ ಓಂ ಜೇ ಮುಂಜಾಹ ಊರ್ಧ್ವಮೇವಾರಂಭೆ ಚಿತ್ರಾ ನಕ್ಷತ್ರಂ ಭವತೆ ಚಿತ್ರಂ ವಾ ಏತತ್ಕರ್ಮ ಯದಗ್ಗಮೇರವೃದ್ಧೈ ಓಂ ಶ್ರೀ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿಭ್ಯೋ ನಮೋ ನಮಃ ವೇದೋಕ್ತ ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ ನಮಸ್ಕರೋಮಿ ವೀಕ್ಷಕರೇ, ನವ ವಸಂತವನ್ನ ಸ್ವಾಗತಿಸುವಂತ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ವಿಶೇಷ ಕಾರ್ಯಕ್ರಮಗಳನ್ನ ನೀವು ತಪ್ಪದೇ ವೀಕ್ಷಿಸಬೇಕಾಗುತ್ತೆ. ಯಾಕಾಗಿ ಕಾರ್ಯಕ್ರಮದಲ್ಲಿ ಕೇಳಲಾಗುವಂತಹ ಸರಳ ಪ್ರಶ್ನೆಗಳಿಗೆ ನೀವು ಸೂಕ್ತ ರೀತಿಯಲ್ಲಿ SMS ಮುಖೇನ ಉತ್ತರಿಸಿದಲ್ಲಿ ಜೀ ಕನ್ನಡ ವಾಹಿನಿ ಕಡೆಯಿಂದ ವಿಶೇಷವಾದಂತಹ ಬೆಳ್ಳಿ ನಾಣ್ಯಗಳನ್ನ ಉಡುಗೊರೆಯಾಗಿ ಪಡ್ಕೋಬಹುದಾಗಿದೆ. ಇನ್ನ ನಾವು ಪಂಚಾಂಗ ಶ್ರವಣ ಎಂದಾಕ್ಷಣ ಈ ವರ್ಷ ನಮ್ಮ ರಾಶಿಗೆ ಯಾವ ರೀತಿಯಾದಂತಹ ಫಲಗಳಿದೆ, ದ್ವಾದಶ ರಾಶಿಗಳು ಏನೆಲ್ಲ ಮಾಹಿತಿಯನ್ನ ಹೇಳುತ್ತೆ ಅಂತ ತಿಳ್ಕೊಳ್ಳೋಕೆ ನೀವೆಲ್ಲರೂ ಕಾತರದಿಂದ ಕುತೂಹಲದಿಂದ ಕಾಯ್ತಾ ಇರ್ತೀರಾ. ಎಲ್ಲವುದಕ್ಕಿಂತ ಮುಂಚಿತವಾಗಿ ನವಗ್ರಹಗಳನ್ನ ನಾವು ಸ್ಮರಿಸ್ತಾ ನವಗ್ರಹಗಳು, ಗ್ರಹಗಳು ಹಾಗೂ ನಕ್ಷತ್ರಗಳ ಚಾರ ಪ್ರಕಾರವಾಗಿ ಯಾವ ರೀತಿಯಾಗಿ ಪ್ರಕೃತಿಯ ಮೇಲೆ ಪ್ರಭಾವ ಈ ವರ್ಷ ಇದೆ ಅನ್ನೋದನ್ನ ಗುರುಗಳಿಂದ ಮೊದಲು ತಿಳ್ಕೊಳ್ಳೋಣ. ತದನಂತರ ದ್ವಾದಶ ರಾಶಿಯ ಫಲಾಫಲಗಳನ್ನು ಕೂಡ ಗುರುಗಳು ತಿಳಿಸ್ಕೊಡ್ಲಿದ್ದಾರೆ. ಗುರುಜಿ, ವೀಕ್ಷಕ ಬಾಂಧವರೆಲ್ಲರಿಗೂ ಈ ದಿನ ವಿಶೇಷವಾದ ದಿನ. ನಮಗೆಲ್ಲರಿಗೂ ಗೊತ್ತೇ ಇದೆ, ಯುಗಾದಿ, ಯುಗ ಆದಿ. ಏನಿದು ಮಹತ್ವ ಸಾಕಷ್ಟು ಇದೆ. ಯುಗ ಎಂದರೆ ಈ ಕಲಿಯುಗ ಪ್ರಪ್ರಥಮವಾಗಿ ಈ ದಿನ ನಡೆದಿದ್ದರಿಂದ ಇದು ಯುಗದ ಆದಿ
ಯುಗಾದಿ ಹಬ್ಬ ಆಯಿತು. ನೋಡಿ, ಈ ಯುಗಾದಿ ಚೈತ್ರ ಮಾಸ ವಸಂತ ಋತು ಎಲ್ಲವೂ ಸಹ ಚಿಗುರತಕ್ಕಂತಹ ಒಂದು ಮಾಸ. ನೋಡಿ, ಯಾವತ್ತೇ ಆಗ್ಲಿ ಹಳೆ ಬೇರು ಹೊಸ ಚಿಗುರು ಅಂತ ನಾವು ಹೇಳ್ತೀವಿ. ಇದೆಲ್ಲವೂ ಸಹ ಶಾಸ್ತ್ರಬದ್ಧವಾಗಿ, ಪ್ರಕೃತಿಯವಾಗಿ, ವೈಜ್ಞಾನಿಕವಾಗಿಯೂ ಸಹ ಪ್ರತಿಯೊಂದು ಹಬ್ಬ ಆಚರಣೆಯಲ್ಲೂ ಸಹ ನಮ್ಮ ಹಿನ್ನೆಲೆ, ನಮ್ಮ ಸಂಸ್ಕಾರ, ಸಂಪ್ರದಾಯದಲ್ಲಿ, ಏನೋ ಒಂದು ಇತಿಹಾಸದಲ್ಲಿ ಪುರಾಣೋಕ್ತವಾಗಿ, ವೇದೋಕ್ತವಾಗಿ ಎಲ್ಲವೂ ಸಹ ಅಡಗಿರುತ್ತೆ. ಈ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಪುಣ್ಯ ದಿನದಿಂದ ನಾವೇನ್ ಮಾಡ್ತೀವಿ? ಬೆಳಗ್ಗೆನೆ ಎದ್ದು ಅಭ್ಯಂಗ ಸ್ನಾನವನ್ನ ಮಾಡಿ, ನಿತ್ಯ ದೇವತಾರ್ಚನೆಯನ್ನ ಮಾಡಿ, ಮಹಾಗಣಪತಿ ಪೂಜೆಯನ್ನ ಮಾಡಿ, ನಾವು ಪ್ರಪ್ರಥಮವಾಗಿ ಪಂಚಾಂಗ ಶ್ರವಣವನ್ನ ಮಾಡ್ತೀವಿ. ಗುರುಗಳ ಮುಖೇನ ಹಳೆ ಕಾಲದಲ್ಲಿ ನಾವು ಏನ್ ಮಾಡ್ತಿದ್ವಿ? ಬೆಳಗ್ಗೆನೆ ಎದ್ದು ರಂಗೋಲಿಯನ್ನ ಹಾಕ್ತಾ, ಮನೆಗೆ ತೋರಣಗಳನ್ನ ಅಲಂಕರಿಸಿ, ಕುಟುಂಬದವರೆಲ್ಲರವನ್ನ ಸೇರಿ ಗುರುಗಳ ಬಳಿ ಹೋಗಿ ಪಂಚಾಂಗ ಶ್ರವಣವನ್ನ ಮಾಡಿ, ಅಲ್ಲಿ ಬೇವು ಬೆಲ್ಲವನ್ನ ಸವಿಯುವುದು ನಮ್ಮ ಸಂಸ್ಕಾರ. ಆ ಬೇವು ಬೆಲ್ಲವನ್ನ ಸವಿಯಲಿಕ್ಕೂ ಸಹ ಸಾಕಷ್ಟು ಹಲವಾರು ಒಂದು ವೈಜ್ಞಾನಿಕ ಹಿನ್ನೆಲೆ, ಒಂದು ಸಾಂಪ್ರದಾಯಿಕ ನಂಬಿಕೆಗಳು ಸಹ ಅಡಗಿದೆ. ಅದೇ ರೀತಿಯಲ್ಲಿ ನಾವು ಈ ದಿನ ಪ್ರಪ್ರಥಮವಾಗಿ ನಾವೆಲ್ಲರೂ ಒಟ್ಟಿಗೆ ಕೂಡಿ ಈ ಒಂದು ಸಂಸ್ಕಾರದಲ್ಲಿ ಪಂಚಾಂಗ ಶ್ರವಣ, ಪಂಚಾಂಗದಲ್ಲಿ ನವನಾಯಕರು ಯಾರು, ಯಾವ ಯಾವ ಗ್ರಹಗಳು ಯಾವ ಯಾವಕ್ಕೆ ಅಧಿಪತಿಗಳು ಆಗಿದರೋ ಅದರ ಮೇಲೆ ನಾವು ಅದಕ್ಕೆ ತಕ್ಕಂತೆ ಫಲಗಳನ್ನು ತಿಳ್ಕೊಳ್ಳುವಂಥದ್ದೇ ಪಂಚಾಂಗ ಶ್ರವಣ. ನೋಡಿ, ಈ ಸಂವತ್ಸರ ಅಧಿಪತಿ ಚಂದ್ರ. ಯಾಕೆ? ಒಂದು ತಿಳ್ಕೊಳ್ಳಿ, ಯಾವ ಹಬ್ಬದ ದಿನ ಮೊದಲನೇ ದಿನ ಆಗಿರುತ್ತೋ ಆ ದಿನದ ಅಧಿಪತಿಯೇ ಈ ಒಂದು ಸಂವತ್ಸರ ಅಧಿಪತಿಯಾಗಿರ್ತಾರೆ. ಈ ದಿನ ಈ ಒಂದು ಸಂವತ್ಸರವೇ ಜಯನಾಮ ಸಂವತ್ಸರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೇ. ಅತ ಶ್ರೀ ಸಂವತ್ಸರ ಫಲಂ ಭೋಜನಂ ಪೂಜ್ಯಮಾಸಂ ಸದಾ ಭೋಗೋ ಮಹೋತ್ಸವಃ ಆರಂಭ ಫಲವೃದ್ಧಿಶ್ಚ ಜಯಕರೋ ಭವೇತ್. ಈ ಒಂದು ಸಂವತ್ಸರದ ಹೆಸರು ಜಯನಾಮ ಸಂವತ್ಸರ. ಜಯ ಸಕಲರಿಗೂ ವಿಜಯ. ಈ ಜಯನಾಮ ಸಂವತ್ಸರವು ಮಹೋತ್ತರವಾದ ಸಂವತ್ಸರ. 60 ಸಂವತ್ಸರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವತ್ಸರವೇ ಈ ಜಯ ನಾಮ ಸಂವತ್ಸರ. ಈ ಜಯನಾಮ ಸಂವತ್ಸರದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಆರಂಭದಲ್ಲಿ ಶ್ರೇಷ್ಠವಾದ ಭೋಜನವನ್ನ ಅಂತಂದಾಗ, ಈ ಭೂಲೋಕದಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಸಹ ಹಸಿವು ಬಾಯಾರಿಕೆಗಳು ನಿವಾರಣೆಯಾಗುತ್ತೆ ಅಂತಂದ್ರೆ ಏರಳವಾಗಿ ಯಥೇಚ್ಛವಾಗಿ ದವಸ ಧಾನ್ಯಗಳು ಫಸಲುತ್ತವೆ, ದವಸ ಧಾನ್ಯಗಳು ಏರಳವಾಗಿ ಬೆಳೆಯುತ್ತೆ. ಈ ಒಂದು ಜಯನಾಮ ಸಂವತ್ಸರದಲ್ಲಿ ತೋರಿಸಿದೆ ದಿಗ್ವಿಜಯ ಪ್ರಾಪ್ತಿಯಾಗ್ತಿದೆ. ಅಷ್ಟೇ ಅಲ್ಲ, ಮಹಾಲಕ್ಷ್ಮಿಯ ಹಸ್ತದಲ್ಲಿರ್ತಕ್ಕಂಥ ಪುಷ್ಪಕ್ಕೆ ಜಯ ಅಂತ ಜಯನಾಮ ಸಂವತ್ಸರ ತೋರಿಸ್ತಾ ಇದೆ. ಇದೋ ಜಯಹೋ ಎಂದು ಸಾರುತ್ತಿರುವ ಈ ಒಂದು ಜಯನಾಮ ಸಂವತ್ಸರದಲ್ಲಿ ಯಾರು ವಿಜಯಶೀಲರಾಗ್ತಾರೋ ಅವರಿಗೆ ಸದ್ವಿಜಯ ಉಂಟಾಗಲಿ ಅಂತ ಹೇಳ್ತಾ ಈ ಸಂವತ್ಸರ ಫಲ ತಿಳಿಸ್ತಾ ಇದೆ. ಇದೀಗ ನವನಾಯಕರು ಯಾರು, ಈ ಸಂವತ್ಸರದ ಅಧಿಪತಿ, ಅವನು ಏನು ಕೊಡ್ತಿದ್ದಾನೆ, ಅವನ ಒಂದು ಪ್ರತಿಫಲದ ಶ್ಲೋಕ ಏನಿದೆ ಇದೀಗ ನೋಡೋಣ. ಚಂದ್ರಸ್ಯ ರಾಜತ್ವ ಫಲಂ ಧಾರಾಧರಾಃ ಪೂರ್ಣಜಲಂ ಪ್ರಕುರ್ಯುಃ ಧರಾತಲಂ ಕ್ಷೇಮಕರಂ ಸುಭೀಕ್ಷ್ಯಂ ಸಂಪೂರ್ಣ ಸಸ್ಯಾನಿ ಫಲಂತಿ ಭೂಮೋ ಇತ್ಯೋತ್ಸವಾಶ್ಚ ಬದ್ಧೋ ಪತೋ ಶಶಾಂಖೇ. ಈ ಸಂವತ್ಸರಕ್ಕೆ ಅಧಿಪತಿ ಚಂದ್ರ. ಚಂದ್ರನ ಶ್ಲೋಕ ಹೇಳ್ತಿದೆ, ಪ್ರತಿಯೊಬ್ಬ ಜನರು ರೋಗ ರಹಿತರಾಗಿ ಜೀವನ ಮಾಡ್ತಾರೆ. ಅಷ್ಟೇ ಅಲ್ಲ, ರಾಜ ಈ ಒಂದು ಪ್ರಜೆಗಳ ಮೇಲೆ ಉನ್ನತ ಸ್ಥಾನ ಅಭಿವೃದ್ಧಿ ಮಾಡಲಿಕ್ಕೆ ಯಾವ ಯಾವ ಯೋಗಗಳಿರ್ತಾರೋ ಅದನ್ನೆಲ್ಲ ಹುಡುಕ್ತಾರೆ ಅಂತ ಶಾಸ್ತ್ರ. ಜೊತೆಯಲ್ಲಿ ಅಷ್ಟೇ ಅಲ್ಲ, ಚಂದ್ರನು ಮೋಡಗಳು ಆಕಾಶದಲ್ಲಿ ಮೋಡಗಳು ಅತಿ ಹೆಚ್ಚು ಏರಳವಾಗಿ ಸೃಷ್ಟಿಯಾಗಿ ಮಳೆ ಅತಿ ಹೆಚ್ಚಾಗಿರತಕ್ಕಂಥದ್ದು. ಅಷ್ಟೇ ಅಲ್ಲ, ಅತಿ ಹೆಚ್ಚು ಫಸಲುಗಳನ್ನ ಬೆಳೆಯತಕ್ಕಂಥದ್ದು. ಅದರೊಂದಿಗೆ ನೋಡಿ ಏನ್ ಹೇಳ್ತೆ, ಸುಭಿಕ್ಷವೂ ಉಂಟಾಗುತ್ತೆ. ಯಾವುದೇ ಒಂದು ಕಾರಣಕ್ಕೂ ಸಹ ನಮ್ಮ ನಾಡಿನಲ್ಲೇ ಅಲ್ಲ, ದೇಶಾದ್ಯಂತ ಸುಭಿಕ್ಷ, ಯಾರಿಗೂ ಸಹ ನಷ್ಟ ಇಲ್ಲದೆ, ಯಾವುದೇ ಕಾರಣಕ್ಕೂ ತೊಂದರೆಗಳಿಲ್ಲದೆ
ಊಟ ಉಪಚಾರಗಳು ಎಲ್ಲವೂ ಸಹ ಯಥೇಚ್ಛವಾಗಿ ಸಿಗುತ್ತೆ ಅಂತ ಈ ಚಂದ್ರನ ಒಂದು ಪ್ರತಿಫಲ ಕೊಡ್ತಿದೆ. ಇದೀಗ ಮಂತ್ರಿ ಯಾರು, ಶ್ಲೋಕ ಏನ್ ಹೇಳುತ್ತೆ ನೋಡೋಣ. ಚಂದ್ರಸ್ಯ ಮಂತ್ರಿತ್ವ ಫಲಂ ಸುರಿಷ್ಟಃ ಸರ್ವ ಸಸ್ಯಾನಿ ಫಲಿತಾನಿ ಭವಂತಿ ಚ ಕ್ಷೇಮಾರೋಗ್ಯಂ ಸುಭಿಕ್ಷಂಚ ಜಾಯತೆ ಶಶಿಮಂತ್ರಿತಃ. ನೋಡಿ, ಮಂತ್ರಿ ಚಂದ್ರ. ಚಂದ್ರ ಈ ಸಂವತ್ಸರದ ಮಂತ್ರಿ ಆಗಿರೋದ್ರಿಂದ ಸುಭಿಕ್ಷಃ ತುಂಬಾ ಉತ್ತಮವಾಗಿ ಕೊಡ್ತಿದೆ. ಸೃಷ್ಟಿ ವೃದ್ಧಿ, ಸೃಷ್ಟಿ ಏನೇನು ಸೃಷ್ಟಿಯಾಗುತ್ತೋ ಅದು ವಿಜ್ಞಾನ ಆಗಿರ್ಬೋದು, ಜ್ಞಾನದ ರೀತಿಯಲ್ಲಾಗಿರ್ಬೋದು, ಸಸ್ಯ ಶ್ಯಾಮಲ ಆಗಿರ್ಬೋದು, ಎಲ್ಲವೂ ಏರಳವಾಗಿ ಸೃಷ್ಟಿಯಾಗುವಂಥದ್ದು. ಅಷ್ಟೇ ಅಲ್ಲ, ಜೊತೆಯಲ್ಲಿ ಫಲಿತಾನಿ ಭವಂಚಃ, ಯಾವುದೇ ಒಂದು ಸಕಾರಾತ್ಮಕವಾಗಿ ನಡೆಯುತ್ತೆ ಹೊರತಾಗಿ ಅದು ಯಾವುದೇ ಒಂದು ಫಲಿತಾಂಶವನ್ನು ತಗೊಂಡ್ರೂ ಸಹ, ಪ್ರಯತ್ನ ಪಟ್ಟರೂ ಸಹ ಅದಕ್ಕೆ ವಿಜಯೀ ಭವ ಅಂತ ಶಾಸ್ತ್ರ ಹೇಳುತ್ತಿದೆ. ಅಷ್ಟೇ ಅಲ್ಲ, ಕ್ಷೇಮಾರೋಗ್ಯಂ, ಪ್ರತಿಯೊಬ್ಬ ಮನುಷ್ಯನಿಗೂ ಕ್ಷೇಮ ಆರೋಗ್ಯದಲ್ಲಿ ವೃದ್ಧಿಯು ಆಗುತ್ತೆ, ಸುಭಿಕ್ಷ ಉಂಟಾಗುತ್ತೆ. ಜಾತಯೇತಿ ಅಂತಂದಾಗ ನೋಡಿ, ಜಾತಿ ಭೇದ ಭಾವ ಧರ್ಮ ಸಂಕಷ್ಟ ಅನ್ನೋದು ಇಲ್ಲದೆ ಎಲ್ಲರೂ ಸಹ ಸ್ನೇಹ ಜೀವಿಗಳಾಗಿ ಈ ಸಂವತ್ಸರದಲ್ಲಿ ಬಾಳ್ತಾರೆ ಅಂತ ಶಾಸ್ತ್ರ ಹೇಳ್ತಿದೆ. ಇದೇ ಚಂದ್ರನ ಮಂತ್ರಿಯ ಪ್ರಭಾವ. ಇದೀಗ ಸೇನಾಧಿಪತಿ ಯಾರು, ಸೇನಾಧಿಪತಿ ಏನು ಶ್ಲೋಕವನ್ನು ಹೇಳ್ತಿದ್ದಾನೆ, ಆತನ ಒಂದು ಪ್ರಪಂಚದ ಮೇಲೆ ಯಾವ ರೀತಿ ಅನುಗ್ರಹ ಇದೆ, ಶ್ಲೋಕದ ಮುಖಾಂತರ ನೋಡೋಣ. ರವೇಃ ಸೇನಾಧಿಪತ್ವ ಫಲಂ ಅನ್ಯೋನ್ಯಯುದ್ಧಂ ಧರಣೀಶ್ವರಾಣಾಂ ಅಲ್ಪಾಂಬುದಾವಾರಿಧರಾಃ ಸುವಾತಾಃ ರಕ್ತಧಾನ್ಯಾನಿ ಫಲಂತಿ ಭೂಮೋ ಸೇನಾಧಿಪತ್ಯೇ ದಿವಸಾಧಿಪತ್ಯ. ಸೇನಾಧಿಪತಿ ರವಿ. ಆ ರವಿಯಿಂದ ಮೋಡಗಳು ಗಾಳಿಯಿಂದ ಚದುರಿಸಲ್ಪಡುತ್ತವೆ. ಅಷ್ಟೇ ಅಲ್ಲ, ಮಳೆಯು ಸುರಿದು ಅವು ಭೂಮಿಯಲ್ಲಿ ಧನಧಾನ್ಯ ಸಮೃದ್ಧಿಯಾಗುತ್ತೆ ಅಂತ ರವಿ ಯಥೇಚ್ಛವಾಗಿ ಹೇಳ್ತಿದ್ದಾನೆ. ತುಂಬಾ ವಿಶೇಷವಾದ ಫಲ. ಅಷ್ಟೇ ಅಲ್ಲ, ರಾಜರುಗಳಲ್ಲಿ ಯುದ್ಧಗಳುಂಟಾಗುತ್ತೆ ಅಂತ. ಇದು ಸ್ವಲ್ಪ ಕೊಂಚ ಯೋಚನೆ ಮಾಡುವಂಥದ್ದೇ. ನೋಡಿ, ಅನ್ಯೋನ್ಯ ಯುದ್ಧ ಅಂತಂದ್ರೆ ಬೇರೆ ಬೇರೆ ದೇಶಗಳು ನಮ್ಮ ದೇಶಗಳಿಗೆ ಯುದ್ಧಗಳ ಭಯ ಉಂಟಾಗುತ್ತೆ ಅಂತ ಹೇಳ್ತಿದೆ. ಆದರೂ ಸಹ ಜಯ ನಮ್ಮದೇ, ಏಕೆಂದ್ರೆ ಜಯನಾಮ ಸಂವತ್ಸರ ನಮ್ಮದೇ ಎಂಬುದಾಗಿ ಯಥೇಚ್ಛವಾಗಿ ನಾವು ನಿರ್ಭಯವಾಗಿ ಬದುಕಿ ಬಾಳಿ ತೋರಿಸಬಹುದು ಅಂತ ವಿಶೇಷವಾಗಿ ರವಿ ಉಚ್ಚಾಟನೆಯೊಂದಿಗೆ ಆತನು ತಿಳಿಸ್ತಿದ್ದಾನೆ. ಮುಂದೆ ಸಸ್ಯಾಧಿಪತಿ ಯಾರು, ಆ ಸಸ್ಯಾಧಿಪತಿ ಶ್ಲೋಕ ಏನ್ ಹೇಳುತ್ತೆ, ಆ ಶ್ಲೋಕದ ಮುಖಾಂತರ ಮೊದಲು ಕೇಳೋಣ. ಗುರೋಃ ಸಸ್ಯಾಧಿಪತ್ವ ಫಲಂ ಸಸ್ಯಪತೋ ದಿವಜಕರೋ ಬಹುವಿಧ ಸಸ್ಯಾರ್ಗ ಸಂಪೂರ್ತಿ ಕೊಂಕಣ ಮಗಧ ದೇಶೆ ಮಧ್ಯಮ ಸಸ್ಯಾರ್ಗ ವೃದ್ಧಿ ಸ್ಯಾತ್. ಸಸ್ಯಾಧಿಪತಿ ಗುರು. ಗುರು ಎಂದರೆ ಧನಕಾರಕ, ಧಾನ್ಯಕಾರಕ. ಗುರುವಿನ ಅನುಗ್ರಹದಿಂದ ಸಕಲ ಜನರಲ್ಲೂ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಇಲ್ಲಿ ನಾವೊಂದು ಗಮನಿಸಬಹುದು, ನಮ್ಮ ದೇಶದ ಒಡೆಯ, ನಾಡಿನ ಒಡೆಯ ರೈತ ಎಲ್ಲಿ ಏರಳವಾಗಿ ಯಥೇಚ್ಛವಾಗಿ ದವಸ ಧಾನ್ಯಗಳನ್ನ ಬೆಳೆದು ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡ್ತಿರ್ತಾನೋ, ಆಗ ಯಥೇಚ್ಛವಾಗಿ ಎಲ್ಲಾ ಒಂದು ದವಸ ಧಾನ್ಯಗಳು ಬೆಳೆಗಳು ಕುಗ್ಗುತ್ತೆ. ಅಂದ್ರೆ ಇಲ್ಲಿ ಕೂಡ ರೈತನಿಗೂ ಸಹ ಯಥೇಚ್ಛವಾಗಿ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ. ಮೊದಲ ನಮ್ಮ ಐಶ್ವರ್ಯ ದವಸ ಧಾನ್ಯವೇ. ಮುಂದೆ ಯಾರು ಧಾನ್ಯಾಧಿಪತಿ ಯಾರು, ಆ ಬಂದಿರತಕ್ಕಂತ ಧಾನ್ಯಕ್ಕೆ ಅಧಿಪತಿ ಯಾರು, ಅವನು ಏನು ಶ್ಲೋಕ ಹೇಳ್ತಿದ್ದಾನೆ, ನಮ್ಮ ಪ್ರಕೃತಿ ಮೇಲೆ ಏನು ಫಲ. ಇದೀಗ ಧಾನ್ಯಾಧಿಪತಿ ಶ್ಲೋಕ. ಕುಜಸ್ಯ ಧಾನ್ಯಾಧಿಪತ್ವ ಫಲಂ ಫಲಂತಿ ಶುಷ್ಕ ಧಾನ್ಯಾನಿ ಶಿಂಬಿ ಧಾನ್ಯಾನಿ ಯಾನಿ ಚ ರಕ್ತಭೂಮಿಸ್ತು ಫಲಿತಾ ಭೂಮೇ ಧಾನ್ಯಾಧಿಪತೆ ಸತಿ. ಈ ಸಂವತ್ಸರದಲ್ಲಿ ವಿಶೇಷವಾಗಿ ಕುಜನು ಅಧಿಪತಿಯಾಗಿರೋದ್ರಿಂದ ಯಥೇಚ್ಛವಾಗಿ ಕೆಂಪು ಭೂಮಿಯಲ್ಲಿ ಬೆಳೆದಿರತಕ್ಕಂತ ಎಲ್ಲಾ ದವಸ ಧಾನ್ಯಗಳು ಸಹ ಸಮೃದ್ಧಿಯಾಗಿ ಬೆಳೆಯುತ್ತೆ. ಅಷ್ಟೇ ಶೇಖರಣೆಯೂ ಸಹ ಉಂಟಾಗುತ್ತೆ. ಮುಂದಿನ ಪೀಳಿಗೆಗೂ ಉಪಯೋಗವಾಗುವಷ್ಟು ಧಾನ್ಯ ಶೇಖರಣೆಯಾಗುತ್ತೆ ಅಂತ ಈ ಒಂದು ಕುಜ ತಿಳಿಸ್ತಾ ಇದ್ದೇನೆ. ಮುಂದೆ ಆ ಒಂದು ಅರ್ಘಾಧಿಪತಿ ಯಾರು, ಆ ಅರ್ಘಗಳಿಂದ ಅಧಿಪತಿಯಾಗಿರ್ತಕ್ಕಂಥ ಅರ್ಘಾಧಿಪತಿಯಿಂದ ಪ್ರಕೃತಿ ಮೇಲೆ ಏನ್ ತೋರಿಸ್ತಿದೆ, ಅರ್ಘಾಧಿಪತಿಯ ಶ್ಲೋಕ ಏನ್ ಹೇಳುತ್ತೆ, ಇದೀಗ ಕೇಳೋಣ. ರವೇ ಅರ್ಘಾಧಿಪತ್ವ ಫಲಂ ಅನರ್ಗಮಲ್ಪ ವೃಷ್ಟಿಶ್ಚ ಪ್ರಜಾನಾಂ ಕ್ಷುದ್ಭವಂ ತಥಾ ರಾಜ್ಞಾ ಪರಸ್ಪರಂ ಕ್ರೋಧಃ ಸೂರ್ಯೇ ಚಾರ್ಘಾಧಿಪತೆ ಸತಿ. ಅರ್ಘಾಧಿಪತಿ ರವಿ ಆಗಿರೋದ್ರಿಂದ ಪ್ರಜೆಗಳಲ್ಲಿ ಹಸುವಿನ ಬಾಧೆಯೇ ಇರುವುದಿಲ್ಲ.
ನೋಡಿ, ಹಸುವಿನ ಬಾಧೆ ಇರೋದಿಲ್ಲ ಅಂದ್ರೆ ನನಗೆ ಊಟ ಉಪಚಾರ ಇಲ್ಲ, ನಾನು ಈ ದಿನ ಉಪವಾಸದಿಂದ ಇರಬೇಕಾಗತ್ತೆ ಅನ್ನೋ ಒಂದು ಯೋಚನೆ ಮಾಡೋ ಒಂದು ಪರಿಸ್ಥಿತಿ ಬರೋದೇ ಇಲ್ಲ. ಅಷ್ಟೇ ಇಲ್ಲ, ರಾಜರಿಗೆ ಪರಸ್ಪರ ಕ್ರೋಧ ಉಂಟಾಗುತ್ತೆ ಅಂತ ನಮಗ್ ಗೊತ್ತೇ ಇದೆ. ನಮ್ಮ ನಾಡಿನಲ್ಲೇ ಅಲ್ಲ, ದೇಶದಾದ್ಯಂತ ರಾಜರು ಅಂತಂದ್ರೆ ಮಂತ್ರಿಗಳು ಯಾವ ರೀತಿ ಕಿತ್ತಾಡ್ತಿದ್ದಾರೆ ಅಂತಂದ್ರೆ ಆ ಒಂದು ಕಿತ್ತಾಟ ಇಲ್ಲಿ ತೋರಿಸ್ತಿದೆ. ಆದರೆ ಸತ್ಯಮೇವ ಜಯತೆ, ಸತ್ಯವನ್ನ ಯಾರು ಪಾಲನೆ ಮಾಡ್ತಾನೋ, ಪ್ರಜಾ ಸೇವೆಯನ್ನು ಯಾರು ಮಾಡ್ತಾನೋ ಅವನಿಗೆ ಜಯ ಪ್ರಾಪ್ತಿ, ಇದೋ ಜಯ ಹೋ ಅಂತ ಹೇಳ್ತಾ ಶೌರ್ಯವನ್ನ ಸೂರ್ಯ ಹೇರಳವಾಗಿ ಪ್ರಕೃತಿ ಮೇಲೆ ಕೊಡ್ತಿದ್ದಾನೆ. ಅದನ್ನೆಲ್ಲವನ್ನು ಸಹ ನಮ್ಮ ಮೇಲೆ ಉಪಯೋಗ ಮಾಡ್ಕೊಳ್ಳೋಣ. ಆ ಒಂದು ಸೂರ್ಯನಿಗೂ ಒಂದು ನಮಸ್ಕಾರವನ್ನ ಸಲ್ಲಿಸುತ್ತಾ ಮುಂದೆ ಈ ಒಂದು ಮೇಘಾಧಿಪತಿ ಯಾರು, ಆ ಮೇಘಾಧಿಪತಿ ಏನು ಫಲವನ್ನು ಕೊಡ್ತಿದ್ದಾನೆ ನೋಡೋಣ. ರವೇ ಮೇಘಾಧಿಪತ್ವ ಫಲಂ ಮಹದ್ಭಯಂ ಫಲಂ ಸ್ವಲ್ಪಂ ವರ್ಷತ್ ಸ್ಕಂಡಮಂಡಲಂ ರಕ್ತಧಾನ್ಯಂ ಸುಫಲಿತಂ ಸೂರ್ಯೇ ಮೇಘಾಧಿಪತೆ ಸತಿ. ಮೇಘಾಧಿಪತಿ, ವಿಶೇಷವಾಗಿ ಮೇಘಾಧಿಪತಿ ರವಿ. ಮೇಘಾಧಿಪತಿಯು ರವಿ ಆಗಿರೋದ್ರಿಂದ ಜನರಲ್ಲಿ ಭಯಭೀತಿ ಉಂಟಾಗುತ್ತೆ. ಜನರಲ್ಲಿ ಭಯ ಯಾವಾಗ ಬರಬೇಕು? ನಾವೇನಾದ್ರೂ ತಪ್ಪು ಮಾಡಿದ್ರೆ ಭಯವನ್ನ ಪಡಿತೀವಿ. ನಾವು ಯಾರಿಗಾದ್ರೂ ಸುಳ್ಳು ಹೇಳಬೇಕು ಅಂದ್ರೆ ಭಯ ಪಡಬೇಕಾಗತ್ತೆ. ನಾವು ಇನ್ನೊಬ್ಬರ ಮೇಲೆ ಯಾವುದಾದ್ರೂ ಸುಳ್ಳು ಆರೋಪ ಒದಿಸಬೇಕು ಅಂದಾಗ ಭಯ ಪಡಬೇಕಾಗತ್ತೆ. ನಾವು ಯಾವುದಾದ್ರೂ ಅನಾಚಾರ ಮಾಡಬೇಕಾದ್ರೆ ಭಯ ಪಡಬೇಕಾಗತ್ತೆ. ಭಯಭೀತಿರಿಂದ ಜನರು ಇರ್ತಾರೆ ಅಂತಂದಾಗ ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯೋಚನೆಯನ್ನ ಮಾಡತಕ್ಕಂತ ಸುಬುದ್ಧಿಯನ್ನ ಆ ಭಗವಂತ ನಮಗೆ ಈ ವರ್ಷ ಕೊಡ್ತಿದ್ದಾರೆ. ಅಂತಂದ್ರೆ ನಾವು ಭಯಭೀತರಾಗಿ ದೊಡ್ಡವರಿಗೆ ಗೌರವವನ್ನು ಕೊಡುತ್ತಾ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾನೆ, ಭಗವಂತ ನಾವು ಗೌರವ ಕೊಡಬೇಕು ಅಂತ ಹೇಳಿ ಪ್ರತಿದಿನವೂ ಭಯಭೀತರಾಗಿ ಸತ್ಯಮೇವ ಜಯತೆ ಎಂದು ನಾವು ಬದುಕಲಿಕ್ಕೆ ಅನುಕೂಲವನ್ನ ಮಾಡಿಕೊಡ್ತಿದ್ದಾನೆ ಈ ಒಂದು ಮೇಘಾಧಿಪತಿ ರವಿ. ಮುಂದೆ ರಸಾಧಿಪತಿ ಯಾರು, ಅವನು ಯಾವ ಫಲವನ್ನು ಕೊಡ್ತಿದ್ದಾನೆ ನೋಡೋಣ. ಶನೇಃ ರಸಾಧಿಪತ್ವ ಫಲಂ ಮದಿವೃಷ್ಟಿರ್ಮಂದ ಸಸ್ಯಂ ರಜಾಗ್ನಾದೀಕ್ಷಯೋ ಭವೇತ್ ಮ್ಲೇಚ್ಛಾನಾಂ ಜಾಯತೆ ವೃದ್ಧಿ ಮಂದೇ ಯದಿ ರಸಾಧಿಪೇ. ರಸಾಧಿಪತಿ ಶನಿ. ನೋಡಿ, ರಸಾಧಿಪತಿ ಶನಿ ಅಂತಂದಾಗ ತೈಲಗಳು, ಸಮುದ್ರದ ತೀರಗಳಲ್ಲಿರ್ತಕ್ಕಂಥಗಳು, ಮತ್ಸಾದೇಶಗಳು ಅಂತಂದಾಗ ದ್ವೀಪದಲ್ಲಿ ಇರ್ತಕ್ಕಂಥ ದ್ವೇಷಗಳಿಗೆ ಪೀಡೆಯುಂಟಾಗುತ್ತೆ. ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪಗಳು, ಯಾವುದಾದ್ರೂ ಒಂದು ಶ್ರೀಲಂಕಾ, ಇಂಥ ಅರಬ್ಬಿಕ್ ಸಮುದ್ರದಲ್ಲಿರ್ತಕ್ಕಂತಹ ಒಂದು ದೇಶಗಳಿಗೆ ಪೀಡೆಯುಂಟಾಗುತ್ತೆ. ಮತ್ಸ್ಯ ದೇಶದ ಒಂದು ಪ್ರಜೆಗಳಿಗೆ ತೊಂದರೆ ಆಗುತ್ತೆ ಅಂತ ಆಲ್ರೆಡಿ ತಿಳಿಸಲಾಗಿದೆ. ಅದನ್ನು ನಾವು ಸ್ವಲ್ಪ ಎಚ್ಚರಿಕೆ ವಹಿಸುವುದು ತುಂಬಾ ಒಳ್ಳೆಯದು. ಪ್ರತಿನಿತ್ಯ ದೇವರ ನಾಮಸ್ಮರಣೆಯಿಂದ ನಮ್ಮ ಭಾಗ್ಯೋದಯ ಆಗಬಹುದು. ಇದು ಮತ್ಸ್ಯ ದೇಶದ ಒಂದು ಶನಿಯ ಪ್ರಭಾವದಿಂದ ಈ ರೀತಿ ಆಗುತ್ತೆ. ಮುಂದೆ ಈ ನೇರಸಾಧಿಪತಿ ಯಾರು, ಅವನು ಯಾವ ಫಲವನ್ನು ಕೊಡ್ತಿದ್ದಾನೆ ಅದನ್ನ ನೋಡೋಣ. ಈ ನೇರಸಾಧಿಪತಿ ಯಾರು, ಅವನು ಯಾವ ಫಲವನ್ನು ಕೊಡ್ತಿದ್ದಾನೆ ಅದನ್ನ ನೋಡೋಣ. ಬುಧಸ್ಯ ನಿರಸಾಧಿಪತ್ವ ಫಲಂ ಚಿತ್ರವಸ್ತ್ರಾದಿಕಾನಾಂಚ ಚಂದ್ರಚಂದ್ರಾಯನೋರಪಿ ವೃಷ್ಟಿಸ್ಯಾಧರ್ಗ ಮೃದ್ಧಿಶ್ಚ ಬುಧೆ ನಿರಸನಾಯಕೆ. ನೋಡಿ, ನೇರಸಾಧಿಪತಿಯ ಒಂದು ಪ್ರಭಾವದಿಂದ ಈ ಸಂವತ್ಸರದಲ್ಲಿ ಶ್ರೀಗಂಧ, ರಕ್ತಚಂದನ, ಸುಗಂಧ ಭರಿತ ದ್ರವ್ಯಗಳು, ಬಟ್ಟೆ ಯಥೇಚ್ಛವಾಗಿ ಬೆಳೆಯುತ್ತೆ. ಬಟ್ಟೆ ಅಂತಂದ್ರೆ ನಾವು ಹಾಕೊಳ್ತಕ್ಕಂಥ ವಸ್ತ್ರಗಳು ಯಥೇಚ್ಛವಾಗಿ ಬೆಳೆದು ಎಲ್ಲಾ ಪ್ರಜೆಗಳಿಗೂ ಸಹ ಎಂತಹ ಒಂದು ಬಟ್ಟೆಗಳನ್ನು ಆಸೆ ಪಟ್ಟಿರ್ತಾರೋ ಅವೆಲ್ಲವನ್ನು ಧಾರಣೆ ಮಾಡಬಹುದು. ಈ ಸಂವತ್ಸರದಲ್ಲಿ ಅವುಗಳ ಬೆಲೆಯೂ ಸಹ ಕುಗ್ಗುತ್ತೆ ಅಂತ ಶಾಸ್ತ್ರ ಹೇಳ್ತಿದೆ. ಇದೊಂದು ಶುಭ ಕಾಲ, ಶುಭ ಸಮಯ ನಿಮಗೆಲ್ಲರಿಗೂ. ಮುಂದೆ ಈ ಒಂದು ಪಶುನಾಯಕ ಯಾರು, ಪಶುನಾಯಕ ಏನನ್ನು ಕೊಡ್ತಿದ್ದಾನೆ, ಯಾವ ಶ್ಲೋಕವನ್ನು ಹೇಳ್ತಿದ್ದಾನೆ ನೋಡೋಣ. ಕೃಷ್ಣಸ್ಯ ಪಶುನಾಯಕತ್ವ ಫಲಂ ಪಶುವೃದ್ಧಿಸ್ಸು ಭಿಕ್ಷಂಚ ಬಹು ಸಸ್ಯಾರ್ಘ ಸಂಪದಃ ಸಂಪೂರ್ಣ ತೃಣ ವೃದ್ಧಿ ಸ್ಯಾತ್ ಗೋಪಾಲೆ ಪಶುನಾಯಕೆ. ಪಶುನಾಯಕ, ಪಶುನಾಯಕ ಯಾರು? ಶ್ರೀಕೃಷ್ಣ. ಈ ಬಾರಿ ತುಂಬಾ ನಿಜವಾಗ್ಲೂ ಜಯನಾಮ ಸಂವತ್ಸರದಲ್ಲಿ ಅದೃಷ್ಟವೇ ಪಶುಗಳಿಗೆ. ಪಶುನಾಮ ಈ ಜಯನಾಮ ಸಂವತ್ಸರದಲ್ಲಿ ಪಶುನಾಯಕ ಶ್ರೀಕೃಷ್ಣ ಪರಮಾತ್ಮ. ಈ ಸಂವತ್ಸರದಲ್ಲಿ ಹಸುಗಳು ಯಥೇಚ್ಛವಾಗಿ ಹಸುಗಳಿಗೆ ಮೇವು ಹುಲ್ಲು ಸಿಗುತ್ತೆ, ಯಥೇಚ್ಛವಾಗಿ ಹಾಲು ಉತ್ಪಾದನೆಯಾಗತ್ತೆ. ನಮಗೆ ಹಾಲು, ತುಪ್ಪ, ಮೊಸರು, ಬೆಣ್ಣೆಗೆ
ಕೊರತೆಯೇ ಇಲ್ಲದಂತಾಗತ್ತೆ. ಹಸುಗಳು ಸಮೃದ್ಧಿಯಾಗಿ ಬೆಳೆಯುತ್ತೆ. ಹಸುಗಳ ಸಂತಾನ ಗೋ ಸಂರಕ್ಷಣೆಗಳು ಅತಿ ಹೆಚ್ಚಾಗತ್ತೆ. ಈ ಬಾರಿ ಈ ಸಂವತ್ಸರದಲ್ಲಿ ನಿಜವಾಗ್ಲೂ ಸಹ ಹಸುಗಳು ಕೊಲ್ಲುವುದು, ಹಸುಗಳನ್ನ ಸಂರಕ್ಷಣೆ ಮಾಡುವುದು, ಕೊಲ್ಲುವುದು ನಿಲ್ಲಿಸಿ ಹಸುಗಳನ್ನ ಸಂರಕ್ಷಣೆ ಮಾಡುವುದು ಯಥೇಚ್ಛವಾಗಿ ನಡೆಯುತ್ತೆ. ಇದು ಜಯನಾಮ ಸಂವತ್ಸರ. ಅಷ್ಟೇ ಅಲ್ಲ, ಹಸುಗಳಿಗೆ ಪ್ರಿಯವಾಗಿರ್ತಕ್ಕಂಥ ಭಗವಂತ ಶ್ರೀಕೃಷ್ಣನಾಗಿರೋದ್ರಿಂದ ಹಸುಗಳನ್ನ ಆತನೇ ಸಂರಕ್ಷಣೆ ಮಾಡ್ತಾನೆ. ಇದು ನಿಜವಾಗ್ಲೂ ಅದೃಷ್ಟವೇ ನಮಗಾಗಿರುತ್ತೆ. ಈ ಸಂವತ್ಸರದಲ್ಲಿ ಯಥೇಚ್ಛವಾಗಿ ಎಲ್ಲರಿಗೂ ಸಹ ಒಂದು ಅನುಕೂಲತಾ, ಒಂದು ಸ್ಥಿತಿಯನ್ನ ಪಡೆಯುತ್ತೆ ಅಂತ ಈ ಒಂದು ಸಂವತ್ಸರ ನವನಾಯಕರು ತಿಳಿಸ್ತಿದ್ದಾರೆ. ಇದೇ ಈ ಒಂದು ಪಂಚಾಂಗ ಶ್ರವಣದ ಫಲ. ನಂತರ ಪಂಚಾಂಗ ಶ್ರವಣದ ನಂತರ ನಾವು ತಿಳ್ಕೋಬೇಕಾಗಿದೆ ದ್ವಾದಶ ರಾಶಿಯ ಫಲಾಫಲಗಳು. ಯಾವ ರಾಶಿಯವರಿಗೆ ಯಾವ ಫಲ ಏನಾಗುತ್ತೆ, ಆದಾಯ, ವ್ಯಯ, ಅಪಮಾನ, ಅವಮಾನ, ರಾಜ ಸನ್ಮಾನ ಎಷ್ಟು, ನಿಮ್ಮ ಒಂದು ವಿಶೇಷವಾದ ಶುಭ ದಿಕ್ಕು, ಶುಭ ಸಂಖ್ಯೆ, ಯಾವ ರಾಶಿಯವರಿಗೆ ಏನು ಫಲ, ಲಾಭ ಎಷ್ಟು, ನಷ್ಟ ಎಷ್ಟು, ಇದಕ್ಕೆ ಪರಿಹಾರ ಏನು, ಸಂಪೂರ್ಣ ಭವಿಷ್ಯ, ರಾಶಿ ಭವಿಷ್ಯ. ವೀಕ್ಷಕ ಬಾಂಧವರೇ, ಪಂಚಾಂಗ ಶ್ರವಣ ಆದ ನಂತರ ನಾವು ಬೇವು ಬೆಲ್ಲವನ್ನ ಹಂಚ್ತೀವಿ. ಬೇವು ಬೆಲ್ಲವನ್ನ ಮನೆಯಲ್ಲಿರ್ತಕ್ಕಂಥವ್ರೆಲ್ಲರೂ ಒಬ್ರಿಗೊಬ್ರು ಹಂಚ್ಕೊಂಡು ತಿಂತಾರೆ, ಅಥವಾ ಊರಿನ ಗ್ರಾಮಸ್ಥರೆಲ್ಲೂ ಒಂದು ಜಾಗದಲ್ಲಿ ಕೂತ್ಕೊಂಡು ಬೇವು ಬೆಲ್ಲವನ್ನ ಹಂಚ್ಕೊಳ್ತಾರೆ. ಇದ್ರ ಹಿಂದೆಯೂ ಸಹ ಸಾಕಷ್ಟು ಹಿನ್ನೆಲೆ ಇರುತ್ತೆ. ನೂರಾರು ಜನ ಒಂದು ಜಾಗದಲ್ಲಿ ಸೇರಿ ಬೇವು ಬೆಲ್ಲವನ್ನ ಹಂಚ್ಕೊಳ್ಳೋದ್ರಿಂದ ನಾವೆಲ್ಲರೂ ಸುಖ ದುಃಖಗಳಿಗೆ ಭಾಗಿಯಾಗಿರ್ತೀವಿ ಅನ್ನೋ ಒಂದು ಸಂಕೇತ. ಅಷ್ಟೇ ಅಲ್ಲ, ಇನ್ನೊಂದು ಸಂಕೇತ, ನಮ್ಮ ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದರೂ ಸಹ ನಾವದನ್ನ ನಿರ್ಭಯವಾಗಿ ಎದುರಿಸ್ತೀವಿ ಅನ್ನೋ ಒಂದು ಸಂಕೇತ ಎರಡೂ ಇದರಲ್ಲಿರುತ್ತೆ. ಸುಖ ದುಃಖಗಳು ಸಮವಾಗಿ ನಮ್ಮ ಜೀವನದಲ್ಲಿರಲಿ ಅಂತ ಒಂದು ಆರೈಸಿಕೊಂಡು ಬೇವು ಬೆಲ್ಲವನ್ನ ಸ್ವೀಕಾರ ಮಾಡ್ತೀವಿ. ಅಷ್ಟೇ ಅಲ್ಲ, ವೈಜ್ಞಾನಿಕವಾಗಿ ಇದರಲ್ಲಿ ಸಾಕಷ್ಟು ಹಿನ್ನೆಲೆ ಅಡೆದಿರತಕ್ಕಂಥದ್ದು. ಈಗ ತಾನೇ ಶಿಶಿರ ಋತು ಕಂಪ್ಲೀಟ್ ಆಗಿ ಒಂದು ಕೊನೆಯಾಗಿ ಸಮಾಪ್ತಿಯಾಗಿ ವಸಂತ ಋತು ಪ್ರಾರಂಭ ಆಗ್ತಿದೆ ಅಂತಂದಾಗ, ವಸಂತ ಋತು ಪ್ರಾರಂಭ ಕಾಲದ ಪ್ರಕೃತಿಯಲ್ಲಿ ಸ್ವಲ್ಪ ಒಂದು ಬದಲಾವಣೆಯಾಗತ್ತೆ. ಈ ಪ್ರಕೃತಿಯಲ್ಲಿ ಬದಲಾವಣೆ ಆಗಿದ ತಕ್ಷಣ ನಮ್ಮ ದೇಹದಲ್ಲಿ ಕೂಡ ಎಲ್ಲ ಒಂದು ನರನಾಡಿಗಳು ಸಹ ದೇಹದಲ್ಲಿ ಬದಲಾವಣೆಯಾಗತ್ತೆ, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗತ್ತೆ. ಇಂತಹ ಸಮಯದಲ್ಲಿ ನಾವು ಈ ಬೆಲ್ಲವನ್ನು ಸ್ವೀಕಾರ ಮಾಡೋದ್ರಿಂದ ಗಂಟಲಿನ ತೊಂದರೆ ಹಾಗೂ ಹೊಟ್ಟೆಯಲ್ಲಿರ್ತಕ್ಕಂಥ ಜೀರ್ಣಶಕ್ತಿಯೆಲ್ಲ ತೊಂದರೆಗಳು ನಿವಾರಣೆಯಾಗತ್ತೆ. ಮತ್ತು ಈ ಬೇವನ್ನ ತಿನ್ನೋದ್ರಿಂದ ಎಷ್ಟೋ ಚರ್ಮ ರೋಗಗಳು ಬರೋದಿಲ್ಲ. ನೋಡಿ, ಈ ಒಂದು ಬೇವು ಬೆಲ್ಲವನ್ನ ತಿನ್ಬೇಕಾದ್ರೆ ಶತಾಯು ವಜ್ರದೇಹಾಯ, 100 ವರ್ಷಗಳ ಕಾಲ ನನ್ನ ದೇಹ ವಜ್ರದಂತಿರಬೇಕು. ಅಷ್ಟೇ ಅಲ್ಲ, ಸರ್ವ ಸಂಪತ್ಕರಾಯ ಚ, ಎಲ್ಲ ಸಂಪತ್ತುಗಳು ನನ್ನದಾಗಲಿ. ಅಷ್ಟೇ ಅಲ್ಲ, ಸರ್ವ ಅರಿಷ್ಟ ವಿನಾಶಾಯ, ಸಕಲ ಅರಿಷ್ಟ ದೋಷಗಳು ದೂರವಾಗಿ ನನ್ನ ಒಂದು ಜೀವನದಲ್ಲಿ ಈ ಒಂದು ನಿಂಬ ಕಳಂದ ಅಂತಂದ್ರೆ ಈ ಬೇವಿನ ಬೆಲ್ಲದಿಂದ ನನ್ಗೆ ಇಷ್ಟು ಪ್ರಾಪ್ತಿಯಾಗಲಿ ಅಂತಂದಾಗ ಈ ಒಂದು ಶ್ಲೋಕದ ಅರ್ಥ ಎಷ್ಟು ಅರ್ಥಗರ್ಭಿತವಾಗಿದೆ. ನಮ್ಮ ಜೀವನದಲ್ಲಿ ಒಂದು ಬೇವು ಬೆಲ್ಲವನ್ನು ತಿನ್ನೋದ್ರಿಂದ ಸಕಲ ದೃಷ್ಟಿ ದೋಷಗಳು ರೋಗಗಳು ನಿವಾರಣೆ ಆಗೋದೊಂದಿಗೆ 100 ವರ್ಷ ಬದುಕುವ ಕಾಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಈ ಬೇವು ಬೆಲ್ಲದ ಒಂದು ಸಂಕೇತ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಳಂದ ಭಕ್ಷಣಂ. ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಳಂದ ಭಕ್ಷಣಂ. ಹಾಗೆ ಕಣ್ಣು ಗೊತ್ಕೊಂಡು ಒಂಚೂರು ಬಾಯಿ. ಬೇವಿನ ಕಹಿ ಗಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ವರುಷಕ್ಕೊಂದು ಹೊಸತು ಜನ್ಮ, ಹರುಷಕ್ಕೊಂದು ಹೊಸತು
ಒಂದು ವಿಶೇಷ ದಿನದಂದು ನಾವೊಂದು ದಿವ್ಯ ಕ್ಷೇತ್ರದಲ್ಲಿ ಇದ್ದೀವಿ ವೀಕ್ಷಕರೇ. ಮಾಗಡಿ ರಸ್ತೆಯ ಈ ಒಂದು ವಿಶೇಷವಾದಂತಹ ಪರಮ ಪವಿತ್ರ ಪುಣ್ಯ ಕ್ಷೇತ್ರ ಮದನಘಟ್ಟಮ್ಮ ದೇವಾಲಯದಲ್ಲಿ ನಾವಿದ್ದೀವಿ. ಈ ಕ್ಷೇತ್ರ ಮಹಿಮೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈಗ ತಿಳಿಯೋ ಸಮಯ. ದೇಗುಲದ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ಅನಂತ ಪದ್ಮನಾಭ ಅವರು ನಮ್ಮೊಂದಿಗಿದ್ದಾರೆ. ಇಲ್ಲಿನ ವಿಶೇಷವನ್ನು ಹೇಳ್ತೀನಿ. ಶುಕ್ರವಾರ, ಮಂಗಳವಾರ ಮತ್ತು ಪೌರ್ಣಮಿ, ಅಮಾವಾಸ್ಯೆ, ಹಬ್ಬ ದಿನಗಳಲ್ಲಿ ಇಲ್ಲಿನ ವಿಶೇಷವಾಗಿಯೂ ನಡೆಯುತ್ತದೆ. ವಿಶೇಷವಾಗಿ ಪೂಜೆ ನಡೆಯುತ್ತದೆ. ಮತ್ತು ನವರಾತ್ರಿ 9 ದಿವಸಗಳ ಕಾಲವು ವಿಶೇಷವಾಗಿ ಆ ಅಲಂಕಾರಗಳನ್ನು ಮಾಡಿ ಪೂಜೆಯನ್ನು ಮಾಡುತ್ತೇವೆ. ಈ ತಾಯಿಯಿಂದನೇ ನಮ್ಮ ವಂಶ, ಗಂಡು ವಂಶ ಬೆಳೆದಿರೋದು ಅಂತ ಇತಿಹಾಸದಲ್ಲಿ ಇದೆ. ನಮ್ಮ ತಾತ, ಅಜ್ಜಿ, ನಮ್ಮ ಮುತ್ತಾತಿರು ಎಲ್ಲ ಹೇಳಿರ್ತಕ್ಕಂಥದ್ದು ಇದು ಸತ್ಯ. ಶ್ರೀ ಮದನಘಟ್ಟಮ್ಮ ದೇವಿದು ಬಹಳ ಭಕ್ತಿ ಇರೋದ್ರಿಂದ ಜನಗಳು 33 ಹಳ್ಳಿ ಭಕ್ತಾದಿಗಳು ಎಲ್ಲ ಬಂದು ಇಲ್ಲಿ ಸೇರಿ ತುಂಬಾ ಜಾತ್ರೆಗಳು ಮಾಡಿ ಬಹಳ ಮಹಿಮೆಯಿಂದ ನಡೆಯುತ್ತೆ. ವೀಕ್ಷಕರೇ, ಇಂದು ಈ ಒಂದು ಓಂಕಾರ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಬೆಳ್ಳಿ ನಾಣ್ಯಗಳನ್ನ ನಿಮ್ಮದಾಗಿಸ್ಕೊಳ್ಬಹುದು. ಹೇಗೆ? ಕಾರ್ಯಕ್ರಮದಲ್ಲಿ ಕೇಳಲಾಗುವಂತಹ ಸರಳ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ಬೆಳ್ಳಿ ನಾಣ್ಯಗಳನ್ನ ನೀವು ನಿಮ್ಮದಾಗಿಸ್ಕೊಳ್ಬಹುದು. ನಮ್ಮ ಓಂಕಾರ ಕಾರ್ಯಕ್ರಮ ಮಾತ್ರ ಅಲ್ಲ, ಇಂದು ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನ ಧಾರಾವಾಹಿಯನ್ನ ತಪ್ಪದೆ ವೀಕ್ಷಿಸಿ ಕೇಳಲಾಗುವಂತಹ ಸರಳ ಪ್ರಶ್ನೆಗಳಿಗೆ ಉತ್ತರಿಸಿ ಬೆಳ್ಳಿ ನಾಣ್ಯಗಳನ್ನ ಬಹುಮಾನದ ರೂಪದಲ್ಲಿ ನಿಮ್ಮದಾಗಿಸ್ಕೊಳ್ಬಹುದಾಗುತ್ತೆ. ಹಾಗಿದ್ರೆ ಬನ್ನಿ, ಈಗ ಗುರುಗಳಿಂದ ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟಂತಹ ಈ ವರ್ಷದ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಕೇಳಿ ತಿಳಿಯೋಣ. ಗುರುಜಿ. ವೀಕ್ಷಕ ಬಾಂಧವರೆಲ್ಲರಿಗೂ ಈ ಒಂದು ಜಯನಾಮ ಸಂವತ್ಸರದಲ್ಲಿ ನಮ್ಮ ರಾಶಿ ಎಷ್ಟು ಆದಾಯ, ಎಷ್ಟು ವ್ಯಯ, ಏನು ಸುಖ ದುಃಖಗಳಿದೆ, ಅದಕ್ಕೆ ಪರಿಹಾರ ಏನು, ತಾವೆಲ್ಲರೂ ಕಾಯ್ತಾ ಇದ್ದೀರಿ. ಒಂದನ್ನ ಸೂಕ್ಷ್ಮವಾಗಿ ನೀವು ತಿಳ್ಕೋಬೇಕು. ವರ್ಷ ಭವಿಷ್ಯವನ್ನ ಶನಿ ಗುರುಗಳ ಆಧಾರದ ಮೇಲೆ, ಮಾಸ ಭವಿಷ್ಯವನ್ನ ಸೂರ್ಯನ ಆಧಾರದ ಮೇಲೆ, ನಿತ್ಯ ಭವಿಷ್ಯವನ್ನ ಚಂದ್ರದ ಆಧಾರದ ಮೇಲೆ ನಾವು ಹೇಳ್ತೀವಿ. ಆದರೆ ಈ ಒಂದು ವರ್ಷ ಭವಿಷ್ಯದಲ್ಲಿ ಪ್ರಸ್ತುತಕ್ಕೆ ಗುರುಗ್ರಹ ಬೃಹಸ್ಪತಿಯು ಮಿಥುನ ರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು ಸ್ಥಿತನಾಗಿ, ಶನಿಯು ತುಲಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು. ಇದರಲ್ಲಿ ಮಧ್ಯದಲ್ಲಿ ಜೂನ್ 12ರ ತನಕ ವಿಶೇಷವಾಗಿ ಬೃಹಸ್ಪತಿಯು ಮಿಥುನ ರಾಶಿಯಲ್ಲೇ ಇರ್ತಾರೆ. ನವೆಂಬರ್ 10ರ ತನಕ ಶನಿಯು ತುಲಾ ರಾಶಿಯಲ್ಲಿ ಇರ್ತಾನೆ. ನಂತರ ಸ್ಥಾನ ಫಲಾಫಲಗಳು ವ್ಯತ್ಯಾಸ ಆಗುತ್ತೆ. ಈ ವ್ಯತ್ಯಾಸ ಏನು, ಯಾರಿಗೆ ಎಷ್ಟು ಲಾಭ ನಷ್ಟ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಪ್ರಸ್ತುತಕ್ಕೆ ತೃತೀಯದಲ್ಲಿ ಗುರು, ಸಪ್ತಮದಲ್ಲಿ ಶನಿ. ತೃತೀಯ ಸ್ಥಾನದಲ್ಲಿ ಗುರು ಉತ್ತಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ಉನ್ನತ ಸ್ಥಾನ ಎಲ್ಲವೂ ಸಹ ಸುಭಿಕ್ಷವಾಗಿ ನಡೀತಕ್ಕಂಥದ್ದು. ಉತ್ತಮವಾದ ಪ್ರಗತಿ, ಎಲ್ಲಾ ಕ್ಷೇತ್ರಗಳಲ್ಲಿ ಲಾಭವು ದೊರಕುವುದು. ಅಷ್ಟೇ ಅಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಉಂಟನ್ನು ಮಾಡುತ್ತೆ. ಅಧಿಕ ಲಾಭ, ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಆಗುವಂಥದ್ದು, ದೀರ್ಘಕಾಲದ ರೋಗಗಳು ಶಮನ ಆಗುವಂಥದ್ದು, ಹೊಸ ಪಾಲುದಾರಿಕೆ ಎಲ್ಲವೂ ಸಿಗುತ್ತೆ. ಭೂಮಿಯಿಂದ ಲಾಭ, ಪಿತ್ರಾರ್ಜಿತ ಆಸ್ತಿಯ ಲಾಭ, ಈ ವರ್ಷದಲ್ಲಿ ವಿಶೇಷವಾದ ಲಾಭ ನಿಮ್ಮದಾಗತ್ತೆ. ಆದರೆ ಅಷ್ಟಮಕ್ಕೆ ಶನಿ ಪ್ರವೇಶ ಮಾಡ್ತಾನೆ. ಯಾವಾಗ? ಇದೇ ವರ್ಷದ ನವೆಂಬರ್ 10ನೇ ತಾರೀಕಿನ ನಂತರ ಕೆಲವು ವಿಶೇಷವಾಗಿ ನೀವು ಜಾಗ್ರತೆ ವಹಿಸಬೇಕಾಗತ್ತೆ. ಯಾವ ರೀತಿ ವಹಿಸ್ಕೋಬೇಕು ಈ ವರ್ಷದಲ್ಲಿ ನೋಡಿ. ನವೆಂಬರ್ ನಂತರ ವರ್ಷದ ಅಂತ್ಯದ ತನಕ ಅನವಶ್ಯಕವಾಗಿ ಪ್ರಯಾಣಗಳು ಉಂಟಾಗುವಂಥದ್ದು ಮತ್ತು ಪತ್ನಿಯಿಂದ ದೂರ ಆಗುವಂಥದ್ದು, ಕುಟುಂಬದಲ್ಲಿ ಜಗಳಗಳಾಗುವಂಥದ್ದು, ಪಾಲುದಾರಿಕೆಯಲ್ಲಿ ಮೋಸ ಹೋಗುವಂಥದ್ದು, ಅಪಮಾನಗಳಾಗುವಂಥದ್ದು, ಸಂಕಷ್ಟ, ಸಕಲ ವಿಧವಾದ ಸಂಕಷ್ಟಗಳನ್ನ ಎದುರಿಸಬೇಕಾಗುವಂಥದ್ದು, ಸ್ಥಳ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಿಸಬೇಕಾಗತ್ತೆ. ಆದರೆ ಇದರ ಎಲ್ಲದಕ್ಕೂ ಪರಿಹಾರ ಒಂದೇ ಒಂದು, ಪ್ರತಿನಿತ್ಯ ದುರ್ಗಾದೇವಿ ಅಷ್ಟೋತ್ರ ಜೊತೆಯಲ್ಲಿ ಕಾಲಭೈರವನ ಅಷ್ಟೋತ್ರದಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ನಿಮ್ಮ ರಾಶಿಯವರಿಗೆ ಈ ಬಾರಿ ಈ ವರ್ಷದಲ್ಲಿ ಆದಾಯ 14, ವ್ಯಯ ಕೇವಲ 2 ಭಾಗದಷ್ಟು, ರಾಜಸನ್ಮಾನ 4 ಭಾಗದಷ್ಟಿದ್ದರೆ ಅಪಮಾನ ಅವಮಾನ 5 ಭಾಗದಷ್ಟು ಈ ವರ್ಷದಲ್ಲಿ ನಿಮಗಿರುತ್ತೆ. ಈ ವರ್ಷದಲ್ಲಿ ನಿಮಗೆ ಶುಭ ಹರಳುಗಳು ಹವಳ, ಮಾಣಿಕ್ಯ, ಪುಷ್ಯರಾಗವನ್ನ ನೀವು ಧಾರಣೆ ಮಾಡಬಹುದು. ಮತ್ತು ನಿಮಗೆ ಅದೃಷ್ಟದ ಬಣ್ಣ ಶ್ವೇತ ಮತ್ತು ಕೆಂಪು. ಮತ್ತು ನಿಮಗೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ದಕ್ಷಿಣ ಭಾಗಕ್ಕೆ
ಯಾವುದೇ ಒಂದು ವ್ಯಾಪಾರ ಉದ್ಯೋಗಕ್ಕೆ ಹೋದ್ರೂ ನಿಮಗೆ ಲಾಭ ಸಿಗುವಂಥದ್ದು. ಅದೃಷ್ಟ ದಿನಗಳು ನಿಮಗೆ ಭಾನುವಾರ, ಮಂಗಳವಾರ, ಗುರುವಾರ. ಇನ್ನ ನಿಮ್ಮ ಅದೃಷ್ಟ ಸಂಖ್ಯೆ 9, 18, 27 ಹಾಗೂ ನಿಮ್ಮ ಅದೃಷ್ಟತೆ ಹೊಂದಿರತಕ್ಕಂತಹ ಒಂದು ದಿಕ್ಕು, ವಾರ, ಭಗವಂತ ಎಲ್ಲವನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮೇಷರಾಶಿಯವರು ಉತ್ತಮವಾದ ಫಲಗಳನ್ನು ಪಡಿಬೇಕು ಅಂದ್ರೆ ಪ್ರತಿನಿತ್ಯವೂ ಕಾಲಭೈರವ, ದುರ್ಗಾ ಅಷ್ಟೋತ್ತರವನ್ನು ಓದೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಜೂನ್ 12ರ ತನಕ ಗುರು 2ನೇ ಮನೆಯಲ್ಲಿರ್ತಾನೆ. ಈ ಸಮಯದಲ್ಲಿ ಸ್ವಯಂ ಪ್ರೇರಿತ ಕೆಲಸಗಳೆಲ್ಲವೂ ಸಹ ನಿರ್ವಿಘ್ನವಾಗಿ ನಡೆಯುತ್ತೆ. ಅಷ್ಟೇ ಅಲ್ಲದೆ ಪತ್ನಿಯ ಜೊತೆ ಉಲ್ಲಾಸ, ಪುತ್ರ ಪ್ರಾಪ್ತಿ, ಮದುವೆ ಆಗದಿರ್ತಕ್ಕಂಥವ್ರಿಗೆ ಮದುವೆ ಆಗುವಂತ ಯೋಗ ಎಲ್ಲವೂ ಶುಭಕರವೇ ಆಗಿರುತ್ತೆ. ಜೂನ್ 12ರ ನಂತರ 3ನೇ ಸ್ಥಾನಕ್ಕೆ ಗುರು ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ತುಂಬಾ ಜಾಗೃತೆಯಿಂದ ಇರಬೇಕಾಗತ್ತೆ. ನಿಮ್ಮ ಕೆಲಸಕ್ಕೆ ಒಂದು ತೊಂದರೆಯನ್ನ ಮಾಡ್ಕೊಳ್ಳುವಂಥದ್ದು, ವಿನಾಕಾರಣ ಅಪವಾದಗಳಿಗೆ ಒಳಗಾಗುವಂಥದ್ದು ಮತ್ತು ಬಂಧು ಬಾಂಧವರಲ್ಲಿ ಜಗಳ ಆಗುವಂಥದ್ದು, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಷ್ಟ ಉಂಟಾಗುವಂಥದ್ದು ತುಂಬಾ ಎಚ್ಚರಿಕೆ ಇರಬೇಕಾಗತ್ತೆ. ಅಷ್ಟೇ ಅಲ್ಲದೆ ಶನಿಯು ನವೆಂಬರ್ 10ರ ತನಕ ನಿಮ್ಮ ಜಾತಕದಲ್ಲಿ 6ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ಶನಿಯು ಉತ್ತಮವಾದ ಒಂದು ಫಲಗಳನ್ನೇ ಕೊಡ್ತಾ ಇರ್ತಾನೆ. 6ನೇ ಮನೆಯಲ್ಲಿ ಶನಿ ನಿಮ್ಗೆ ಒಳ್ಳೆ ಫಲವನ್ನು ಕೊಡ್ತಾನೆ. ಹಣಕಾಸಿನಲ್ಲಿ ಪ್ರಗತಿ ಆಗುವಂಥದ್ದು, ಉದ್ಯೋಗದಲ್ಲಿ ಜಯ ಸಿಗುವಂಥದ್ದು, ಸ್ಥಿರಾಸ್ತಿಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿ ಆಗುವಂಥದ್ದು, ಋಣಮುಕ್ತರಾಗುವಂಥದ್ದು, ವಿಶೇಷವಾದ ಫಲಗಳನ್ನ ಮಾಡ್ತಕ್ಕಂಥದ್ದು, ಹೊಸ ಒಂದು ಕೆಲಸಗಳನ್ನ ಕೈಗೊಂಡು ಅದರಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುವಂತರಾಗ್ತೀರಿ. ಆದ್ರೆ ನವೆಂಬರ್ 10ರ ನಂತರ ಈ ಸಂವತ್ಸರ ಪೂರ್ತಿ ಮುಗಿಯುವ ತನಕ ಶನಿಯು 7ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಆಗ ಗುರುವಿನ ದೃಷ್ಟಿ ಇರುತ್ತದೆ. ಇದರಿಂದ ಶೀಘ್ರ ವಿವಾಹವೂ ಆಗುತ್ತೆ, ಉತ್ತಮವಾದ ಪ್ರತಿಫಲವೂ ಸಿಗುತ್ತೆ. ನೀವು ನಿರೀಕ್ಷೆಗೂ ಮೀರಿದ ಹಣವನ್ನ ಗಳಿಸುವಂತ ಯೋಗ, ಉತ್ತಮವಾದ ವಾಹನ ಯೋಗ, ಲಾಭವಾಗಿರತಕ್ಕಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಆದರೆ ವಿದ್ಯೆಯಲ್ಲಿ ಸಹ ಸ್ವಲ್ಪ ಕುಂಠಿತ ಆಗುವಂಥದ್ದು, ಸ್ವಲ್ಪ ಜಾಗೃತೆ ಇರಬೇಕು. ಮತ್ತು ಜಿಗುಪ್ಸೆ ಅನ್ನೋದು ಬರುತ್ತೆ ಜೀವನದಲ್ಲಿ. ವಯಸ್ಸಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ, ತಾಳ್ಮೆ ಕಡಿಮೆ ಇರುತ್ತೆ, ಸ್ವಲ್ಪ ಜಾಗೃತೆ ಇರಬೇಕು. ಪತಿ ಪತ್ನಿಯರಿಗೆ ಅನಾರೋಗ್ಯ ನೋಡಿ, ನಿಮ್ಮ ಹೆಂಡತಿಯರಿಗೆ ಅನಾರೋಗ್ಯ ಬರುವಂಥದ್ದು, ಸ್ವಲ್ಪ ಜಾಗೃತೆ ವಹಿಸ್ಕೊಂಡ್ಬಿಡ್ಬೇಕು. ನೀವು ಈ ವರ್ಷ ಪೂರ್ತಿ ಉತ್ತಮವಾದ ಫಲಗಳನ್ನು ಅನುಭವಿಸಬೇಕು. ಪ್ರತಿದಿನ ಶುಭ ಫಲಗಳೇ ನಿಮ್ಮದಾಗಬೇಕು ಅನ್ನೋದಾದ್ರೆ ನೀವು ಪ್ರತಿನಿತ್ಯ ಮಹಾಲಕ್ಷ್ಮಿ ಅಷ್ಟೋತ್ರ, ತುಳಸಿ ಪೂಜೆ, ತುಳಸಿ ಅಷ್ಟೋತ್ರ, ತುಳಸಿಯ ದಳದ ಸೇವನೆಯಿಂದ ಆರೋಗ್ಯವೂ ಪ್ರಾಪ್ತಿಯಾಗತ್ತೆ, ಕುಟುಂಬದಲ್ಲಿ ಐಶ್ವರ್ಯವೂ ಪ್ರಾಪ್ತಿಯಾಗತ್ತೆ. ಇನ್ನ ನಿಮಗೆ ಈ ವರ್ಷದಲ್ಲಿ ಆದಾಯ 8 ಭಾಗ ಆದಾಯ, ವ್ಯಯ 11 ಭಾಗ. ತುಂಬಾ ಜಾಗ್ರತೆ ಇರಬೇಕಾಗತ್ತೆ. 8 ಭಾಗದಷ್ಟು ನೀವು ಸಂಪಾದನೆ ಮಾಡಿದ್ರೆ 11 ಭಾಗದಷ್ಟು ವ್ಯಯ ಆಗುವಂಥದ್ದು. ರಾಜಸನ್ಮಾನ 7, ಅಪಮಾನ ಮತ್ತು ಅಪವಾದಗಳು 5 ಅಪವಾದಗಳನ್ನು ಅನುಭವಿಸುವಂತ ಒಂದು ಪರಿಸ್ಥಿತಿ ನಿಮ್ಮದಾಗುತ್ತೆ. ಈ ಒಂದು ಸಂವತ್ಸರದಲ್ಲಿ ಅದೃಷ್ಟರುಗಳು, ನೀವು ಉಂಗುರಗಳನ್ನ ಧಾರಣೆ ಮಾಡ್ತಕ್ಕಂಥವ್ರು ವಜ್ರ ಮತ್ತು ನೀಲ, ಪಚ್ಚೆ ರತ್ನಗಳನ್ನ ಧಾರಣೆ ಮಾಡಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 5, 8 ಮತ್ತು 6 ಈ ಸಂಖ್ಯೆಗಳನ್ನ ನೀವು ಉಪಯೋಗ ಮಾಡಬಹುದು. ಮತ್ತು ಅದೃಷ್ಟ ಬಣ್ಣ ಬಿಳಿ, ಹಸಿರು ಮತ್ತು ನೀಲಿ ಬಣ್ಣಗಳನ್ನ ಉಪಯೋಗ ಮಾಡಬಹುದು. ಶುಭ ದಿಕ್ಕು ನಿಮಗೆ ಆಗ್ನೇಯ ಮತ್ತು ದಕ್ಷಿಣ ದಿಕ್ಕಾಗಿರುತ್ತೆ. ಮತ್ತು ನಿಮಗೆ ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ ಆಗಿರುತ್ತೆ. ಇದೇ ನಿಮ್ಮ ಒಂದು ಸಂಪೂರ್ಣ ವರ್ಷ ಭವಿಷ್ಯ. ಈ ವರ್ಷದಲ್ಲಿ ನೀವು ಸಂಪೂರ್ಣವಾದ ಪ್ರತಿಫಲಗಳನ್ನ ಪಡಿಬೇಕು ಅನ್ನೋದಾದ್ರೆ ನೀವು ಮಾಡಬೇಕು ಪ್ರತಿನಿತ್ಯ ಮಹಾಲಕ್ಷ್ಮಿ ದರ್ಶನ. ಮಹಾಲಕ್ಷ್ಮಿ ದರ್ಶನ, ಸೀತಾದೇವಿಯ ಅಷ್ಟೋತ್ರ, ತುಳಸಿ ಅರ್ಚನೆಯಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಜನ್ಮಗುರು ನೋಡಿ, ನಿಮ್ಮ ರಾಶಿಯಲ್ಲಿ ಗುರು ಎಲ್ಲಿನ ತನಕ? ಜೂನ್ 12ರ ತನಕ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು. ತುಂಬಾ ಜಾಗೃತೆ ಇರಬೇಕು ಈ ಸಮಯದಲ್ಲಿ. ಈ ಸಮಯದಲ್ಲಿ ನೀವು ಯಾವುದೇ ಒಂದು ಹಣ ಸಂಪಾದನೆ ಮಾಡಿದ್ರು ಸಹ ವಿನಾಕಾರಣ ವ್ಯಯ ಆಗುವಂಥದ್ದು, ಅಧಿಕ ಖರ್ಚುಂಟಾಗುವಂಥದ್ದು, ನಿಮ್ಮ ಸಂಸಾರದಲ್ಲಿ ಕುಟುಂಬದಲ್ಲಿ ಗಂಡ ಹೆಂಡತಿಯರೊನ್ನೆ ಜಗಳಗಳು ಬರುವಂಥದ್ದು, ವಿನಾಕಾರಣ ಅಣ್ಣ ತಮ್ಮಂದ್ರಲ್ಲಿ ಜಗಳಗಳು ಬರುವಂಥದ್ದು ಮತ್ತು ದೈಹಿಕವಾಗಿ ತುಂಬಾ ನೊಂದುಕೊಳ್ಳುವಂತ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಅದಾದ ಜೂನ್ 12ರ ನಂತರ ಗುರುವು ನಿಮಗೆ ವಿಶೇಷವಾದ 2ನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಬರ್ತಿರ್ತಕ್ಕಂಥದ್ದು. ಆಗ ದೈಹಿಕ ಸ್ಥಾನದಲ್ಲಿ ಶಕ್ತಿ, ಪುತ್ರ ಸಂತಾನ, ಮದುವೆ ಇಲ್ಲದಂತೆ ಮದುವೆ ಆಗುವಂಥದ್ದು
ಮತ್ತು ವಿದೇಶಿ ಯೋಗ, ಅನೇಕ ರೀತಿಯಲ್ಲಿ ಆಸ್ತಿಕ ಒಂದು ಸ್ಥಿರಾಸ್ತಿ ಸಂಪಾದನೆ ಮಾಡುವಂಥದ್ದು, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಧಿಕ ಲಾಭವನ್ನ ಗಳಿಸುವಂಥದ್ದು, ವಿಶೇಷವಾಗಿ ಗುರು ಉಚ್ಚ ಫಲಗಳನ್ನೇ ನಿಮಗೆ ಕೊಡ್ತಾ ಇರ್ತಾರೆ. ಆದ್ರೆ ಶನಿಯು ನವೆಂಬರ್ 10ರ ತನಕ ಪಂಚಮದಲ್ಲಿದ್ದು ನಿಮ್ಗೆ ಸ್ವಲ್ಪ ಸಂಚಾರದಲ್ಲಿ ಅಡ್ಡಿ ಆತಂಕಗಳು ಅತಿ ಹೆಚ್ಚಾಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ತಡೆ ಉಂಟಾಗುವಂಥದ್ದು, ತುಂಬಾ ಜಾಗೃತೆ ಇರಬೇಕು. ಮತ್ತು ಆಪರೇಷನ್ಸ್ ಇಂಥದ್ದೆಲ್ಲ ಜಾಸ್ತಿ ಹೆಚ್ಚಾಗುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಿರುವ ತೊಂದರೆಗಳಾಗುವಂಥದ್ದು, ವಿನಾಕಾರಣ ಅಪಘಾತಗಳು ಸಂಭವ ಆಗುವಂಥದ್ದು, ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಈ ವರ್ಷದಲ್ಲಿ ನವೆಂಬರ್ 10ರ ನಂತರ ಶನಿಯು ಸ್ಥಾನ ಪಲ್ಲಟನೆ ಆದ ಮೇಲೆ ನಿಮಗೆ ಸ್ವಲ್ಪ ಉತ್ತಮವಾದ ಫಲಗಳನ್ನು ಅನುಭವಿಸ್ತೀರಿ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಅನುಕೂಲ ರೀತಿಯಲ್ಲಿ ಅನುಭವ ಆಗುವಂಥದ್ದು. ಅಷ್ಟೇ ಸಣ್ಣ ವ್ಯಕ್ತಿಗಳಿಗೂ ಸಹ ದೊಡ್ಡ ರೂಪದಲ್ಲಿ ಹಿರಿಯ ವ್ಯಕ್ತಿಗಳನ್ನ ಭೇಟಿಯಾಗಿ ಉನ್ನತ ಸ್ಥಾನ ಮಾನಗಳನ್ನ ಗಳಿಸೋದ್ರೊಂದಿಗೆ ನಿಮ್ಗೆ ವಾಹನ ಯೋಗ, ಉದ್ಯೋಗ ಯೋಗ, ವಿದೇಶ ಯೋಗ ಎಲ್ಲವೂ ಪ್ರಾಪ್ತಿಯಾಗತ್ತೆ. ಈ ವರ್ಷದಲ್ಲಿ ಅರ್ಧ ಶುಭ ಅರ್ಧ ಅಶುಭ ಫಲಗಳು ಇರತಕ್ಕಂಥದ್ದು ಸಹಜವೇ. ಆದ್ರೆ ನೀವು ಮಾಡಬೇಕು ಪ್ರತಿನಿತ್ಯ ದುರ್ಗಾದೇವಿ ಆರಾಧನೆ. ಅತಿ ಹೆಚ್ಚು ದುರ್ಗಾದೇವಿ ಆರಾಧನೆಯನ್ನ ಓದ್ಕೊಳ್ಳೋದ್ರಿಂದ, ದುರ್ಗಾದೇವಿ ಸಹಸ್ರನಾಮಾರ್ಚನೆ, ದುರ್ಗಾದೇವಿನ ಅತಿ ಹೆಚ್ಚು ಪೂಜೆ ಮಾಡೋದ್ರಿಂದ ಅಥವಾ ವಿಷ್ಣುವಿಗೆ ತುಳಸಿ ಸಮರ್ಪಣೆ, ತುಳಸಿ ಅರ್ಚನೆಯಿಂದ ಈ ವರ್ಷ ಪೂರ್ತಿ ಪ್ರತಿದಿನವೂ ಶುಭ ಫಲಗಳನ್ನೇ ನೀವು ಅನುಭವಿಸಬಹುದು. ಅದರ ಜೊತೆಯಲ್ಲಿ ನೀವು ಪ್ರತಿ ದಿನವೂ ಸಹ ವಿಶೇಷವಾಗಿ ಮಹಾವಿಷ್ಣುವಿನ ದರ್ಶನ, ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಬಂದರೆ ಮತ್ತಷ್ಟು ಶುಭ ಫಲಗಳು ನಿಮ್ಮದಾಗುತ್ತೆ. ಈ ವರ್ಷದಲ್ಲಿ ನಿಮಗೆ ಅದೃಷ್ಟ ರತ್ನಗಳು ಪಚ್ಚೆ, ನೀಲ, ವಜ್ರ. ನಿಮ್ಮ ಅದೃಷ್ಟ ಸಂಖ್ಯೆ ನಿಮಗೆ 2, 3, 5, 6, 8 ಈ ಸಂಖ್ಯೆಗಳನ್ನ ಫಾಲೋ ಮಾಡಬಹುದು. ನಿಮ್ಮ ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ, ಇವೆರಡನ್ನೂ ಸಹ ನೀವು ಉಪಯೋಗ ಮಾಡಬಹುದು. ಅದೃಷ್ಟ ದಿಕ್ಕು ಉತ್ತರ ಮತ್ತು ಪಶ್ಚಿಮ. ನಿಮ್ಗೆ ಅದೃಷ್ಟ ದಿನ ಬುಧವಾರ, ಸೋಮವಾರ, ಶುಕ್ರವಾರ. ಈ ದಿನಗಳಲ್ಲಿ ಎಲ್ಲಾ ರೀತಿಯ ಶುಭಗಳನ್ನ ನೀವು ಅನುಭವಿಸಬಹುದು. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ಪರಿಹಾರ ದೇವತೆಗಳು ದುರ್ಗಾದೇವಿ ಮತ್ತು ಮಹಾವಿಷ್ಣುವನ್ನ. ಪ್ರತಿನಿತ್ಯ ದುರ್ಗಾದೇವಿ ಸ್ತೋತ್ರ, ವಿಷ್ಣುವಿಗೆ ತುಳಸಿ ಅರ್ಚನೆಯಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ವೀಕ್ಷಕರೇ, ಯುಗಾದಿಯ ವಿಶೇಷ ಓಂಕಾರ ಕಾರ್ಯಕ್ರಮದಲ್ಲಿ ಈಗೊಂದು ಚಿಕ್ಕ ವಿರಾಮ ತಗೊಳ್ಳೋ ಸಮಯ ಆಗಿದೆ. ಎಲ್ಲಿಗೂ ಹೋಗಬೇಡಿ. ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ವೀಕ್ಷಿಸಿ. ಕೇಳುವಂತಹ ಸುಲಭ ಪ್ರಶ್ನೆಗಳಿಗೆ, ಸರಳ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರಿಸಿ. SMS ಮುಖೇನ ಉತ್ತರವನ್ನ ನೀಡಿ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇದೀಗ ಪ್ರಸ್ತುತಕ್ಕೆ 12ನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು. ಜೂನ್ 12 ತನಕ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಗುರು ಇರ್ತಾನೆ. ಈ ಸಮಯದಲ್ಲಿ ತುಂಬಾ ಜಾಗೃತೆಯಿಂದ ಇರಬೇಕಾಗತ್ತೆ. ನೋಡಿ, ಕುಟುಂಬದಿಂದ ತೊಂದರೆ ಉಂಟಾಗುವಂಥದ್ದು, ಕುಟುಂಬದಿಂದ ದೂರ ಆಗುವಂಥದ್ದು, ಬೇರೆ ಬೇರೆ ಆಗುವಂಥದ್ದು, ಗಂಡ ಹೆಂಡತಿಯರಲ್ಲಿ ವಿರಸ ದಾಂಪತ್ಯ ಸೃಷ್ಟಿಯಾಗುತ್ತೆ. ಹಣಕ್ಕೆ ನಿಮ್ಮ ಹಣ ನಿಮ್ಮ ಬಳಿ ಇದ್ರೂ ಸಹ ಅದು ನಿಮಗೆ ಉಪಯೋಗ ಆಗದೆ ಇರತಕ್ಕಂಥದ್ದು, ಯಾರಿಗೋ ದುಡ್ಡನ್ನ ಕೊಟ್ಟು ಕಳ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ತುಂಬಾ ಜಾಗೃತೆ ವಹಿಸಬೇಕಾಗತ್ತೆ. ಮತ್ತು ಜೂನ್ 12ರ ನಂತರ ಗುರುವು ಸ್ಥಾನ ಬದಲಾವಣೆ ಆಗ್ತಾನೆ. ಕರ್ಕಾಟಕ ರಾಶಿ ಸ್ವಯಂ ರಾಶಿಗೆ ಪ್ರಭಾವದಿಂದ, ಅಲ್ಲಿ ಉಚ್ಚ ಸ್ಥಾನದ ಒಂದು ಪ್ರಭಾವದಿಂದ ವಿಶೇಷವಾಗಿ ಧಾರ್ಮಿಕತೆಯಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು, ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು, ದೇವಸ್ಥಾನ ಪ್ರತಿಷ್ಠೆಗಳನ್ನು ಮಾಡುವಂಥದ್ದು, ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡುವಂಥದ್ದು, ಮಾನಸಿಕ ನೆಮ್ಮದಿ ಲಭಿಸುತ್ತೆ ಅಂತ ಹೇಳುತ್ತೆ. ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಪರಸ್ಥಳ ವಾಸ ಮತ್ತು ಪ್ರಮೋಷನ್ ಸಿಗುವಂಥದ್ದು, ವರ್ಗಾವಣೆ, ವಿದೇಶಿ ಯೋಗಗಳು ಕಂಡು ಬರುವಂಥದ್ದು ತುಂಬಾ ವಿಶೇಷ. ಆದರೆ ಶನಿಯು ನವೆಂಬರ್ 10ರ ತನಕ ನಿಮ್ಮ ಒಂದು ಜಾತಕದಲ್ಲಿ ಅಷ್ಟಮ, ಅರ್ಧಮಾಷ್ಟಮ ಶನಿ. ಅರ್ಧಮಾಷ್ಟಮ ಅಂದ್ರೆ 4ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ಶನಿಯಿಂದ ಸಾಕಷ್ಟು ರೋಗ ಪೀಡಿತರಾಗುವಂಥದ್ದು. ನೋಡಿ, ನಿಮ್ಮ ಮನೆಯಲ್ಲಿ ತಾಯಿಗೆ ಒಂದು ವಿಶೇಷವಾಗಿ ಹೃದಯ ರೋಗಗಳು ಬರುವಂಥದ್ದು, ತಾಯಿನ ಕಳ್ಕೊಳ್ಳುವಂಥದ್ದು, ತಾಯಿಗೆ ನೆಮ್ಮದಿ ಹಾಳಾಗುವಂಥದ್ದು, ಅನೇಕ ವಿಧಗಳಲ್ಲಿ ಖರ್ಚು ಬರುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ಜಾಗೃತೆ ವಹಿಸಬೇಕಾಗತ್ತೆ. ಆದ್ರೆ ಆರೋಗ್ಯದಲ್ಲಿ ಉತ್ತಮವಾದ ಫಲಗಳನ್ನು ನೀವು ಕಾಣಬೇಕು ಅನ್ನೋದಾದ್ರೆ ಸ್ವಲ್ಪ ಶನಿಯ ಕಡೆ ಗಮನ ಹರಿಸಬೇಕು. ಅಷ್ಟೇ ಅಲ್ಲ, ನವೆಂಬರ್ 10ರ ನಂತರ ಪಂಚಮ ಶನಿಯಾಗಿದ್ದು ಗುರುವಿನ ದೃಷ್ಟಿ ಶನಿ ಮೇಲೆ ಇರೋದ್ರಿಂದ ಆ ಸಮಯದಲ್ಲಿ ವಿದ್ಯೆ, ಗೌರವ, ಅಧಿಕಾರ ಪ್ರಾಪ್ತಿ, ಖ್ಯಾತಿ, ಉತ್ತಮ ಗುಣ ಎಲ್ಲವೂ ನಿಮ್ಮದೇ ಆಗುತ್ತೆ. ಇಲ್ಲಿಯ ತನಕ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಹಠಮಾರಿತನ ಇರುತ್ತೆ. ಹಠತನ ಜಾಸ್ತಿ ಇರೋದ್ರಿಂದ ವಾಗ್ವಿವಾದಗಳು ಜಾಸ್ತಿ ಆಗುವಂಥದ್ದು, ಕೋಪಗಳನ್ನ ಸ್ವಲ್ಪ ಬಿಟ್ಟು ನೆಮ್ಮದಿಯಿಂದ ಇದ್ರೆ ಖಂಡಿತವಾಗ್ಲೂ ಈ ಸಂವತ್ಸರದಲ್ಲಿ ಉತ್ತಮವಾದ ಫಲಗಳನ್ನೇ ನೀವು ಅನುಭವಿಸಬಹುದು. ಈ ಸಂವತ್ಸರದಲ್ಲಿ ನಿಮ್ಗೆ ಉತ್ತಮವಾದ ಫಲಗಳನ್ನು ಪಡಿಬೇಕು, ಪ್ರತಿದಿನ ಶುಭ ಫಲಗಳನ್ನು ಅನುಭವಿಸಬೇಕು ಅನ್ನೋದಾದ್ರೆ ನೀವು ಪ್ರತಿನಿತ್ಯ ಶಿವನ ಅಷ್ಟೋತ್ರ,
ಶಿವಾರಾಧನೆ, ಶಿವಧ್ಯಾನ, ಶಿವನಿಗೆ ಬಿಲ್ವಾರ್ಚನೆ ಅಥವಾ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ವಾರಕ್ಕೊಮ್ಮೆ ಅದ್ರ ಬಿಲ್ವಾರ್ಚನೆ ಮಾಡಿಸೋದ್ರಿಂದ ನಿತ್ಯವೂ ಸಕಲವು ಶುಭ ಫಲಗಳನ್ನ ನೀವು ಅನುಭವಿಸಬಹುದು. ಇನ್ನು ಈ ಸಂವತ್ಸರದಲ್ಲಿ ನಿಮಗೆ ಅದೃಷ್ಟ ರತ್ನಗಳು ಮುತ್ತನ್ನ ಧಾರಣೆ ಮಾಡಬಹುದು. ಪುಷ್ಯರಾಗ, ಹವಳ ಈ ರತ್ನಗಳನ್ನ ಧಾರಣೆ ಮಾಡೋದ್ರಿಂದ ಐಶ್ವರ್ಯ ವೃದ್ಧಿ ಆಗುತ್ತೆ. ಅದೃಷ್ಟ ಸಂಖ್ಯೆ 2, 3, 9 ನೀವು ಫಾಲೋ ಮಾಡ್ಕೋಬಹುದು. ಇನ್ನು ಅದೃಷ್ಟ ಬಣ್ಣಗಳು ಬಿಳಿ ಬಣ್ಣ, ಕೆಂಪು, ಹಳದಿಯನ್ನ ನೀವು ಏರಳವಾಗಿ ಉಪಯೋಗ ಮಾಡ್ಕೋಬಹುದು. ಅದೃಷ್ಟ ದಿಕ್ಕು ಉತ್ತರ ಮತ್ತು ವಾಯು ದಿಕ್ಕಿನ ವ್ಯಾಪಾರ ವ್ಯವಹಾರ ಎಲ್ಲವೂ ನಿಮಗೆ ಶುಭ ತರುತ್ತೆ. ಇನ್ನು ಅದೃಷ್ಟದ ವಾರ ನಿಮಗೆ ಸೋಮವಾರ, ಮಂಗಳವಾರ ಈ 2 ದಿನಗಳಲ್ಲಿ ಯಾವುದೇ ಕೆಲಸ ಮಾಡಿದ್ರು ಸಹ ನಿಮಗೆ ವಿಶೇಷವಾದ ಲಾಭವು ನಿಮ್ಮದಾಗುತ್ತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಸಂವತ್ಸರ ನಿಮಗೆ ಆದಾಯ ವ್ಯಯ 5, ವ್ಯಯ 8 ಇರುತ್ತೆ ಮತ್ತು ಸನ್ಮಾನ 6, ಅಪಮಾನ 1 ಇರುತ್ತೆ. ವಿಶೇಷವಾಗಿ ಗಮನ ಇಟ್ಟು ನೀವು ಕೇಳ್ಕೋಬೇಕು. ಆದಾಯ 5, ವ್ಯಯ 8. ಅದರಿಂದ ಆದಾಯಕ್ಕಿಂತ ವ್ಯಯ ಜಾಸ್ತಿ ಇರೋದ್ರಿಂದ ಸಾಲದ ಬಾಧೆ ಬರಬಹುದು. ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಖಂಡಿತ ಒಳ್ಳೇದು. ಆದ್ರೆ ಇಂಥವೆಲ್ಲವೊಂದು ಸಮಸ್ಯೆಗಳಿಂದ ಆಚೆ ಬರಬೇಕು ಅಂದ್ರೆ ನೀವು ಪ್ರತಿನಿತ್ಯ ಶಿವಾರಾಧನೆ, ಶಿವನಾಮಸ್ಮರಣೆ, ಶಿವನ ಜಪದಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಪ್ರಸ್ತುತಕ್ಕೆ ಏಕಾದಶ ಸ್ಥಾನದಲ್ಲಿ ಗುರು ಸ್ಥಿತನಾಗಿರತಕ್ಕಂಥದ್ದು. ಈ ಸಮಯದಲ್ಲಿ ಸಂಪೂರ್ಣವಾದ ಲಾಭ, ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯಾಗುವಂಥದ್ದು, ಗೌರವ ಸಿಗುವಂಥದ್ದು, ಉನ್ನತ ಅಧಿಕಾರ ಪ್ರಾಪ್ತಿ, ತುಂಬಾ ವಿಶೇಷವಾಗಿರ್ತಕ್ಕಂತಹ ಒಂದು ಸ್ಥಾನಮಾನಗಳನ್ನ ಸಿಗುವಂಥದ್ದು. ವಿವಾಹ ಇಲ್ಲದೆ ಇರತಕ್ಕಂಥವ್ರಿಗೆ ವಿವಾಹ ಯೋಗ, ದಿಢೀರ್ ಧನಾಗಮನ, ಪಿತ್ರಾಜಿತ ಆಸ್ತಿಯಲ್ಲಿ ಲಾಭ ಸಿಗುವಂಥದ್ದು, ಕೋರ್ಟು ಕಚೇರಿಯಲ್ಲಿ ಲಾಭ ಪಡೆಯುವಂಥದ್ದು, ಜಯ ನಿಮ್ಮದೇ ಆಗಿರುತ್ತೆ. ಆದರೆ 12ನೇ ಮನೆಗೆ ಜೂನ್ 12ರ ನಂತರ ವಿಶೇಷವಾಗಿ ಗುರು 12ನೇ ಸ್ಥಾನ ವ್ಯಯಭಾವಕ್ಕೆ ಬರ್ತಾನೆ. ಈ ಸಮಯದಲ್ಲಿ ಪರಸ್ತ್ರೀ ಸವಾಸದಿಂದ ಅಪಮಾನಗಳು ಒಳಗಾಗುವಂಥದ್ದು, ಹೆಣ್ಣು ಮಕ್ಕಳು ತನ್ನ ಚಂಚಲ ಸ್ವಭಾವದಿಂದ ಅಪಮಾನಗಳಿಗೆ ಒಳಗಾಗುವಂಥದ್ದು, ಅನೇಕ ವಿಧಗಳಲ್ಲಿ ದುಶ್ಚಟಗಳಿಗೆ ಹಣವನ್ನ ವ್ಯಯ ಮಾಡುವಂಥದ್ದು, ತುಂಬಾ ಜಾಗೃತೆಯನ್ನ ಎದುರಿಸಬೇಕಾಗತ್ತೆ. ತುಂಬಾ ನೀವು ಮಾಡತಕ್ಕಂಥ ಕೆಲಸಗಳಲ್ಲಿ ನಿಮಗೆ ಅವಮಾನ ಆಗುವಂಥದ್ದು, ತುಂಬಾ ಎಚ್ಚರಿಕೆ ಇರಬೇಕು. ಯಾವುದೇ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಯೋಚನೆ ಮಾಡ್ಕೊಳ್ಳಿ. ಇನ್ನ ಶನಿಯ ಒಂದು ಪ್ರಭಾವ, ಪ್ರಸ್ತುತಕ್ಕೆ ಶನಿ 3ನೇ ಮನೆಯಲ್ಲಿ ಇರತಕ್ಕಂಥದ್ದು. ಈ 3ಯ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಪ್ರಸ್ತುತದ ಒಂದು ಜೀವನದಲ್ಲಿ ಉತ್ತಮವಾಗಿದ್ರೂ ಸಹ ಎಲ್ಲಾ ರೀತಿಯಲ್ಲಿ ವಿವಾಹ ಯೋಗ, ಸ್ತ್ರೀ ಸುಖ, ಸಂಪತ್ತು, ಐಶ್ವರ್ಯ ಎಲ್ಲವನ್ನ ಶನಿ ಏರಳವಾಗಿ ನಿಮಗೆ ಕೊಡ್ತಿದ್ದಾನೆ. ಆದ್ರೆ ನವೆಂಬರ್ 10ರ ನಂತರ ಶನಿಯು ಚತುರ್ಸ್ಥಾನದಲ್ಲಿ ಪ್ರವೇಶ ಮಾಡಿದ ತಕ್ಷಣ ನಿಮ್ಮ ಕೆಳಗಡೆ ಕೆಲಸ ಮಾಡತಕ್ಕಂಥವರಿಂದನೇ ನಿಮಗೆ ಶತ್ರುತ್ವ ಆಗುತ್ತೆ. ನಿಮ್ಮ ಕೆಳಗಡೆ ಕೆಲಸ ಮಾಡತಕ್ಕಂಥವರಿಂದನೇ ನಿಮಗೆ ವೈರತ್ವ ಬೆಳೆದು ಅವರೇ ನಿಮಗೆ ಕುತ್ತನ್ನ ತರತಕ್ಕಂಥ ಪ್ರಸಂಗಗಳು ಅತಿ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ಸ್ನೇಹಿತರು ಶತ್ರುಗಳಾಗ್ತಾರೆ, ಕುಟುಂಬದವರು ಶತ್ರುಗಳಾಗ್ತಾರೆ. ಈ ಸಂವತ್ಸರದಲ್ಲಿ ಈ ಅಣ್ಣ ತಮ್ಮಂದ್ರಲ್ಲಿ ವೈಮನಸ್ತಾಪಕ ಉಂಟಾಗಿ ಕುಟುಂಬಗಳು ಬೇರೆ ಆಗುವಂತಹ ಸಾಧ್ಯತೆಗಳು ಯಥೇಚ್ಛವಾಗಿರೋದ್ರಿಂದ ತುಂಬಾ ಜಾಗೃತೆಯನ್ನ ವಹಿಸಬೇಕಾಗತ್ತೆ. ಈ ಸಂವತ್ಸರದಲ್ಲಿ ಎಲ್ಲವೂ ಶುಭಫಲಗಳನ್ನೇ ನೀವು ಪಡಿಬೇಕು ಅನ್ನೋದಾದ್ರೆ ಪ್ರತಿದಿನವೂ ಸಹ ಆರಾಧನೆಯನ್ನ ಮಾಡಬೇಕು. ಶ್ರೀರಾಮ ಅಷ್ಟೋತ್ರವನ್ನ ಪಠಿಸ್ಕೋಬೇಕು. ಶ್ರೀರಾಮನ ನಾಮಧೇಯವನ್ನ ಪಾರಾಯಣ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಪ್ರತಿನಿತ್ಯ ಆದಿತ್ಯ ಹೃದಯವನ್ನ ಪಾರಾಯಣ ಮಾಡಿ, ಅಥವಾ ವಾರಕ್ಕೊಮ್ಮೆ ಆದ್ರೂ ಸರಿ ಭಾನುವಾರ ಆದಿತ್ಯ ಹೃದಯವನ್ನ ಪಾರಾಯಣ ಮಾಡಿ ಮಹಾವಿಷ್ಣುವಿಗೆ ಒಂದು ಸ್ವಲ್ಪ ತುಳಸಿ ಅರ್ಚನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈ ಸಂವತ್ಸರದಲ್ಲಿ ನಿಮಗೆ ಒಂದು ಆದಾಯ 8, ವ್ಯಯ 2 ಭಾಗದಷ್ಟು. ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ, ಈ ಸಂವತ್ಸರದಲ್ಲಿ ಆದಾಯ 8, ವ್ಯಯ 2 ಭಾಗದಷ್ಟು ಇರುತ್ತೆ. ರಾಜ ಸನ್ಮಾನ 2, ಅಪಮಾನ 4. ಈ ಕಡೆ ನೋಡಿ, ಸನ್ಮಾನ 2 ಇದ್ರೆ ಅಪಮಾನ, ಅವಘಡಗಳು, ಅಪವಾದಗಳು 4 ಭಾಗದಷ್ಟು ಸಿಕ್ಕಾಕೊಳ್ತೀರಿ. ತುಂಬಾ ಜಾಗೃತೆಯನ್ನ ವಹಿಸಬೇಕಾಗತ್ತೆ. ಈ ಸಂವತ್ಸರದಲ್ಲಿ ನೀವು ಮಾಣಿಕ್ಯ, ಹವಳ, ಪುಷ್ಯರಾಗ ರತ್ನಗಳನ್ನ ಧಾರಣೆ ಮಾಡಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 1, 3, 5, 9 ನಿಮ್ಮದಾಗಿರುತ್ತೆ. ನಿಮ್ಮ ಅದೃಷ್ಟ ಬಣ್ಣ ಈ ಸಂವತ್ಸರದಲ್ಲಿ ಕೇಸರಿ, ಗುಲಾಬಿ, ಹಳದಿ, ಬಿಳಿ ಇಷ್ಟು ಬಣ್ಣಗಳನ್ನ ನೀವು ಉಪಯೋಗ ಮಾಡ್ಕೋಬಹುದು. ಅದೃಷ್ಟ ಒಂದು ದಿನಗಳು ನಿಮಗೆ ತುಂಬಾ ಶುಭವಾದ ದಿನಗಳು ಭಾನುವಾರ, ಮಂಗಳವಾರ, ಗುರುವಾರ. ಈ ದಿನಗಳಲ್ಲಿ ವಿಶೇಷವಾದ ಫಲಗಳನ್ನ ನೀವು ಅನುಭವಿಸ್ತೀರಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಅಪಮಾನ ಅವಮಾನಗಳನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಬರಬೇಕು ಅನ್ನೋದಾದ್ರೆ ನೀವು ಪ್ರತಿನಿತ್ಯವೂ ಸಹ ಸೂರ್ಯಾರಾಧನೆ, ಸೂರ್ಯ ನಮಸ್ಕಾರ ಮಾಡೋದ್ರಿಂದ
ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರುವು ಜೂನ್ 12ರವರೆಗೆ ಈ ಸಂವತ್ಸರದಲ್ಲಿ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಈ ಸಮಯದಲ್ಲಿ ನಿಮಗೆ ಉದ್ಯೋಗ ಇಲ್ಲದೆ ಇರತಕ್ಕಂಥವ್ರಿಗೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಧನವ್ಯಯ ಆಗುತ್ತೆ, ಜಾಗ್ರತೆ ವಹಿಸಬೇಕು. ಕುಟುಂಬದಿಂದ ಸ್ವಲ್ಪ ದೂರ ಹೋಗುವಂಥದ್ದು, ಎಚ್ಚರಿಕೆ ವಹಿಸಬೇಕು. ಮತ್ತು ಶ್ವಾಸಕೋಶಗಳ ತೊಂದರೆಗಳು ಬರುವಂಥದ್ದು, ಜಾಗ್ರತೆ ವಹಿಸಿ. ಅಷ್ಟೇ ಅಲ್ಲದೆ ಕೆಮ್ಮು ಬರುವಂಥದ್ದು, ಶ್ವಾಸಕೋಶಗಳ ತೊಂದರೆ ಮತ್ತು ಅಜೀರ್ಣ ಶಕ್ತಿ ಉಂಟಾಗುವಂಥದ್ದು, ತುಂಬಾ ಜಾಗ್ರತೆ ಇರಬೇಕು. ಆದರೆ ಈ ಒಂದು ಜೂನ್ 12ರ ನಂತರ ಈ ಶುಭ ಕಾಲ ನಿಮಗೆ ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ಎಲ್ಲಾ ಗ್ರಹಗಳು ಶುಭಫಲಗಳನ್ನು ಕೊಡೋದ್ರೊಂದಿಗೆ ಆರೋಗ್ಯದಲ್ಲಿ ಪ್ರಗತಿಯಾಗುವಂಥದ್ದು, ಧಾರ್ಮಿಕ ಕ್ರಿಯೆಯಲ್ಲಿ ಒಲವು ಬರುವಂಥದ್ದು, ಕ್ರೀಡಾ ಆಸಕ್ತಿ ಇರತಕ್ಕಂಥವರು ಕ್ರೀಡೆಯಲ್ಲಿ ಲಾಭ ಪಡೆಯುವಂಥದ್ದು, ವ್ಯಾಪಾರದಲ್ಲಿ ಹೆಚ್ಚು ವೃದ್ಧಿ ಆಗುವಂಥದ್ದು, ಅಷ್ಟೇ ಅಲ್ಲದೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು, ತೀರ್ಥಯಾತ್ರೆ ಕ್ಷೇತ್ರ ದರ್ಶನ, ವಾಹನ ಲಾಭ ಗಳಿಸುವಂಥದ್ದು ಮತ್ತು ಎಲ್ಲಾ ರೀತಿಯ ಪ್ರತಿಫಲಗಳನ್ನ ನೀವು ಅನುಭವಿಸುವಂಥದ್ದು ಮತ್ತು ಶೇರ್ ಮಾರ್ಕೆಟ್ ಅಲ್ಲಿ ವಿಪರೀತವಾದ ಲಾಭ, ಶತ್ರುಗಳ ಮೇಲೆ ಜಯ ಸಿಗುವಂಥದ್ದು, ಉತ್ತಮವಾದ ಪ್ರತಿಫಲಗಳನ್ನು ಅನುಭವಿಸ್ತೀರಿ. ನವೆಂಬರ್ 10ರ ನಂತರ ಶನಿಯು ತೃತೀಯ ಸ್ಥಾನದಲ್ಲಿ ಪ್ರವೇಶ ಮಾಡ್ತಾನೆ. ಆ ಸಮಯದಲ್ಲಿ ನೀವು ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಬರುವಂಥದ್ದು, ಸೋದರ ಸೋದರಿಯರಲ್ಲಿ ನಿಮಗೆ ಉತ್ತಮವಾದ ಬಾಂಧವ್ಯ ಬರುವಂಥದ್ದು ಮತ್ತು ಗಂಡ ಹೆಂಡತಿಯರಲ್ಲಿ ಪ್ರೀತಿ ವಿಶ್ವಾಸ ಬರುವಂಥದ್ದು, ಅತಿ ಹೆಚ್ಚು ಧೈರ್ಯವನ್ನು ಹೊಂದಿರಿ. ಅಷ್ಟೇ ಅಲ್ಲ, ಆರೋಗ್ಯದಲ್ಲಿ ಪ್ರಗತಿ, ಮನಃಶಾಂತಿ ಸಿಗುವಂಥದ್ದು, ವಿಶೇಷವಾದ ಫಲಗಳನ್ನು ಅನುಭವಿಸ್ತೀರಿ. ಯಾವುದೇ ರೀತಿ ತೊಂದರೆ ಇಲ್ಲ. ಈ ಸಂವತ್ಸರದಲ್ಲಿ ಅತಿ ಹೆಚ್ಚು ಉತ್ತಮವಾದ ಫಲಗಳನ್ನ ನೀವು ಪಡಿಬೇಕು. ಪ್ರತಿನಿತ್ಯ ಶುಭವಾಗಲೇ ಇರಬೇಕು ಅನ್ನೋದಾದ್ರೆ ಪ್ರತಿದಿನ ದುರ್ಗಾದೇವಿ ಅಷ್ಟೋತ್ರ, ದುರ್ಗಾದೇವಿ ನಾಮಸ್ಮರಣೆ, ದುರ್ಗಾದೇವಿ ಅಷ್ಟೋತ್ರದಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಈ ವರ್ಷದಲ್ಲಿ ನೀವು ಅತಿ ಹೆಚ್ಚು ದುರ್ಗಾದೇವಿಯನ್ನ ಆರಾಧನೆ ಮಾಡಬೇಕಾಗತ್ತೆ. ಈ ಸಂವತ್ಸರದಲ್ಲಿ ನಿಮಗೆ ಆದಾಯ 11, ವ್ಯಯ 8, ರಾಜಸನ್ಮಾನ 5, ಅಪಮಾನ 4. ಈ ವರ್ಷ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ವಿಜಯವನ್ನೇ ಕೊಡುವಂತಾಗಲಿ, ಕೊಡುತ್ತೆ. ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಮತ್ತೆ ಈ ವರ್ಷದಲ್ಲಿ ಅದೃಷ್ಟ ರತ್ನಗಳು ಪಚ್ಚೆ, ವಜ್ರ, ನೀಲವನ್ನ ನೀವು ಧಾರಣೆ ಮಾಡಬಹುದು. ಮತ್ತು ಅದೃಷ್ಟ ಸಂಖ್ಯೆಗಳು 3, 5, 6, 8 ರತ್ನ ಸಂಖ್ಯೆಗಳನ್ನ ನೀವು ಉಪಯೋಗ ಮಾಡ್ಕೋಬಹುದು. ಇನ್ನು ಅದೃಷ್ಟ ಬಣ್ಣ ಹಳದಿ, ಹಸಿರು ಮತ್ತು ಬಿಳಿ ಬಣ್ಣವನ್ನ ನೀವು ಉಪಯೋಗ ಮಾಡ್ಕೋಬಹುದು. ನಿಮಗೆ ಶುಭ ದಿಕ್ಕು, ಅತ್ಯಂತ ಶುಭ ದಿಕ್ಕು ಉತ್ತರ ದಿಕ್ಕಾಗಿರುತ್ತೆ. ಶುಭ ದಿನಗಳು ನಿಮ್ಗೆ ಬುಧವಾರ, ಶುಕ್ರವಾರ, ಭಾನುವಾರ ಈ ಶುಭ ದಿನಗಳಾಗಿರುತ್ತೆ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಸಂವತ್ಸರದಲ್ಲಿ ಎಲ್ಲಾ ರೀತಿಯ ಉತ್ತಮವಾದ ಫಲಗಳನ್ನು ನೀವು ಪಡಿಬೇಕು ಅನ್ನೋದಾದ್ರೆ ಪ್ರತಿದಿನವೂ ನೀವು ಮಾಡಬೇಕು ದುರ್ಗಾದೇವಿ ಆರಾಧನೆ, ದುರ್ಗಾದೇವಿ ನಾಮಸ್ಮರಣ, ದುರ್ಗಾದೇವಿ ಆರಾಧನೆಯಿಂದ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ಈ ಸಂವತ್ಸರದಲ್ಲಿ ತುಲಾರಾಶಿಯವರಿಗೆ ಬೃಹಸ್ಪತಿಯು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಎಲ್ಲ ಜೂನ್ 12ರ ತನಕ ಮಿಥುನ ರಾಶಿಯಲ್ಲಿ ಇರ್ತಾನೆ. ಆ ಸಮಯದಲ್ಲಿ ನೋಡಿ, ಸನ್ಮಾನಗಳು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು, ಸೋದರರಿಂದ ಉಲ್ಲಾಸ ಸಿಗುವಂಥದ್ದು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಸಿಗುವಂಥದ್ದು, ಮಾನ ಸನ್ಮಾನಗಳು, ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಲವು ಜಾಸ್ತಿ, ಆಸಕ್ತಿ ಜಾಸ್ತಿ, ಪೂಜಾ ಪುನಸ್ಕಾರಗಳು ಜಾಸ್ತಿ, ಹಿರಿಯ ಅಧಿಕಾರಿಗಳೊಂದಿಗೆ ಭೇಟಿ, ಎಲ್ಲವೂ ಉತ್ತಮವಾದ ಪ್ರತಿಫಲಗಳನ್ನೇ ಅನುಭವಿಸ್ತೀರಿ. ಆದ್ರೆ ಜೂನ್ 12ರ ನಂತರ ನೋಡಿ, ಗುರುವು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗೋದಿಲ್ಲ. ಸ್ವಲ್ಪ ಜಾಗ್ರತೆ ಇರಬೇಕು. ಅತಿ ಹೆಚ್ಚು ಕಷ್ಟಪಡ್ತೀರಿ, ಆದ್ರೆ ಪ್ರತಿಫಲ ಕಮ್ಮಿ ಇರುತ್ತೆ. ಭೂಮಿ ಮತ್ತು ಬೆಲೆ ಬಾಳುವ ಪದಾರ್ಥಗಳು ನಷ್ಟ ಉಂಟಾಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅನಾರೋಗ್ಯ ಬರತಕ್ಕಂಥದ್ದು, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಗೌರವವನ್ನ ನೀವೇ ಕಳ್ಕೊಳ್ಳುವಂಥದ್ದು, ಸ್ವಲ್ಪ ಎಚ್ಚರಿಕೆ ಇರಲಿ ಆ ಸಮಯದಲ್ಲಿ. ಮತ್ತು ಕೆಮ್ಮು, ಕ್ಷಯ, ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು, ಪೂರ್ವ ಜನ್ಮದಲ್ಲಿ ಪುನರ್ಜನ್ಮ ಹುಟ್ಟಿ ಬಂದೆ ಅನ್ನೋ ಒಂದು ರೋಗಗಳು ಪ್ರಾಪ್ತಿಯಾಗುವಂಥದ್ದು, ತುಂಬಾ ಜಾಗ್ರತೆ ಇರಬೇಕು. ಅದೇ ಶನಿಯು ಜನ್ಮ ರಾಶಿ ನೋಡಿ, ಈಗಿರ್ತಕ್ಕಂಥ ನೀವು ಹುಟ್ಟಿರ್ತಕ್ಕಂಥ ರಾಶಿಯಲ್ಲಿ ಶನಿ ಅಲ್ಲೇ ಸ್ಥಿತನಾಗಿ ಕೂತಿದ್ದಾನೆ. ನವೆಂಬರ್ 10ರ ನಂತರ ಶನಿ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಆ ಸಮಯದಲ್ಲಿ ವಿಶೇಷವಾಗಿ ನಂತರ ಶನಿ ವೃಶ್ಚಿಕ ರಾಶಿ ಪ್ರವೇಶ ಆದ ನಂತರ ಆರೋಗ್ಯದಲ್ಲಿ ಪ್ರಗತಿ ಉಂಟಾಗುವಂಥದ್ದು ಮತ್ತು ಆಶಾದಾಯಕ ನೆಮ್ಮದಿ, ಜೀವನ, ಸುಖ ದಾಂಪತ್ಯ, ಧೈರ್ಯ, ಸ್ನೇಹಿತರಿಂದ ಒಳ್ಳೆಯದಾಗುವಂಥದ್ದು ಮತ್ತು ನಾನಾ ರೀತಿಯ ವಿಶೇಷವಾಗಿ ಎಲ್ಲಾ ರೀತಿಯಲ್ಲೂ ಸಹ ನೀವು ಇಷ್ಟು ದಿನ ಬಲಿಯಾಗಿರ್ಬೇಕಾಗಿರತಕ್ಕಂಥ ಲಾಭ ನಷ್ಟಗಳಲ್ಲಿ ಉತ್ತಮವಾದ ಫಲಗಳನ್ನ ಅನುಭವಿಸುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಪ್ರತಿ ದಿನವೂ ದುರ್ಗಾದೇವಿಯ ಪೂಜೆಯಿಂದ, ದುರ್ಗಾದೇವಿ ನಾಮಸ್ಮರಣೆಯಿಂದ, ದುರ್ಗಾದೇವಿ ಅಷ್ಟೋತ್ತರದಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ ಈ ಸಂವತ್ಸರದಲ್ಲಿ. ಆದ್ರೆ ಒಂದಿಲ್ಲಿ, ನೀವು ಆದಾಯ 8 ಇರುತ್ತೆ, ವ್ಯಯ 11 ಭಾಗ. ಆದ್ರಿಂದ ಅತಿ ಹೆಚ್ಚು ವ್ಯಯ ಇರೋದ್ರಿಂದ
ತುಂಬಾ ಜಾಗೃತೆ ವಹಿಸಬೇಕಾಗತ್ತೆ. ನೋಡಿ, ರಾಜ ಸನ್ಮಾನ 1, ಅಪಮಾನ 7, ಸಿಕ್ಕಾಪಟ್ಟೆ ಅವಮಾನ ಆಗುವಂಥದ್ದು, ಇಲ್ಲದೆ ಇರತಕ್ಕಂಥ ಮಾಡದೇ ಇರತಕ್ಕಂಥ ತಪ್ಪುಗಳಿಗೆ ಅವಮಾನ ಆಗುವಂಥದ್ದು, ತುಂಬಾ ಜಾಗೃತೆ ವಹಿಸಬೇಕು. ಈ ಸಂವತ್ಸರದಲ್ಲಿ ನಿಮ್ಗೆ ಅದೃಷ್ಟದ ಅರಳು ವಜ್ರ, ಪಚ್ಚೆ ಮತ್ತು ನೀಲವನ್ನ ಧಾರಣೆ ಮಾಡಬೇಕಾಗುತ್ತೆ. 5, 6, 8 ಈ ಶುಭ ಸಂಖ್ಯೆಗಳು ನಿಮ್ಮದಾಗಿರುತ್ತೆ. ಬಿಳಿ ಮತ್ತು ಹಸಿರು, ಹಳದಿ ನಿಮ್ಮ ಶುಭ ಬಣ್ಣಗಳಾಗಿದೆ. ಮತ್ತು ಪಶ್ಚಿಮ ಮತ್ತು ಆಗ್ನೇಯ ನಿಮ್ಗೆ ಅದೃಷ್ಟದ ದಿಕ್ಕು ಆಗಿರುತ್ತೆ. ಬುಧವಾರ, ಶುಕ್ರವಾರ, ಶನಿವಾರ ವಿಶೇಷವಾದ ಶುಭಫಲಗಳನ್ನ ನೀವು ಅನುಭವಿಸ್ತೀರಿ. ನೋಡಿ, ಮತ್ತೊಮ್ಮೆ ಹೇಳ್ತಿದ್ದೀನಿ, ನೀವು ವರ್ಷ ಪೂರ್ತಿ ಉತ್ತಮವಾದ ಫಲಗಳನ್ನ ಪಡಿಬೇಕು ಅಂದ್ರೆ ಪ್ರತಿದಿನವೂ ನೀವು ಆಚರಣೆ ಮಾಡಬೇಕು, ಆರಾಧನೆ ಮಾಡಬೇಕು ದುರ್ಗಾದೇವಿಯನ್ನ ಅತಿ ಹೆಚ್ಚು ಆರಾಧನೆ ಮಾಡಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರುವು ಪ್ರಸ್ತುತಕ್ಕೆ ಅಷ್ಟಮದಲ್ಲಿ ಸಂಚರಿಸುತ್ತಿದ್ದಾನೆ. ಅಷ್ಟಮ ಗುರು ನೋಡಿ, ಜನ್ಮ ಪಂಚಮಾಷ್ಟಮ ಗುರು ಒಳ್ಳೇದಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ತುಂಬಾ ಜಾಗೃತಿಯಿಂದ ಇರಬೇಕು. ಈ ಸಮಯದಲ್ಲಿ ಅತಿ ಹೆಚ್ಚು ಧನ ನಷ್ಟ ಆಗುವಂಥದ್ದು ಮತ್ತು ಬಂಧು ಮಿತ್ರರಲ್ಲಿ ಕಲಹಗಳು ಉಂಟಾಗುವಂಥದ್ದು, ತುಂಬಾ ಜಾಗೃತಿ ಇರಬೇಕು. ಕಳ್ಳರಿಂದ ಅಪಾಯ ಆಗುವಂಥದ್ದು, ಸರ್ಕಾರಿ ಅಧಿಕಾರಿಗಳಿಗೆ ತೊಂದರೆ ಆಗುವಂಥದ್ದು ಮತ್ತು ಗೃಹ ಬದಲಾವಣೆ ಆಗುವಂಥದ್ದು, ಈ ಸಮಯದಲ್ಲಿ ತುಂಬಾ ಸ್ಥಾನಗಳಿಗೆ ವರ್ಗಾವಣೆ, ಬೇಡದ ಸ್ಥಾನಗಳಿಗೆ ವರ್ಗಾವಣೆ ಆಗುವಂಥದ್ದು, ಅಗೌರವ ಪ್ರಾಪ್ತಿ ಆಗುವಂಥದ್ದು, ಪತ್ನಿಗೆ ತೊಂದರೆ ಆಗುವಂಥದ್ದು, ತುಂಬಾ ಅನವಶ್ಯಕವಾಗಿ ಅಪಘಾತಗಳು ಉಂಟಾಗುವಂಥದ್ದು, ತುಂಬಾ ಜಾಗೃತಿ ಇರಬೇಕಾಗತ್ತೆ. ಆದರೆ ಜೂನ್ 12ರ ನಂತರ ಗುರುವು ವ್ಯಯಸ್ಥಾನದಲ್ಲಿ, ನೋಡಿ ವ್ಯಯಸ್ಥಾನದಲ್ಲಿ ಗುರುವು ನಿಮಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನದಲ್ಲಿ ಉತ್ತಮವಾದ ಆದಾಯವನ್ನು ಕೊಡ್ತಾನೆ. ನೋಡಿ, ಗುರುವು ಜೂನ್ 12ರ ನಂತರ ತುಂಬಾ ವಿಶೇಷವಾದ ಸ್ಥಾನಕ್ಕೆ ಬರೋದ್ರಿಂದ ವಿಶೇಷವಾದ ಫಲಗಳನ್ನ ಅನುಭವಿಸ್ತಕ್ಕಂಥದ್ದು. ಮನೆ ಕಟ್ಟಡವನ್ನ ಕಟ್ಟುವಂಥದ್ದು, ಹೊಸ ಮನೆ ಗೃಹ ಪ್ರವೇಶ ಮಾಡತಕ್ಕಂಥದ್ದು, ಸೌಭಾಗ್ಯ ದೊರೆಯುವಂಥದ್ದು, ಹೆಣ್ಣು ಮಕ್ಕಳಿಗೆ ವಿವಾಹ ಆಗುವಂತ ಯೋಗಗಳು ಕಂಡು ಬರುತ್ತೆ. ತುಂಬಾ ವಿಶೇಷವಾದ ಒಂದು ಅನುಗ್ರಹವನ್ನು ಪಡೆಯಬಹುದು. ನೀವು ಶನಿಯ ಒಂದು ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ಜಾಗೃತಿ ಇರಬೇಕಾಗತ್ತೆ. ನವೆಂಬರ್ 10ರ ತನಕ 12ನೇ ಮನೆಯಲ್ಲಿ ಶನಿ ಇರ್ತಾನೆ. ಈ ಸಮಯದಲ್ಲಿ ವಿನಾಕಾರಣ ತಿರುಗಾಟ, ದೇಶ ಭ್ರಷ್ಟನಾಗಿಸ್ಕೊಳ್ಳುವಂಥದ್ದು, ದುಷ್ಟ ಜನರ ಸಹವಾಸ ಮಾಡತಕ್ಕಂಥದ್ದು, ವಿನಾಕಾರಣ ದುಶ್ಚಟಗಳಿಗೆ ಬಲಿಯಾಗುವಂಥದ್ದು, ತುಂಬಾ ಜಾಗೃತಿ ಇರಬೇಕು. ಆದ್ರೆ ಶತ್ರುಗಳ ಸಹವಾಸ ಜಾಸ್ತಿ ಇರುತ್ತೆ. ನಿಮ್ಮ ನಂಬಿರ್ತಕ್ಕಂಥವ್ರೇ ನೀವು ಮೋಸ ಮಾಡ್ತಾರೆ, ತುಂಬಾ ಎಚ್ಚರಿಕೆ ಇರಲಿ. ಆದ್ರೆ ಈ ಸಮಯದಲ್ಲಿ ನವೆಂಬರ್ 10ರ ನಂತರ ಶನಿ ಜನ್ಮರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಸಂಬಂಧಿತ ವ್ಯಾಧಿಗಳು, ನೋಡಿ ಈ ಸಂಧಿವಾತಗಳು ಬರುವಂತದ್ದು, ಸ್ವಲ್ಪ ಜಾಗೃತಿ ಇರಬೇಕು. ಕಾಲಿಗೆ ತೊಂದರೆಗಳಾಗುವಂಥದ್ದು ಮತ್ತು ಅಗೌರವ ನಷ್ಟ ಆಗುವಂಥದ್ದು, ಗೌರವ ನಷ್ಟ ಆಗುವಂಥದ್ದು, ಅಪವಾದಕ್ಕೆ ಸಿಕ್ಕಾಕೊಳ್ಳುವಂಥದ್ದು ಮತ್ತು ನಿಮ್ಮ ಜೀವನದಲ್ಲಿ ಅಪಘಾತಗಳು, ಅಪಾಯಗಳನ್ನು ಎದುರಿಸಬೇಕಾಗತ್ತೆ. ಈ ಸಮಯದಲ್ಲಿ ಸ್ನೇಹಿತರಿಂದ ಮೋಸ ಹೋಗುವಂಥದ್ದು, ಜೀವನದಲ್ಲಿ ವಿರಕ್ತಿಯ ಅನುಭವವನ್ನು ಬರುವಂಥದ್ದು, ದುರ್ಗುಣಗಳಿಗೆ ಬಲಿಯಾಗುವಂಥದ್ದು, ಅಷ್ಟೇ ಅಲ್ಲ ಸಂಸಾರದಲ್ಲಿ ಸಿಕ್ಕಾಪಟ್ಟೆ ತಾಪತ್ರಗಳು ಉಂಟಾಗುವಂಥದ್ದು, ತುಂಬಾ ಎಚ್ಚರಿಕೆ ಇರಬೇಕಾಗತ್ತೆ. ನೋಡಿ, ಈ ಸಮಯದಲ್ಲಿ ನಿಮ್ಗೆ 7.5 ಪ್ರಾರಂಭ ಆಗಿದೆ. ಜನ್ಮರಾಶಿಗೆ ಶನಿ ಪ್ರವೇಶ ಮಾಡ್ತಾನೆ ಮತ್ತು ಗುರುವಿನ ಒಂದು ಸ್ಥಾನನೂ ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇರೋದಿಲ್ಲ. ತುಂಬಾ ಜಾಗೃತೆ ಇರಬೇಕಾಗತ್ತೆ. ನೀವು ಈ ಸಂವತ್ಸರದಲ್ಲಿ ವಿಶೇಷವಾಗಿ ಆದಾಯ 14 ಇದ್ರೆ ವ್ಯಯ ಏನು 2 ಭಾಗ ಇದೆ. ಆದಾಯ ಸಿಕ್ಕಾಪಟ್ಟೆ ಇದೆ, ವ್ಯಯ ಕಮ್ಮಿನೇ ಇರುತ್ತೆ, ಹಣವನ್ನು ಉಳಿಸಬಹುದು. ಆದ್ರೆ ರಾಜಸನ್ಮಾನ 4 ಇರುತ್ತೆ, ಅಪಮಾನ 7 ಇರತಕ್ಕಂಥದ್ದು, ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ನೀವು ಪ್ರತಿದಿನವೂ ಸಹ ಶಿವನ ಆರಾಧನೆಯಿಂದ, ಈಶ್ವರ ಆರಾಧನೆಯಿಂದ, ಈಶ್ವರನಿಗೆ ಬಿಲ್ವಾರ್ಚನೆ, ಈಶ್ವರನ ಪೂಜೆ, ಸ್ಫಟಿಕಲಿಂಗ ಪೂಜೆಯಿಂದ ಅಥವಾ ಸ್ಫಟಿಕ ಮಾಲೆ ಸದಾ ನಿಮ್ಮ ಕತ್ತಲ್ಲಿ ಧಾರಣೆ ಮಾಡೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಈ ಸಂವತ್ಸರದಲ್ಲಿ ನಿಮ್ಗೆ ಅದೃಷ್ಟ ಅರಳುಗಳು ಮಾಣಿಕ್ಯ, ಪುಷ್ಯರಾಗ, ಮುತ್ತನ್ನ ನೀವು ಧಾರಣೆ ಮಾಡಬಹುದು. ಅದೃಷ್ಟ ಸಂಖ್ಯೆಗಳು 3, 7, 9 ನೀವು ಫಾಲೋ ಮಾಡ್ಕೋಬಹುದು. ಮತ್ತು ಅದೃಷ್ಟ ಬಣ್ಣ ನಿಮ್ಗೆ ಕಿತ್ತಾಳೆ ಬಣ್ಣ ನಿಮ್ಗೆ ಅದೃಷ್ಟ ಬಣ್ಣ ಆಗುತ್ತೆ. ಅದೃಷ್ಟ ದಿಕ್ಕು ನಿಮ್ಗೆ ಉತ್ತರ ದಿಕ್ಕಾಗುತ್ತೆ. ಅದೃಷ್ಟ ವಾರ ಮಂಗಳವಾರ, ಗುರುವಾರ, ಭಾನುವಾರ ಆಗಿರುತ್ತೆ. ಈ ದಿನಗಳಲ್ಲಿ ನೀವು ಯಾವುದೇ ಶುಭಫಲಗಳನ್ನ ಬೇಕಾದ್ರೂ ನೀವು ಅನುಭವಿಸಬಹುದು. ಆದ್ರೆ ನಾನು ಹೇಳಿರ್ತಕ್ಕಂಥದ್ದು ಸ್ವಲ್ಪ ಜಾಗೃತೆ ಇರಲಿ. ಈ ಸರಿ ನಿಮ್ಗೆ 7.5 ಜನ್ಮರಾಶಿಗೆ ಪ್ರವೇಶ ಮಾಡ್ತಿದ್ದೇನೆ ಶನಿ. ಅದರಿಂದ ಪ್ರತಿನಿತ್ಯವೂ ಸಹ ಶಿವಾರಾಧನೆ, ಶಿವನಾಮಸ್ಮರಣೆಯಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ಪ್ರಸ್ತುತಕ್ಕೆ ಸಪ್ತಮ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು. ಈ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾಗ ವಿವಾಹ ಯೋಗ ಬರ್ತಕ್ಕಂಥದ್ದು, ಗಂಡ ಹೆಂಡತಿಯಲ್ಲಿ ಪ್ರೀತಿ ಪ್ರೇಮ ವಿವಾಹ ನಡೆಯುವಂಥದ್ದು, ಸರ್ಕಾರಿ ಉದ್ಯೋಗ ಸಿಗುವಂಥದ್ದು, ತುಂಬಾ ಉತ್ತಮ ದಾಂಪತ್ಯ, ಧನಲಾಭ, ವಿಶೇಷವಾಗಿ ಹೆಂಡತಿ ಮನೆ ಕಡೆಯಿಂದ ಆರ್ಥಿಕ ಸ್ಥಿತಿ ಸಹಾಯ ಆಗುವಂಥದ್ದು, ಹೊಸ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು,
ಧಾರ್ಮಿಕ ಕ್ರಿಯೆಗಳನ್ನ ಮಾಡ್ತಕ್ಕಂಥದ್ದು, ಅನೇಕ ಯಜ್ಞ ಯಾಗಗಳಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು, ವಿಶೇಷವಾಗಿ ಎಲ್ಲಾ ಆಸೆಗಳು ಈಡೇರುತ್ತೆ. ಎಲ್ಲಿಯ ತನಕ? ಜೂನ್ 12ರ ನಂತರ ಗುರು ಅಷ್ಟಮಕ್ಕೆ ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅನಾರೋಗ್ಯ ಬರತಕ್ಕಂಥದ್ದು, ಅನಿರೀಕ್ಷಿತ ಕಲಹಗಳು ಉಂಟಾಗುವಂಥದ್ದು, ಮತ್ತೆ ಅಪವಾದಗಳನ್ನ ಎದುರಿಸಬೇಕಾಗತ್ತೆ, ಮತ್ತು ಜೀವನದಲ್ಲಿ ಬೇಸರ ಉಂಟಾಗುವಂತ ಪರಿಸ್ಥಿತಿಗಳನ್ನ ಎದುರಿಸ್ಕೋಬೇಕಾಗತ್ತೆ. ಆದರೆ ಆಯುಷು ಆರೋಗ್ಯ ಅಭಿವೃದ್ಧಿ ಆಗುವಂಥದ್ದು ಸ್ವಲ್ಪ ಮಟ್ಟಿಗೆ ಜಾಗೃತೆ ವಹಿಸಬೇಕಾಗತ್ತೆ. ವಾಣಿಜ್ಯದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ತುಂಬಾ ಜಾಗೃತೆ ಇರಬೇಕು. ಮತ್ತು ವಾಹನ ಯೋಗವು ಸ್ವಲ್ಪ ಮಟ್ಟಿಗೆ ಇರತಕ್ಕಂಥದ್ದು, ಉತ್ತಮವಾದ ಫಲಗಳನ್ನು ಅನುಭವಿಸ್ತೀರಿ. ಆದ್ರೂ ಸಹ ಆರೋಗ್ಯ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಇರಬೇಕು. ಮತ್ತು ಶನಿಯು ನವೆಂಬರ್ 10ರ ತನಕ ತುಲಾ ರಾಶಿಯಲ್ಲಿರ್ತಾನೆ. ಈ ಸಮಯದಲ್ಲಿ ಗೃಹದಲ್ಲಿ ನೆಮ್ಮದಿ, ಸಂತೋಷ, ವಾತಾವರಣವು ಎಲ್ಲವೂ ಇರುತ್ತೆ. ನವೆಂಬರ್ 10ರ ನಂತರ ವ್ಯಯಸ್ಥಾನಕ್ಕೆ ನೋಡಿ, ನವೆಂಬರ್ 10ರ ನಂತರ ಶನಿಯು ಸ್ಥಾನ ಪಲ್ಲಟನೆ ಆಗ್ತಾನೆ. ಸ್ಥಾನ ಪಲ್ಲಟನೆ ಅಂತಂದ್ರೆ ಲಾಭ ಸ್ಥಾನ 11ನೇ ಮನೆಯಲ್ಲಿ ಶನಿ ಪ್ರವೇಶ ಮಾಡ್ಬಿಡ್ತಾನೆ. ಆಗ ನಿಮ್ಮ ರಾಶಿಗೆ 12ನೇ ಮನೆ ವ್ಯಯಸ್ಥಾನಕ್ಕೆ ಪ್ರವೇಶ ಆಗಿದ ತಕ್ಷಣ ಕಳ್ಳತನ ಆಗುವಂಥದ್ದು, ಮನೆಯಲ್ಲಿ ಕಳ್ಳತನ ಆಗುವಂಥದ್ದು, ಸುಮಾರು ದಿನಗಳಿಂದ ನಿಮ್ಮ ಮನೆಯಲ್ಲಿ ಕಾಪಾಡ್ಕೊಂಡ್ ಬಂದಿರತಕ್ಕಂಥ ವಸ್ತುಗಳು ಕಳೆದು ಹೋಗುವಂಥದ್ದು, ವಾಹನಗಳು, ಆಭರಣಗಳ ಕಳವು, ಮನೆಯಲ್ಲಿ ಒಂದು ಮನೆಯ ವ್ಯಕ್ತಿಗಳೇ ಕಳ್ಳತನವನ್ನು ಮಾಡಿ ಆರೋಪವನ್ನ ನಿಮ್ಮ ಮೇಲೆ ಒದಿಸುವಂಥದ್ದು, ಇಂಥದ್ದು ಬಹು ನಿರೀಕ್ಷಿತವಾಗಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಗೆ ಶತ್ರುಗಳಾಗುವಂಥದ್ದು, ತುಂಬಾ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಮತ್ತು ಕುಟುಂಬದವರಿಂದ ವಿನಾಕಾರಣ ನೀವು ಆಸ್ಪತ್ರೆಗೆ ತಿರುಗಾಟ ಮಾಡುವಂಥದ್ದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು. ಈ ಸಮಯದಲ್ಲಿ ವರ್ಷ ಪೂರ್ತಿ ನೀವು ಮಾನಸಿಕ ಚಿಂತೆ ಜಾಸ್ತಿ ಒಳಗಾಗ್ಬಿಡ್ತೀರಿ. ಅದರಿಂದ ಮಾನಸಿಕತೆಯಲ್ಲಿ ಚಿಂತೆ ನಮ್ಗೆ ಯಾವ್ದು ಆಗ್ಬಾರ್ದು, ತೊಂದರೆ ಆಗ್ಬಾರ್ದು. ಜೀವನದಲ್ಲಿ ಪ್ರತಿನಿತ್ಯ ಉತ್ತಮವಾದ ಫಲಗಳನ್ನೇ ಪಡಿಬೇಕು ಅನ್ನೋದಾದ್ರೆ ನಿತ್ಯವೂ ಹನುಮಂತನ ಆರಾಧನೆ, ಶ್ರೀರಾಮ ನಾಮ ಮಂತ್ರ, ಶ್ರೀರಾಮ ನಾಮ ಸ್ಮರಣೆ, ಹನುಮಂತನ ಅಷ್ಟೋತ್ರ, ಹನುಮಾನ್ ಚಾಲೀಸ್ ಪಾರಾಯಣ ಕೇಳೋದ್ರಿಂದ ಪ್ರತಿನಿತ್ಯವೂ ಶುಭ ದಿನವೇ ಆಗಿರುತ್ತೆ. ಈ ಸಂವತ್ಸರದಲ್ಲಿ ನಿಮ್ಮ ಆದಾಯ 2, ವ್ಯಯ 11. ನೋಡಿ, ಆದಾಯ ಕೇವಲ 2 ಭಾಗ, 11 ಪಟ್ಟಷ್ಟು ವ್ಯಯ ಆಗತ್ತೆ. ಸಾಲದ ಪರಿಸ್ಥಿತಿ ಎದುರಿಸಬೇಕಾಗತ್ತೆ, ಜಾಗೃತೆ ವಹಿಸಬೇಕು. ಮತ್ತು ಈ ಸಂವತ್ಸರದಲ್ಲಿ ರಾಜ ಸನ್ಮಾನ 7 ಭಾಗ ಇದ್ರೆ ಅಪಮಾನ 7 ಭಾಗ ಇರ್ತಕ್ಕಂಥದ್ದು, ಸರಾಸರಿ ಇರ್ತಕ್ಕಂಥದ್ದು, ಸ್ವಲ್ಪ ಎಚ್ಚರಿಕೆ ವಹಿಸಿ. ಈ ಸಂವತ್ಸರದಲ್ಲಿ ನಿಮಗೆ ಪುಷ್ಯರಾಗ, ಮಾಣಿಕ್ಯ, ಹವಳ ಅದೃಷ್ಟ ರತ್ನಗಳಾದರೆ 3, 1, 4, 5 ಅದೃಷ್ಟ ದಿನಗಳು ನಿಮ್ಮದಾಗಿರುತ್ತೆ. ಮತ್ತು ಅದೃಷ್ಟದ ಬಣ್ಣ ಕೆಂಪು, ಕೇಸರಿ ಮತ್ತು ತಾಮ್ರದ ಬಣ್ಣವನ್ನ ನೀವು ಉಪಯೋಗ ಮಾಡ್ಕೋಬಹುದು. ನಿಮಗೆ ಶುಭ ದಿಕ್ಕು ಈಶಾನ್ಯ ದಿಕ್ಕು ನಿಮಗೆ ಶುಭ ದಿಕ್ಕು. ಗುರುವಾರ, ಭಾನುವಾರ, ಶನಿವಾರ ನಿಮ್ಗೆ ಅದೃಷ್ಟ ದಿನಗಳು ನಿಮ್ಮದಾಗಿರುತ್ತೆ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ನಿಮ್ಗೆ, ಈ ಸಂವತ್ಸರದಲ್ಲಿ ಆದಾಯ 2, ವ್ಯಯ 12. ತುಂಬಾ ಜಾಗ್ರತೆ ಇರಬೇಕು. ಸಾಲ ಮಾಡಕ್ ಮುಂಚೆ ಯೋಚನೆ ಮಾಡಿ, ಇಲ್ಲ ಅಂತಂದ್ರೆ ಜೀವನದಲ್ಲಿ ಸಾಕಷ್ಟು ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಪ್ರತಿನಿತ್ಯ ಹನುಮಂತನ ಅಷ್ಟೋತ್ರ, ಶ್ರೀರಾಮ ನಾಮ ಮಂತ್ರ, ಹನುಮಾನ್ ಚಾಲೀಸ್ ಪಾರಾಯಣ ಓದ್ಕೊಳ್ಳೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಈಗ ಉಳಿದ ರಾಶಿಗಳ ಬಗ್ಗೆ ಗುರುಜಿ ಅವರು ಗೋಚಾರ ಫಲವನ್ನ ತಿಳಿಸ್ಕೊಡ್ಲಿದ್ದಾರೆ. ಗುರುಜಿ, ಇದೀಗ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ನೋಡಿ, ಜೂನ್ 12 ತನಕ ಗುರುಗ್ರಹವು 6ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಈ ಸಮಯದಲ್ಲಿ ಪತಿ ಪತ್ನಿ ಮಕ್ಕಳಲ್ಲಿ ಕಲಹ ಉಂಟಾಗುವಂಥದ್ದು, ಕುಟುಂಬದಲ್ಲೇ ಕಲಹಗಳು ಉಂಟಾಗುವಂಥದ್ದು, ಜಗಳಗಳು ಆಗುವಂಥದ್ದು, ಸಂಬಂಧಿಕರ ಜೊತೆ ವಾದ ವಿವಾದಗಳಿಗೆ ಚರ್ಚೆ ಆಗುವಂಥದ್ದು, ಕಳ್ಳರಿಂದ ಅಪಾಯ ಆಗುವಂಥದ್ದು, ಮತ್ತು ಬೆಂಕಿಯಿಂದ ತೊಂದರೆಗಳಾಗುವಂಥದ್ದು, ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಧಿಗಳು ಬರುವಂಥದ್ದು. ತುಂಬಾ ಜಾಗೃತೆ ಇರಬೇಕಾಗತ್ತೆ. ಅಷ್ಟೇ ಇಲ್ಲದೆ ಮತ್ತು ಕೋರ್ಟು ಕಚೇರಿ ಶಿಕ್ಷೆಗೆ ಒಳಗಾಗುವಂಥದ್ದು, ಜೈಲಿಗೆ ಹೋಗುವಂಥದ್ದು, ಮತ್ತು ನಿಮ್ಮ ಸೋದರ ಸೋದರಿಯಲ್ಲಿ ಸ್ವಲ್ಪ ವಿನಾಕಾರಣಗಳ ಜಗಳಗಳು ಬರುವಂಥದ್ದು, ತುಂಬಾ ಜಾಗೃತೆ ಇರಬೇಕು. ಜೂನ್ 12ರ ನಂತರ ಗುರುವು ಸಪ್ತಮ ಸ್ಥಾನಕ್ಕೆ, ಉಚ್ಚ ಸ್ಥಾನಕ್ಕೆ ಪ್ರವೇಶ ಆಗ್ತಾನೆ. ಆಗ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ನಿಮಗೆ ಆರೋಗ್ಯದಲ್ಲಿ ಪ್ರಗತಿ, ಮದುವೆ ಇಲ್ಲದಿರತಕ್ಕಂಥ ಮದುವೆ ಯೋಗ, ಪುತ್ರ ಪ್ರಾಪ್ತಿ, ಪತಿ ಪತ್ನಿಯರಲ್ಲಿ ಸುಖ ದಾಂಪತ್ಯ, ಅಣ್ಣ ತಮ್ಮಂದಿರಲ್ಲಿ ಉತ್ತಮವಾದ ಬಾಂಧವ್ಯ, ವಿದ್ಯಾ ಲಾಭ, ಯಶಸ್ಸು, ತೀರ್ಥಯಾತ್ರೆ, ಕೀರ್ತಿ, ಸುಖಕರ ಜೀವನವನ್ನ ಅನುಭವಿಸ್ತೀರಿ. ತುಂಬಾ ವಿಶೇಷವಾದ ಲಾಭವನ್ನ ಪಡಿತೀರಾ. ಆದ್ರೆ ನವೆಂಬರ್ 10ರ ತನಕ ಶನಿಯು ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿಯು ದಶಮ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಈ ಸಮಯದಲ್ಲಿ ಮಾನಸಿಕ ಸಂಕಷ್ಟಗಳನ್ನು ಎದುರಿಸುವಂಥದ್ದು, ಹಿರಿಯ ಅಧಿಕಾರಿಗಳಿಂದ ನೋಡಿ, ಸರ್ಕಾರಿ ಉದ್ಯೋಗಗಳಿಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಕಿರುಕುಳಗಳಾಗುವಂಥದ್ದು, ಸ್ವಲ್ಪ ಜಾಗೃತೆ ವಹಿಸಬೇಕು. ರಾಜಕಾರಣಿಗಳಿಗೆ ವಿನಾಕಾರಣ ನಂಬಿದ ವ್ಯಕ್ತಿಗಳಿಂದನೇ ಮೋಸ ಹೋಗುವಂಥದ್ದು. ನೋಡಿ,
ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಬೇಸರ ಜೀವನ ಬರುವಂಥದ್ದು, ಜೀವನವೇ ಬೇಡಪ್ಪ ಅನ್ನುವಂಥದ್ದು, ಮಕ್ಕಳಲ್ಲಿ ವಿದ್ಯಾಭ್ಯಾಸ ಹಿನ್ನಡೆ ಆಗುವಂಥದ್ದು, ಅಪಮಾನಗಳ ಒಳಗಾಗುವಂಥದ್ದು, ಸ್ತ್ರೀಯರಿಗೆ ತಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸಗಳನ್ನ ಮಾಡುವಂಥದ್ದು, ಸ್ವಲ್ಪ ಜಾಗೃತಿ ಇರಬೇಕು. ನವೆಂಬರ್ 12ರ ನಂತರ ಶನಿಯು ಲಾಭ ಸ್ಥಾನದಲ್ಲಿದ್ದು ಆ ಸಮಯದಲ್ಲಿ ವಾಹನ ಸುಖ, ಧನಲಾಭ, ಗೃಹದಲ್ಲಿ ನೆಮ್ಮದಿ, ಮತ್ತೆ ಹೊಸ ಮನೆ ನಿರ್ಮಾಣ, ಗೌರವ ಪ್ರಾಪ್ತಿ, ವಿಶೇಷವಾಗಿ ಎಲ್ಲವೂ ಸಹ ವಿಶೇಷವಾದ ಲಾಭಗಳನ್ನು ಅನುಭವಿಸ್ತೀರಿ. ಸ್ತ್ರೀಯರಿಗೆ ಉದ್ಯೋಗದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ದಿಢೀರ್ ಧನಲಾಭ ಆಗುವಂಥದ್ದು, ವೃದ್ಧರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಸಿಗುವಂಥದ್ದು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅನುಭವಿಸ್ತೀರಿ. ತುಂಬಾ ವಿಶೇಷವಾಗಿರುತ್ತೆ. ಆದ್ರೆ ಸ್ವಲ್ಪ ಈ ಸಂವತ್ಸರದಲ್ಲಿ ಆದಾಯ 5, ವ್ಯಯ 5, ಸನ್ಮಾನ 3, ಅಪಮಾನ 3, ಸರಾಸರಿ ಈಕ್ವಲ್ ಆಗಿರುತ್ತೆ. ಆದ್ರೂ ಸ್ವಲ್ಪ ಎಚ್ಚರಿಕೆಯಾಗಿ ಇರ್ಬೇಕು ನೀವು. ಮತ್ತು ಈ ಸಂವತ್ಸರದಲ್ಲಿ ಅದೃಷ್ಟದ ಹರಳುಗಳು ನೀವು ವಜ್ರ, ಪಚ್ಚೆ, ನೀಲರತ್ನಗಳನ್ನ ಧಾರಣೆ ಮಾಡಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 5, 6, 8 ಆಗಿರುತ್ತೆ. ಇನ್ನು ಅದೃಷ್ಟ ಬಣ್ಣ ನೀಲಿ, ಹಸಿರು ಇವೆರಡನ್ನ ಉಪಯೋಗ ಮಾಡ್ಕೋಬಹುದು. ಜೊತೆಯಲ್ಲಿ ಹಳದಿ ಬಣ್ಣವನ್ನು ಸಹ ಉಪಯೋಗ ಮಾಡ್ಕೋಬಹುದು. ಇನ್ನ ಅದೃಷ್ಟದ ದಿನಾಂಕಗಳು, ನಿಮ್ಗೆ ಅದೃಷ್ಟ ದಿನಗಳು ಅಂದ್ರೆ ಬುಧವಾರ, ಶುಕ್ರವಾರ ಮತ್ತು ಶನಿವಾರ ಅದೃಷ್ಟ ದಿನಗಳಾಗಿರುತ್ತೆ. ಈ ಸಂವತ್ಸರದಲ್ಲಿ ಪ್ರತಿದಿನವೂ ಮುಂಜಾನೆ ಎದ್ದು ನೀವು ದೇವರನ್ನ ಆರಾಧನೆ ಮಾಡಬೇಕಾಗತ್ತೆ. ಪ್ರತಿದಿನವೂ ಸಹ ಕಾಲಭೈರವ ಆರಾಧನೆ, ಬೆಳಗ್ಗೆನೆ ಎದ್ದು ಕಾಲಭೈರವ ಅಷ್ಟೋತ್ರ, ಕಾಲಭೈರವ ಪಠನೆ ಮತ್ತು ಶಿವ ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಅಥವಾ ಶಿವಾರಾಧನೆಯಿಂದ ಪ್ರತಿದಿನವೂ ಸಹ ಲಾಭದಾಯಕವಾಗಿರ್ತಕ್ಕಂಥ ಫಲಗಳನ್ನೇ ನೀವು ಪಡಿಬಹುದು. ಮತ್ತೊಮ್ಮೆ ನೆನಪಿರ್ಲಿ, ಪ್ರತಿದಿನವೂ ನೀವು ಆರಾಧನೆ ಮಾಡಬೇಕು ಕಾಲಭೈರವ ಅಥವಾ ಶಿವನ ಅಷ್ಟೋತ್ರ, ಶಿವ ಆರಾಧನೆ. ಈ ರೀತಿ ಮಾಡ್ಕೊಂಡ್ರೆ ಎಲ್ಲರಿಗೂ ಎಲ್ಲಾ ಅರ್ಥದ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಜೂನ್ 12ರ ತನಕ ಪಂಚಮದಲ್ಲಿ ಗುರು ಇದ್ದು ಈ ಸಮಯದಲ್ಲಿ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ಸ್ಥಾನಮಾನ ಸಿಗುವಂಥದ್ದು, ಪೂರ್ವಾಜಿತ ಪುಣ್ಯ ಫಲ ನಿಮ್ಮದಾಗಿರುತ್ತೆ. ವಿವಾಹ ಯೋಗ ಬರತಕ್ಕಂಥದ್ದು, ಉತ್ತಮವಾದ ಸಂಸ್ಕಾರ, ಗೌರವ ಪ್ರಾಪ್ತಿಯಾಗುವಂಥದ್ದು, ಪುತ್ರ ಸಂತಾನ ಪ್ರಾಪ್ತಿಯಾಗುವಂಥದ್ದು, ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು, ತಂದೆ ತಾಯಿಗೆ ಎಲ್ಲಾ ಕಡೆಯಿಂದಲೂ ಧನಲಾಭ ಸಿಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಜೂನ್ 12ರ ನಂತರ ಮತ್ತೆ 6ನೇ ಮನೆಗೆ ಗುರು ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಅಧಿಕ ಕೋಪ, ಅಧಿಕ ಶತ್ರುತ್ವ, ನಂಬಿರೋ ವ್ಯಕ್ತಿಗಳಿಂದ ಮೋಸ ಹೋಗುವಂಥದ್ದು ಮತ್ತು ಸಾಲ ಮಾಡುವ ಪ್ರಸಂಗಗಳು ಎದುರಾಗುವಂಥದ್ದು, ಸರ್ಕಾರಿ ಕೆಲಸಗಳಲ್ಲಿ ನಷ್ಟ ಉಂಟಾಗುವಂಥದ್ದು, ತುಂಬಾ ಜಾಗ್ರತೆ ವಹಿಸಬೇಕಾಗತ್ತೆ. ಈ ಸಮಯದಲ್ಲಿ ವಿದೇಶಿ ಪ್ರಯಾಣವೂ ಇರುತ್ತೆ, ಸ್ವಲ್ಪ ಎಚ್ಚರಿಕೆ ವಹಿಸಿ. ಎಲ್ಲಾ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಬೇಕು. ಅಭಿವೃದ್ಧಿ ಇರುತ್ತೆ ಆದ್ರೆ ಅಪವಾದಗಳಿರುತ್ತೆ. ಆದ್ರೆ ಶನಿಯೂ ಸಹ ನವೆಂಬರ್ 10ರ ತನಕ ನಿಮ್ಗೆ ತುಂಬಾ ಉತ್ತಮವಾದ ಫಲಗಳನ್ನೇ ಕೊಡ್ತಿದ್ದಾನೆ. ನೋಡಿ, ವಿದೇಶಿ ಯೋಗವನ್ನು ಕೊಡ್ತಿದ್ದಾನೆ ಅವನು. ದಶಮ ಸ್ಥಾನದಲ್ಲಿ ಶನಿ ಅಧಿಕಾರ ಕೊಡ್ತಕ್ಕಂಥದ್ದು, ಅದೇ ಜೊತೆಯಲ್ಲಿ ಅಧಿಕಾರ ನಷ್ಟವನ್ನು ಉಂಟು ಮಾಡ್ತಾನೆ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ವ್ಯಾಪಾರದಲ್ಲಿ ಆಕಸ್ಮಿಕವಾಗಿ ಎಲ್ಲವೂ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು. ಎಲ್ಲಿ? ನವೆಂಬರ್ 10ರ ನಂತರ. ಇಷ್ಟು ದಿನ ಏನು ಸಂಪಾದನೆ ಮಾಡ್ತೀರಿ ಅದನ್ನ ದಿಢೀರ್ ಅಂತ ಕಳ್ಕೊಂಡ್ಬಿಡುವಂಥದ್ದು ಮತ್ತು ಯಾರಿಗೋ ಶ್ಯೂರಿಟಿ ಕೊಟ್ಟು ಆಸ್ತಿಯನ್ನ ಕಳ್ಕೊಳ್ಳುವಂಥದ್ದು, ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕುಗ್ಗುವಂಥದ್ದು, ಮಾನಸಿಕವಾಗಿ ತೊಂದರೆ ಆಗುವಂಥದ್ದು. ನೋಡಿ, ರಾಜಕೀಯ ವ್ಯಕ್ತಿಗಳಿಗೆ ಅಧಿಕಾರ ನಷ್ಟ, ವೃದ್ಧರಿಗೆ ಶತ್ರುತ್ವ ಆಗುವಂಥದ್ದು, ಮಕ್ಕಳೇ ಶತ್ರುಗಳಾಗ್ಬಿಡುವಂಥದ್ದು, ವಿನಾಕಾರಣ ಭಯ ಉಂಟಾಗುವಂಥದ್ದು. ನೋಡಿ, ಅನೇಕ ವ್ಯಾಧಿಗಳಿಗಿಂದ ಬೇಸರ ಆಗುವಂಥದ್ದು. ತುಂಬಾ ಜಾಗೃತೆ ವಹಿಸಬೇಕಾಗತ್ತೆ. ಈ ಸಂವತ್ಸರದಲ್ಲಿ ನಿಮ್ಗೆ ಅರ್ಧ ಶುಭ ಅರ್ಧ ಅಶುಭ ಫಲಗಳಿರೋದ್ರಿಂದ ಪ್ರತಿನಿತ್ಯವೂ ಸಹ ನೀವು ಕಾಲಭೈರವ ಅಷ್ಟಕವನ್ನು ಪಾರಾಯಣ ಮಾಡಬೇಕು, ಶಿವಾರಾಧನೆಯನ್ನ ಪಾರಾಯಣ ಮಾಡಬೇಕು. ಅಷ್ಟೇ ಅಲ್ಲದೆ ಬನ್ನಿ ವೃಕ್ಷಕ್ಕೆ ಪ್ರತಿನಿತ್ಯ ಪ್ರದಕ್ಷಿಣೆ, ಬನ್ನಿ ವೃಕ್ಷದ ಪೂಜೆ ಅಥವಾ ಬನ್ನಿ ವೃಕ್ಷಕ್ಕೆ ಹಾಲನ್ನು ಹಾಕೋದ್ರಿಂದ ಅಥವಾ ಬನ್ನಿ ವೃಕ್ಷದ ಬೇರನ್ನ ಮನೆಯಲ್ಲಿ ತಂದು ಪೂಜಿಸುವುದರಿಂದ ಪ್ರತಿನಿತ್ಯವೂ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇನ್ನ ನಿಮಗೆ ಆದಾಯ 5, ವ್ಯಯ 5, ರಾಜಸನ್ಮಾನ 6, ಅಪಮಾನ 3 ಇರುತ್ತೆ. ಸನ್ಮಾನಗಳು ಜಾಸ್ತಿ ಇದೆ, ಆದ್ರೆ ವ್ಯಯ ಮತ್ತು ಆದಾಯ ಸರಿಸಮಾನವಾಗಿರುತ್ತೆ. ಸ್ವಲ್ಪ ಜಾಗೃತೆ ವಹಿಸಬೇಕು. ಇನ್ನು ಅದೃಷ್ಟ ರತ್ನ ನಿಮ್ಗೆ ನೀಲ, ವಜ್ರ, ಪಚ್ಚೆಯನ್ನ ಧಾರಣೆ ಮಾಡಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 5, 6, 8, 4 ನೀವು ಫಾಲೋ ಮಾಡ್ಕೋಬಹುದು. ಮತ್ತು ನಿಮಗೆ ಶುಭ ಬಣ್ಣ ನೀಲಿ, ಹಸಿರು ಬಣ್ಣಗಳು ನಿಮ್ಮದಾಗಿರುತ್ತೆ. ಮತ್ತು ನಿಮಗೆ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಶುಭ ದಿಕ್ಕಾಗಿದೆ. ಈ ಸಂವತ್ಸರದಲ್ಲಿ ಬುಧವಾರ, ಶುಕ್ರವಾರ, ಶನಿವಾರ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಸಹ ವಿಶೇಷವಾದ ಅಧಿಕ ಲಾಭವನ್ನ ಪಡಿಬಹುದು. ಇನ್ನ ಕೊನೆಯದಾಗಿ ಮೀನರಾಶಿ. ಇದೀಗ ಮೀನರಾಶಿಯವರಿಗೆ
ವಿಶೇಷವಾಗಿ ಗುರುವು ಜೂನ್ 12ರ ತನಕ ಚತುರ್ಸ್ಥಾನದಲ್ಲಿ ಇರತಕ್ಕಂಥದ್ದು. ಈ ಸಮಯದಲ್ಲಿ ನೋಡಿ ಧನ ನಷ್ಟ ಆಗುವಂಥದ್ದು, ಗೃಹದಲ್ಲಿ ಅಶಾಂತಿ ಆಗುವಂಥದ್ದು, ಅಪಮಾನಗಳಾಗುವಂಥದ್ದು ಮತ್ತು ಸುಳ್ಳು ಮೊಕದ್ದಮೆಗಳನ್ನ ನೀವು ಎದುರಿಸಬೇಕಾಗತ್ತೆ. ಸುಳ್ಳು ಅಪವಾದಗಳಿಂದ ನೀವು ಸಿಕ್ಕಾಕೋಬೇಕಾಗತ್ತೆ. ಸ್ವಲ್ಪ ಜಾಗೃತೆ ವಹಿಸಬೇಕು. ಜೂನ್ 12ರ ಬಳಿಕ ಶತ್ರು ಜಯ ಬಹುದಿನಗಳ ಕನಸು ನನಸಾಗುವಂಥದ್ದು, ಕೋರ್ಟು ಕಚೇರಿಯಲ್ಲಿ ಲಾಭ ಸಿಗುವಂಥದ್ದು, ವರ್ಷದ ಅಂತ್ಯದ ತನಕ ನಿಮ್ಮ ದಕ್ಷಕ್ಕೆ ತಕ್ಕಂತೆ, ನಿಮ್ಮ ಒಂದು ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲಗಳನ್ನು ಅನುಭವಿಸುವಂಥದ್ದು, ತುಂಬಾ ವಿಶೇಷವಾದ ಲಾಭ ದಿನಗಳು ನಿಮ್ಮದಾಗತ್ತೆ ಜೂನ್ 12ರ ನಂತರ. ಆದರೆ ಶನಿಯು ನವೆಂಬರ್ 10ರ ತನಕ ಅಷ್ಟಮದಲ್ಲಿದ್ದು ನೋಡಿ ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ವಿಘ್ನಗಳಾಗುವಂಥದ್ದು, ವಿನಾಕಾರಣ ಅಪಘಾತಗಳು, ಮಣಗಾಲು ಕೈ ಕಾಲಿಗೆಲ್ಲ ಪೆಟ್ಟು ಮಾಡ್ಕೊಂಡ್ಬಿಡುವಂಥದ್ದು, ಆಕ್ಸಿಡೆಂಟ್ ಒಂದ್ಸಲ ಆದ್ಮೇಲೆ ಮತ್ತೆ ಆಗ್ತಾನೆ ಇರ್ತಕ್ಕಂಥದ್ದು, ಮತ್ತು ಪ್ರೀತಿಸಿದವರು ದೂರ ಆಗುವಂಥದ್ದು, ಮತ್ತು ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗುವಂಥದ್ದು, ನಂಬಿರೋ ವ್ಯಕ್ತಿಗಳಿಂದ ಮೋಸ ಹೋಗುವಂಥದ್ದು, ಸ್ವಲ್ಪ ಜಾಗೃತೆ ಇರಬೇಕು. ನವೆಂಬರ್ 10ರ ನಂತರ ನೋಡಿ ಮಾನಸಿಕ ಚಿಂತೆಗೊಳಗಾಗುವಂಥದ್ದು, ವೈರಾಗ್ಯ ಜೀವನ, ಮನಸ್ತಾಪಗಳು ಉಂಟಾಗುವಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು ಬಂದ್ಬಿಡುವಂಥದ್ದು, ಜಾಗೃತೆ ವಹಿಸಬೇಕು. ಅನೇಕ ಶತ್ರುಗಳನ್ನ ನೀವೇ ಹುಟ್ಟಾಕೊಂಡ್ಬಿಡ್ತೀರಿ, ಎಚ್ಚರಿಕೆ ಇರಬೇಕು. ವಿಪರೀತವಾದ ಖರ್ಚು, ಶುಭ ಕಾರ್ಯಗಳೆಲ್ಲವೂ ವಿಘ್ನಗಳಾಗುವಂಥದ್ದು, ಸ್ಥಳ ಬದಲಾವಣೆ, ವ್ಯಾಪಾರದಲ್ಲಿ ನಷ್ಟ, ಎಷ್ಟೇ ಪ್ರಯತ್ನ ಪಟ್ಟರೂ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗೋದಿಲ್ಲ. ಈ ಸಮಯದಲ್ಲಿ ಜಾಗೃತೆಯಿಂದ ಇರತಕ್ಕಂಥ ತುಂಬಾ ಒಳ್ಳೆಯದು. ನೋಡಿ ಮೀನರಾಶಿಯವರು ಭಾಗ್ಯಸ್ಥಾನದಲ್ಲಿ ಶನಿ ಬಂದ್ಬಿಟ್ಟ ಮೇಲೆ ಜೀವನದಲ್ಲಿ ಭಾಗ್ಯವೇ ಮಂದಸ್ಥಿತಿ ಆಗ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ ಇರಬೇಕು. ನೀವು ಪ್ರತಿನಿತ್ಯ ಆದಿತ್ಯ ಹೃದಯ ಮಂತ್ರವನ್ನ ಪಾರಾಯಣ ಮಾಡೋದ್ರಿಂದ, ಹನುಮಂತನ ಅಷ್ಟೋತ್ರ ಓದ್ಕೊಳ್ಳೋದ್ರಿಂದ, ಅಥವಾ ದಕ್ಷಿಣಾಮೂರ್ತಿಯ ಒಂದು ಪ್ರಾರ್ಥನೆಯಿಂದ, ದಕ್ಷಿಣಾಮೂರ್ತಿಯನ್ನ ಅಷ್ಟೋತ್ರ, ದಕ್ಷಿಣಾಮೂರ್ತಿ ಆರಾಧನೆಯಿಂದ ಪ್ರತಿನಿತ್ಯವೂ ಸಹ ಶುಭಫಲಗಳನ್ನೇ ನೀವು ಅನುಭವಿಸಬಹುದು. ಈ ಸಂವತ್ಸರದಲ್ಲಿ ನಿಮ್ಗೆ ಆದಾಯ 2, ವ್ಯಯ 12 ಭಾಗದಷ್ಟಿದೆ. ನೋಡಿ ತುಂಬಾ ವ್ಯಯ, ಆದಾಯ 2 ಭಾಗ ಇದ್ರೆ 12 ಭಾಗದ ವ್ಯಯ ಇರುತ್ತೆ. ವಿನಾಕಾರಣ ನಷ್ಟ ಆಗುವಂಥದ್ದು, ಲಾಸ್ ಆಗುವಂಥದ್ದು, ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಳ್ಳುವಂಥದ್ದು, ಸಾಲ ಮಾಡೋ ಪರಿಸ್ಥಿತಿ ಎದುರಾಗ್ಬೋದು. ತುಂಬಾ ಜಾಗೃತೆ ವಹಿಸಬೇಕಾಗತ್ತೆ. ಮತ್ತು ರಾಜಸನ್ಮಾನ 2 ಆದರೆ ಅಪಮಾನ 6 ಭಾಗದಷ್ಟಿರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಈ ಸಂವತ್ಸರದಲ್ಲಿ ನಿಮಗೆ ವಿಶೇಷವಾದ ಅದೃಷ್ಟದ ಹರಳು ಪುಷ್ಯರಾಗ, ಹವಳ, ಮುತ್ತನ್ನ ಧಾರಣೆ ಮಾಡಬಹುದು. ಮತ್ತು ಅದೃಷ್ಟ ಬಣ್ಣ ಹಳದಿ, ಹಸಿರು, ಕೆಂಪು ಮತ್ತು ತಾಮ್ರದ ಬಣ್ಣವನ್ನು ಉಪಯೋಗ ಮಾಡಬಹುದು. ಮತ್ತು ನಿಮಗೆ ಅದೃಷ್ಟ ಸಂಖ್ಯೆ 1, 3, 5, 7, 9 ಸಂಖ್ಯೆಗಳನ್ನ ನೀವು ಉತ್ತಮವಾದ ಸಂಖ್ಯೆಗಳನ್ನ ಆಯಿಸ್ಕೋಬಹುದು. ಮತ್ತು ಈ ಸಂವತ್ಸರದಲ್ಲಿ ನಿಮಗೆ ಶುಭ ದಿಕ್ಕು, ಶುಭ ಒಂದು ಪ್ರಯಾಣ, ವಿಶೇಷವಾಗಿ ಈಶಾನ್ಯದ ದಿಕ್ಕು ಲಾಭವನ್ನು ಕೊಡುತ್ತೆ. ಈಶಾನ್ಯ ದಿಕ್ಕು ಶುಭ ದಿಕ್ಕೇ ಆಗಿರುತ್ತೆ. ಮತ್ತೆ ಅದೃಷ್ಟದ ವಾರ ಭಾನುವಾರ, ಗುರುವಾರ, ಬುಧವಾರ. ಈ ದಿನಗಳಲ್ಲಿ ನೀವು ಯಾವುದೇ ಒಂದು ಕೆಲಸಗಳನ್ನು ಮಾಡೋದು ಸಹ ವಿಶೇಷವಾದ ಫಲಗಳನ್ನ ಅನುಭವಿಸಬೇಕಾಗತ್ತೆ. ವೀಕ್ಷಕ ಬಾಂಧವರೇ, ಮತ್ತೊಮ್ಮೆ ನಾನು ತಿಳಿಸ್ತಿದ್ದೀನಿ, ಮೀನರಾಶಿಯವರಿಗೆ ಆದಾಯ 2, 12 ಭಾಗದಷ್ಟು ವ್ಯಯ ಇರುತ್ತೆ. ಸಾಲ ವಿಶೇಷವಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಅನವಶ್ಯಕವಾಗಿ ಖರ್ಚು ಮಾಡೋದು ತುಂಬಾ ತಪ್ಪಾಗತ್ತೆ. ಆದಷ್ಟು ಕೈಯನ್ನ ಹಿಡಿತವನ್ನ ಹಿಡಿಯುವಂಥದ್ದು ನೀವು ಮಾಡ್ಕೋಬೇಕು. ಈ ಸಂವತ್ಸರದಲ್ಲಿ ನೀವು ದಕ್ಷಿಣಾಮೂರ್ತಿ ಆರಾಧನೆ ನೀವು ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸ್ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಕೆಲವರಿಗೆ ಈ ಜಯನಾಮ ಸಂವತ್ಸರದಲ್ಲಿ ಇಷ್ಟೊತ್ತು ನೀವು ಎಲ್ಲ ರಾಶಿಯ ಫಲಾಫಲಗಳು, ಆದಾಯ ವ್ಯಯಗಳಲ್ಲಿ ಎಲ್ಲವನ್ನು ಕೇಳಿದ್ರಿ. ಕೆಲವರಿಗೆ ಎಲ್ಲವರು ಶುಭ ಅಶುಭ ಫಲಗಳು ಎರಡವನ್ನೂ ತಿಳಿಸಿದ್ದೀನಿ. ಆದ್ರೆ ನಾನ್ ನಿಮ್ಗೆ ಕೊಟ್ಟಿರ್ತಕ್ಕಂಥ ಪರಿಹಾರಗಳನ್ನ ಪ್ರತಿನಿತ್ಯ ಮಾಡ್ಕೊಂಡ್ಬಿಟ್ರೆ, ಆ ಶಾಂತಿಗಳನ್ನ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಈ ಸಂವತ್ಸರ ಪೂರ್ತಿ ಹೊಸದಾಗಿ ಎಲ್ಲಾ ರೀತಿಯ ಶುಭಫಲಗಳನ್ನ ನೀವು ಅನುಭವಿಸಬಹುದು. ಈ ಜಯನಾಮ ಸಂವತ್ಸರ ನಿಮ್ಮೆಲ್ಲರಿಗೂ ಜಯವನ್ನ ಉಂಟು ಮಾಡಲಿ, ಕೀರ್ತಿಯನ್ನ ತರಲಿ, ಕುಟುಂಬ ಸೌಖ್ಯ, ಆರೋಗ್ಯ ಪ್ರಾಪ್ತಿ, ಐಶ್ವರ್ಯವನ್ನ ಸಿಗಲಿ ಅಂತ ಹೇಳ್ತಾ ಈ ಎಲ್ಲಾ 12 ರಾಶಿಯವರಿಗೂ ಸಹ ಉತ್ತಮವಾದ ಫಲಗಳನ್ನ ಅನುಭವಿಸಲಿ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತಿದ್ದೀನಿ. ಗುರುಜಿ, ಯುಗಾದಿ ಹಬ್ಬದ ಪ್ರಯುಕ್ತ ಶಕ್ತಿ ದೇವತೆ ಮದನಘಟ್ಟಮ್ಮ ದೇವಾಲಯಕ್ಕೆ ಆಗಮಿಸಿ ಹಬ್ಬದ ಪ್ರಯುಕ್ತ ಸಾಕಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಇನ್ನ ಪೂಜಾ ವಿಧಿವಿಧಾನಗಳ ಬಗ್ಗೆ, ಆಚರಣೆಯ ಮಹತ್ವದ ಬಗ್ಗೆ, ಪಂಚಾಂಗ ಶ್ರವಣದ ಬಗ್ಗೆ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಒದಗಿಸ್ಕೊಟ್ರಿ. ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ತಮಗೆ. ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಜೀವಾಹಿನಿಯ ವಸುದೇವ ಕುಟುಂಬದ ಕಡೆಯಿಂದ ನನ್ನ ಒಂದು ವೈಯಕ್ತಿಕವಾಗಿ ನಿಮಗೆಲ್ಲರಿಗೂ ಸಹ ಈ ಜಯನಾಮ ಸಂವತ್ಸರ ವಿಜಯವನ್ನು ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು, ಬ್ರಹ್ಮೋಸ್ಮಿ. ವೀಕ್ಷಕರೇ, ನಾವು ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನೀವೆಲ್ಲೂ ಹೋಗ್ಬೇಡಿ, ಯಾಕಂದ್ರೆ ಈ ದಿನ ಪ್ರಸಾರವಾಗುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನ ತಪ್ಪದೆ ವೀಕ್ಷಿಸಿ, ಕೇಳುವಂತಹ ಸರಳ ಪ್ರಶ್ನೆಗಳಿಗೆ ಉತ್ತರಿಸಿ, ಬೆಳ್ಳಿ ನಾಣ್ಯಗಳನ್ನ ನಿಮ್ಮದಾಗಿಸ್ಕೊಳ್ಳಿ. ಹೋಗಿ ಬರ್ತೀವಿ. ವಂದನೆಗಳು.